श्रीराम समर्थ विदेहापुरी तालूनी प्रपंच मुमुक्षु जनालागे अध्यात्म चर्चा करोनी बहुलोक दे मेळवीती नमस्कार त्या ब्रह्म चैतन्य मूर्ति सद्गुरुनाथ महाराज की जय 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 रघुवीर समर्थ समर्थ सद्गुरु श्री ब्रह्म चैतन्य महाराज सद्गुरु श्री ब्रह्मानंद महाराज ಅನುಗ್ರಹದಿಂದ ಅದೇ ರೀತಿ ಸಂತ ಶ್ರೇಷ್ಠ ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ನಾವು ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜರು ಬರೆದಿರ್ತಕ್ಕಂಥ ಜ್ಞಾನೇಶ್ವರಿಯನ್ನ ಚಿಂತನೆ ಮಾಡ್ತಾ ಇದ್ದೀವಿ. ಅಲ್ಲಿ ಕೊನೆಗೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ನಮಗೆ ಸಹಜವಾಗಿ ಏನು ಅನಿಸಿತು ಅಂದ್ರೆ ಈ ಮುಂದಿನ ಕೆಲವು ಓವಿಗಳಿಗಾಗಿ ಪರಮ ಪೂಜ್ಯ ಶ್ರೀ ಬೆಲಸರೆ ಬಾಬಾ ಅವರು ಏನು ಹೇಳಿದಾರೋ ಅವುಗಳನ್ನ ಶ್ರವಣ ಮಾಡಬೇಕು, ಚಿಂತನೆ ಮಾಡಬೇಕು ಅನಿಸ್ತು. ಯಾಕೆಂತಂದ್ರೆ ಅರ್ಥಾತ್ ಏನು ಅಂತಂದ್ರೆ ನಾವು ನಮಗೆ ತಿಳಿದ ಮಟ್ಟಿಗೆ ಅಥವಾ ನಮಗೆ ಅನಿಸಿದ ಮಟ್ಟಿಗೆ ನಾವು ವಿವರಣೆ ಮಾಡ್ತಾ ಇದ್ರು ಬಾಬಾ ಅವರು ಹೇಳ್ತಕ್ಕಂಥ ವಿಚಾರಗಳು ಇನ್ನೂ ಬಹಳ ಶ್ರೇಷ್ಠವಾಗಿರ್ತಕ್ಕಂಥವು, ಸೂಕ್ಷ್ಮವಾಗಿರ್ತಕ್ಕಂಥವು ಇರ್ತಾವೆ. ಅದನ್ನ ಒಂದು ಚಿಂತನೆ ಮಾಡಬೇಕು ಅಂತ ತಿಳ್ಕೊಂಡು ಅನಿಸಿ ಪ್ರಾಸ್ತಾವಿಕವಾಗಿ ಹೇಳ್ತಕ್ಕಂಥದ್ದನ್ನು ಬಹಳಷ್ಟು ವಿಸ್ತಾರವಾಗಿ ಹೇಳದನೆ ಮುಖ್ಯವಾಗಿ ಆ ಓವಿಗಳನ್ನೇ ನಾವು ಪ್ರಾರಂಭ ಮಾಡಬೇಕು. ಯಾಕೆ ಅಂತಂದ್ರೆ ನಾವು ತಿರುಗಿ ಮುಗಿ ಹೇಳಿದ್ದ ಹೇಳೋದು ಅಂದ್ರೆ ಹಾಡಿದ್ದ ಹಾಡು ಕಿಸಬಾಯಿದಾಸ ಅನ್ನಂಗಾಗ್ತದೆ. ಹಾಡಿದ್ದ ಹಾಡು ಕಿಸಬಾಯಿದಾಸ ಅಂದ್ರೆ ಚಲೋ, ಓದಿದ್ದ ಓದು ಕಿಸಬಾಯಿದಾಸ ಅಂತ ಆಗುವ ಹಂಗಾಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಸಣ್ಣವರಿದ್ದಾಗ ಶ್ರೀಪಾಶಾಸ್ತ್ರಿ ಹೇಳ್ತಿದ್ರು ಹಾಡಿದ್ದ ಹಾಡು ಕಿಸಬಾಯಿದಾಸ ಅಂತಾರೆ. ಅದರಿಂದ ಅರ್ಥ ಬಹಳ ಅರ್ಥಾತ್ ಏನಂದ್ರೆ ಮಾರ್ಮಿಕದ ಅಂತ ಏನಿದ್ರ ಹಿಂಗಂದ್ರೆ ಹಾಡಿದ್ದ ಹಾಡು ಕಿಸಬಾಯಿದಾಸ ಅಂತಂದ್ರೆ ಏನು ಅಂದ್ರೆ ಕಿಸಲ್ ಬಾಯಿ ಯಾರಿತ್ತು? ನರಸಿಂಹದೇವರು. ಅವನ ದಾಸ ಯಾರು? ಪ್ರಹ್ಲಾದ. ಅವೇನ್ ಮಾಡಿದ? ಹಾಡಿದ್ದ ಅಂದ್ರೆ ಏನ್ ಮಾಡಿದ ಅಂದ್ರೆ ನಾಮಸ್ಮರಣೆ ಮಾಡಿದ. ಅದರಿಂದ ಹಾಡಿದ್ದ ಹಾಡು ಕಿಸಬಾಯಿದಾಸ ಅಂದ್ರೆ ಅದು ಒಳ್ಳೇದದು. ಆದ್ರೆ ಅದನ್ನ ಓದಿದ್ದ ಓದು ಕಿಸಬಾಯಿದಾಸ ಅಂತಂದ್ರೆ ಅರ್ಥಾತ್ ಏನು ಅಂದ್ರೆ ಅದು ಪುನಃ ಅದನ್ನ ಓದುದು ಅನ್ನುವಂಥದ್ದಾಗಬಾರ್ದು. ಅದನ್ನ ನಾವು ಹೇಳ್ಕೊತ ಕೂಡೋದು. ಆದ್ರಿಂದ ಮುಖ್ಯವಾಗಿ ಬೆಲಸರೆ ಬಾಬಾ ಅವರು ಹೇಳಿರ್ತಕ್ಕಂಥ ವಿಚಾರಗಳನ್ನ ನಾವು ಶ್ರವಣ ಮಾಡಬೇಕು ಅಂತ ತಿಳ್ಕೊಂಡು ನಿನ್ನೆ 490ನೇ ಓವಿವರೆಗೂ ನೋಡಿದ್ವಿ. ಇವತ್ತು 91ನೇ ಓವಿಯಿಂದ 516ನೇ ಓವಿಗಳವರೆಗೆ ನಾವು ಇವತ್ತು ಚಿಂತನೆ ಮಾಡಿದ್ವಿ ಅಂದ್ರೆ ಅಥವಾ ಎಷ್ಟಾಗ್ತಾವ ಮಾಡಿದ್ವಿ ಅಂದ್ರೆ ಮುಂದೆ ಬಂದ ಶ್ಲೋಕ ಉಳಿತದೆ. ಮನ್ಮನಾಭೋ ಮದ್ಭಕ್ತೋ ಮದ್ಯಾದಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೋ ಇವ ಮಹಾತ್ಮಾನಂ ಮತ್ಪರಾಯಣ ಅನ್ನುವಂಥ ಶ್ಲೋಕವನ್ನು ಚಿಂತನೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಈ ಶ್ಲೋಕಗಳಲ್ಲಿ ನಾವು ನಮ್ಮ ಕಣ್ಣು ಹಾಕೋಕ್ಕಿಂತಲೂ ಮೊದಲು ಆ ಸದ್ಗುರು ಶ್ರೇಷ್ಠರಾಗಿರ್ತಕ್ಕಂಥ ಶ್ರೀ ಜ್ಞಾನೇಶ್ವರ ಮಹಾರಾಜರ ಚರಣಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜ ಸುಪಾತ್ರ ದಯಾ ಕವಿತಾ ಮಹಾಪುಣ್ಯ ರಾಶಿ ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಜಿ सद्गुरुनाथ महाराज की जय 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 रघुवीर समर्थ. ಆದರೂ ಒಂದ್ಸಲ ನಾವು ನಿನ್ನೆ ಶ್ಲೋಕದ ಒಂದು ಪ್ರಾರಂಭದ ಓವಿಗಳನ್ನು ನಾವೇನು ಚಿಂತನೆ ಮಾಡಿದೀವೋ ಅದನ್ನೊಂದ್ಸಲ ಓದಿಕೊಂಡು ಇಂದಿನ ಓವಿಯನ್ನು ನಾವು ಪ್ರಾರಂಭ ಮಾಡೋಣ. ಶ್ಲೋಕ ಏನಿದೆ ಅಂದ್ರೆ ಕಿಂ ಪುನರ್ಬ್ರಾಹ್ಮಣ ಪುಣ್ಯ ಭಕ್ತ ರಾಜಕ್ಷಯ ತಥಾ
ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಅರ್ಥಾತ್ ನಿಜವಾಗಿ ನಮ್ಗೆ ಏನಂದ್ರೆ ಶ್ಲೋಕನೂ ಬೇಡ, ಶ್ಲೋಕಾಧ್ಯಯನೂ ನಮ್ಮ ಜೀವನ ಅರ್ಥಾತ್ ಚಿಂತನೆ ಮಾಡೋದ್ರಿಂದ ಜೀವನ ಸಾರ್ಥಕ ಆಗುವಂತಹದ್ದಿದೆ ಅನ್ನೋದನ್ನ ನಾವು ಇಲ್ಲೇನು ಅಂತ ತಿಳ್ಕೊಳ್ಳಿಕ್ಕೆ ಸಿಕ್ಕಿದೆ. ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಈ ಅನಿತ್ಯವಾಗಿರ್ತಕ್ಕಂಥದ್ದು ದುಃಖಮಯವಾಗಿರ್ತಕ್ಕಂಥದ್ದು ಈ ಲೋಕ ಈ ಪ್ರಪಂಚದಲ್ಲಿ ಬಂದು ನಾವೇನ್ ಮಾಡಬೇಕು? ಭಜಸ್ವ ಮಾಂ, ಭಗವಂತ ನೀನು ನನ್ನ ಭಜನೆ, ನನ್ನನ್ನು ಸೇವಿಸು ಅಂತ ಹೇಳ್ತಾರೆ. ಎಲ್ಲಾ ದೃಷ್ಟಿಯಿಂದಲೂ ನನ್ನನ್ನು ಸೇವಿಸು. ಅರ್ಥಾತ್ ಏನು ಅಂದ್ರೆ ನನ್ನನ್ನೇ ಕುರಿತು ಮಾತಾಡು, ನನ್ನನ್ನೇ ಕುರಿತು ಚರ್ಚೆ ಮಾಡು, ನನ್ನನ್ನೇ ಕುರಿತು ನೀನೇನ್ ಮಾಡಬೇಕು ಅಂತ ಅನಿಸ್ತದೋ ಇಡೀ ದಿವಸ ಅದನ್ನು ನನ್ನನ್ನೇ ಕುರಿತು ಮಾಡು. ತಿನ್ಬೇಕನ್ಸಿದ್ರು ನಂದ ಪ್ರಸಾದ ತಿನ್ನು, ನೋಡ್ಬೇಕನ್ಸಿದ್ರು ನನ್ನ ದಿವ್ಯವಾಗಿರ್ತಕ್ಕಂಥ ಭಾವಗಳನ್ನು ನೋಡು. ಪ್ರಾರಂಭದಲ್ಲಿ ಜ್ಞಾನೇಶ್ವರ ಮಹಾರಾಜರು ಕಿಂ ಪುನರ್ಬ್ರಾಹ್ಮಣ ಪುಣ್ಯ ಅನ್ನೋ ವಿಷಯವಾಗಿ, ಭಕ್ತ ಅನ್ನೋ ವಿಷಯವಾಗಿ ಎಷ್ಟರೇ ಉತ್ಕೃಷ್ಟವಾಗಿ ಬರೆದಿದ್ದಾರೆ ಅಂದ್ರೆ ಇದು ಅತಿಶಯೋಕ್ತಿ ಅಂತಲ್ಲ, ಅಂಥವರು ಇರ್ಲಿಕ್ಕೆ ಶಕ್ಯದ ಅನ್ನೋದನ್ನು ಬರೆದಿದ್ದಾರೆ. 4 ವರ್ಣಗಳಲ್ಲಿ ಛತ್ರ ಚಾಮರದಂತಿರುವರು, ಸ್ವರ್ಗವೇ ಅವರ ಅಗ್ರಹಾರವೆನ್ನುವರು, ಮಂತ್ರವಿದ್ಯೆಯೇ ಆ ಬ್ರಾಹ್ಮಣರು, ತವರು ಮನೆಯಾಗಿರುವರು, ಯಜ್ಞಗಳ ಆಶ್ರಯ ಸ್ಥಾನವು ಅವರೇ, ವೇದಗಳಿಗೆ ವಜ್ರ ಕವಚವು, ಸರ್ವಮಂಗಲ ಬೆಳೆಯುವವು ಅವರ ದೃಷ್ಟಿ ತೊಳೆಯ ಮೇಲೆ. ಇವತ್ತಿಗೂ ಸಹಿತ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡೋ ಪದ್ಧತಿ ನಮ್ಮ ಇಡೀ ಭಾರತದೊಳಗೆ ಮುಖ್ಯವಾಗಿ ಬಂಗಾಳದಲ್ಲಿದೆ. ಆ ಬಂಗಾಳಿ ಜನರು ಬ್ರಾಹ್ಮಣರಿಗೆ ನಮಸ್ಕಾರ ಮಾಡೋದ ಮುಂದೆ ಹೋಗೋದೇ ಇಲ್ಲ. ಅಕಸ್ಮಾತ್ ಎದುರಿಗೆ ಯಾರು ಬ್ರಾಹ್ಮಣ ಬರ್ತಿದ್ದ ಅಂದ್ರೆ ಅವ್ರು ಹಿಂಗೆ ಅವ್ರ ಕಾಲಿಗೆ ಕೈ ಮುಟ್ಟಿ ನಮಸ್ಕಾರ ಮಾಡಿ ಹೋಗೋ ಪದ್ಧತಿ ಬಂಗಾಳದಲ್ಲಿ ಬಹಳ ವಿಶೇಷವಾದ. ಅಲ್ಲಿ ಬ್ರಾಹ್ಮಣರಿಗೆ ಏನ್ ಮಾಡ್ತಾರೆ ಅಂತ, ಬ್ರಾಹ್ಮಣರು ಹೆಂಗಿರ್ತಾರೋ ಇಟ್ಕೋದ್ರಕ್ಕೆ, ಆದ್ರೆ ಬ್ರಾಹ್ಮಣರಿಗೆ ಅಲ್ಲಿ ಇರೋದಂದ್ರೆ ಬಹಳಷ್ಟು ಮರ್ಯಾದೆ ಕೊಡುವಂತ ಪದ್ಧತಿ ಇದೆ. ಬಹಳಷ್ಟು ಕಡಿಮೆ, ಉಳಿದ ಕಡೆಗೆಲ್ಲ ಇರೋದಂದ್ರೆ ಬಹಳಷ್ಟು ಕಡಿಮೆ ಇದೆ. ಪೃಥ್ವಿಯ ಮೇಲಿನ ದೇವರು, ಮೂರ್ತಿಮಂತ ತಪೋವತಾರರು, ಭೂಸುರರು ಅಂತಿಲ್ಲ. ಸಕಲ ತೀರ್ಥಗಳಲ್ಲಿ ಉದಯಿಸಿರುವರು ದೈವವಾಗಿ. ಅವರ ನಿಷ್ಠೆಯ ಆರ್ದ್ರತೆಯಿಂದ ಸತ್ಕರ್ಮ ಬಯಲಿ ಬೆಳೆಯುವುದರಿಂದ ಬದುಕಿರುವವು ಅವರಿಂದ ಸತ್ಸಂಕಲ್ಪಗಳು ಬೆಳೆಯುವುದರಿಂದ ಅವರ ಆಶೀರ್ವಚನದಿಂದ ಅಗ್ನಿಯ ಆಯುಷ್ಯ ಬೆಳೆಯುವುದರಿಂದ ಸಮುದ್ರ ಪಟ್ಟಿರುವುದು ಪ್ರೀತಿಯಿಂದ ತನ್ನ ಜಲವನ್ನು ಲಕ್ಷ್ಮಿಯನ್ನು ದೂರಗೊಳಿಸಿ ಕೌಸ್ತುಭ ತೆಗೆದು ಕೈಯಲ್ಲಿರಿಸಿ ವಕ್ಷಸ್ಥಳದ ಪಾತ್ರೆ ಮುಂದೆ ಸರಿಸಿ ಹಿಡಿದೆ ಅವರ ಚರಣರಜಕ್ಕಾಗಿ ಹೃದಯದ ಮೇಲೆ ಪಾದಮುದ್ರ ಧರಿಸಿರುವೆ ಧನುರ್ಧರ ನನ್ನ ದೈವೀ ಗುಣಸಾಗರ ಕಾಯ್ದುಕೊಳ್ಳಲು. ಅವರೆಲ್ಲರೂ ಒಂದು ಶಾಪ್ ಕೊಟ್ಟಿದ್ರೆ ನಾನು ದೈವಿ ಗುಣಗಳನ್ನೆಲ್ಲ ಕಳ್ಕೊಂಡು ಬಿಡ್ಬೋದಾಗಿತ್ತು. ಆದ್ರೆ ನಾನು ದೈವಿ ಗುಣಗಳನ್ನ ಅರ್ಥಾತ್ ಏನು ಅಂತಂದ್ರೆ ಉಳಿಸೋಳು ಸಲುವಾಗಿ ಬ್ರಹ್ಮದೇವರಿಗೆ ಶಾಪ್ ಕೊಟ್ರು, ಶಿವನಿಗೆ ಶಾಪ್ ಕೊಟ್ರು ಪ್ರಭು. ಅರ್ಥಾತ್ ಏನು ಅಂದ್ರೆ ಅವಿಬ್ಬರಿಗೂ ಶಾಪ್ ಕೊಟ್ಟದ್ದು ನೋಡಿ ವಿಷ್ಣು ಅಂದ, ನಾನೇನಾದ್ರೂ ಗಡಬಡಿ ಮಾಡಿದ್ರೆ ನನಗೂ ಏನಾದ್ರೂ ಶಾಪ್ ಕೊಟ್ರು ಅಂದ್ರೆ ನನ್ನ ಪರಿಸ್ಥಿತಿನೂ ಕಠಿಣ ಆಗ್ತದೆ ಅಂತ ತಿಳ್ಕೊಂಡು ಬ್ರಹ್ಮದೇವರಿಗೆ ಶಾಪ್ ಕೊಟ್ರು. ಎಲ್ಲೆಲ್ಲೂ ನಿನ್ನ ವಿಗ್ರಹ ಪೂಜೆ ಆಗಬಾರ್ದು ಶಾಪ್. ಅರ್ಥಾತ್ ಏನಂದ್ರೆ ಶಿವನಿಗೆ ಏನ್ ಶಾಪ್ ಕೊಟ್ರು ಅಂದ್ರೆ ಅರ್ಥಾತ್ ಶಿವ ಪ್ರತ್ಯಕ್ಷವಾಗಿ ಪಾರ್ವತಿಯ ಜೊತೆಗೆ ಸಹವಾಸದಲ್ಲಿ ಇದ್ದಾಗನೇ ಇವ್ರು ಹೋಗ್ಬಿಟ್ರು. ಒಮ್ಮೆಲೆ ಧರಕನಲ್ಲಿ ಶಾಪ್ ಕೊಟ್ಬಿಟ್ರು. ಇದನ್ನು ಮಾಡಿದ್ರೆ ಹೇಳಿ ನೀ ಇದ ಅವಸ್ಥಾದಲ್ಲಿ ನಿನ್ ಪೂಜೆ ಆಗಲಿ. ಅರ್ಥಾತ್ ಏನು ಆದ್ರಿಂದ ಆ ಕೆಳಗಿಂದ ಏನು ಸೋಮಸೂತ್ರ ಅಂತೀವೋ ಅದು ಪಾರ್ವತಿ ಸ್ವರೂಪ, ಮ್ಯಾಲಿಂದ ಲಿಂಗದನು ಅದು ಈಶ್ವರ ಸ್ವರೂಪ ಅನ್ನೋ ದೃಷ್ಟಿಯಿಂದನೇ ಈ ಭಾವದಲ್ಲೇ ನಿನ್ ಪೂಜೆ ಆಗಲಿ ಅಂತ ಶಾಪ್ ಕೊಟ್ಟು. ವಿಷ್ಣು ಭಾವದಲ್ಲಿ ಇನ್ನೇನಾದ್ರೂ ಅಕಸ್ಮಾತ್ ಆಗಿ ಅವ್ರ ತಲೆಯಾಗಿ ಏನ್ ಬರ್ತದೋ ಏನು ಬ್ರಾಹ್ಮಣರು ತಡಬಾರ್ದು ಅಂತ ಹಸದ ಹಾರನ್ನು ತಡಬಾರ್ದು, ಉಂಡು ಮುಸ್ಲನ್ ತಡಬಾರ್ದು. ಹಸದ ಹಾರನ್ನು ತಡವಿದ್ರೆ ಏನ್ ಮುಂಚೆ ಹಸದಿರ್ತಾರ ಅವರು, ಅವಾಗ ಏನಾದ್ರು ತಡವಿದ್ರೆ ಏನಾದ್ರು ಶಾಪ್ ಕೊಟ್ಟು ಬಿಟ್ರು ಅಂದ್ರೆ ಪಂಚಾಯತ್ ಆಗ್ತದೆ. ಆದ್ರಿಂದ
ಶಿವ ವಿಷ್ಣು ಗಾಬರಿಯಾಗಿ ಅವನು ಕಾಳಿಸಿ ಬದಿಗೆ ಬಂದ್ಕೊಂಡು ಹಿಂಗೆ ಎದಿ ತೋರಿಸ್ಬಿಟ್ರು, ಬದಿ ಮರ ಬಂದು ಹೋಗ್ಬಿಡ. ಹೃದಯದ ಮೇಲೆ ಪಾದಮುದ್ರ ಧರಿಸಿರುವೆ ಧನುರ್ಧರ, ನನ್ನ ದೈವೀ ಗುಣಸಾಗರ ಕಾರಿದುಕೊಳ್ಳಲು. ನಾನೇನ್ ಷಡ್ಗುಣ ಈಶ್ವರಿ, ಅವ್ರು ಅಕಸ್ಮಾತ್ ಶಾಪ್ ಕೊಟ್ರು, ಷಡ್ಗುಣ ಈಶ್ವರಿಗೆ ಸಹಿ ರಹಿತನಾಗ್ಲಿ ಅಂದ್ಬಿಟ್ಟು ಏನಾಗ್ತಿತ್ತು ಪರಿಸ್ಥಿತಿ. ಅವನು ವಿಷ್ಣುವಿಂದು ಇಂದ್ರನಿಗೆ ಶಾಪ್ ಕೊಡ್ಲಿಲ್ಲ. ಇಂದ್ರನಿಗೆ ಗೌತಮರು ಶಾಪ್ ಕೊಟ್ರು, ಯಾವ ಒಂದು ಯೋನಿ ಸಲುವಾಗಿ ನೀನು ಇಲ್ಲಿ ಬಂದಿದ್ದೀಯೋ ನಿನ್ನ ಮೈ ತುಂಬ ಯೋನಿ ಆಗಲಿ ಅಂತ ಶಾಪ್ ಕೊಟ್ರು. ಆದ್ರಿಂದ ಅವನ ಮೈ ತುಂಬ ಕೊನೆಗೆ ಮತ್ತೆ ಕಾಲು ಬಿದ್ದು ಏನು ಅಸಹ್ಯ ಆಗ್ತಿದ್ ನನ್ನ ಪರಿಸ್ಥಿತಿ ಅಂತಂದಾಗ ವಿಸ್ತಾರ ಬೇಡ. ಕೊನೆಗೆ ಉಶಾಪ ಕೊಟ್ಟರು ಏನಂದ್ರೆ ಅವ ಕಣ್ಣಾಗ್ರಿ ಅಂತ ಶಾಪ ಕೊಟ್ಟರು. ಆದ್ರಿಂದ ಅವೇನಿದ್ದಾನಂದ್ರೆ ಸಹಸ್ರ ಚಕ್ಷು ಅಂತ ತಿಳ್ಕೊಂಡು ಅವನಿಗೆ ಅದು ಒಂದು ವಿಶೇಷಣದ ಇಂದ್ರನಿಗೆ ಸಹಸ್ರ ಲೋಚನ ಅಂತ ಎನ್ನುವಂಥದ್ದು. ದತ್ತೆ ಕಾಲು ಹಿಡ್ಕೊಂಡ್ಬಿಟ್ಟಾರ ಪಾಪ ಈ ಮನೆ. ಅವರ ಕೋಪ ಅರ್ಜುನ ಕಾಲಾಗ್ನಿ ರುದ್ರದ ವಸತಿ ಸ್ಥಾನ, ಅವರ ಪ್ರಸನ್ನತೆಯಿಂದ ಸಿದ್ಧಿ ಸಾಧನ ಪ್ರಾಪ್ತವಾಗುವುದು ಪುಕ್ಕತೆಯಾಗಿ ಅಂತ ಹೇಳಿ. ಅರ್ಥಾತ್ ಏನು ಅಂದ್ರೆ ಹಿಂದಿನ ಕಾಲದಲ್ಲಿ ಆ ಬ್ರಾಹ್ಮಣರೊಳಗೆ ಅಂಥದ್ದೊಂದು ತೇಜ್ ಇರ್ತದೆ, ಅಂಥ ಒಂದು ಸ್ಪರ್ಶದೊಂದು ಬಲ ಇರ್ತದೆ. ಈಗಿನ ಇವೇನು ಅರ್ಥಾತ್ ಏನು ಅಂದ್ರೆ ಶ್ರೀಮಂತರ ಬೆನ್ನು ಹತ್ತಿ, ರಾಜಕಾರಣಿಗಳ ಬೆನ್ನು ಹತ್ತಿ, ವಿಕಾರಿಗಳ ಜೊತೆ ಅಡ್ಡಾಡೋ ಬ್ರಾಹ್ಮಣರು ಶಾಪ ಕೊಟ್ರಿ ನಾವು ಕೈದ ವರ ಕೊಟ್ರಿ ನಾವು. ಇಂಥ ಪುಣ್ಯ ಪೂಜ್ಯ ಬ್ರಾಹ್ಮಣ ನನ್ನಲ್ಲಿಯೇ ತತ್ಪರ ರಾತ್ರಂದಿನ, ನನ್ನನ್ನು ಪಡೆಯುವುದೆಂಬ ಸಮರ್ಥನ ಮಾಡಬೇಕೇ. ಇಂಥವ್ರು ನನ್ನ ಪಡ್ಕೋತಾರಪ್ಪ ಅಂತ ತಿಳ್ಕೊಂಡು ಅದಕ್ಕೆ ನಾವು ಮತ್ತಿಗೆ ಹೇಳ್ಬೇಕಾದ್ರೆ ಶಕ್ಯಂತೆ ಅವಶ್ಯಕತೆನೇ ಇಲ್ಲ ಅಂತ. ಹೊಂದಿ ಚಂದನಗಾಳಿಯ ಸ್ಪರ್ಶ, ಹತ್ತಿರವಿದ್ದ ಬೇವಿನ ವೃಕ್ಷ, ಬೆಲೆ ಇರದ ಅದು ಶಿವ ಶೀರ್ಷ ಸ್ಥಾನ ಹೊಂದಿತು. ಅರ್ಥಾತ್ ಏನು ಅಂದ್ರೆ ಅದು ಹತ್ತಿರದಲ್ಲಿರ್ತಕ್ಕಂಥ ಬೇವಿನ ಗಿಡಕ್ಕ ಆ ಗಂಧದ ಗಿಡ ತಿಕ್ಕಿ 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 ಅದು ಸಹಿತ ಏನಾಯ್ತು ಅಂದ್ರೆ ಸುಗಂಧ ಆಗಿ ಹೋಯಿತು. ಅವಾಗ ಅಕಸ್ಮಾತ್ತಾಗಿ ಅದನ್ನು ತೆಗೆದು ಗಂಧ ಜೊತೆ ಹಚ್ಚಿದ್ರು ಸಹಿತ ಅದೇನದಂದ್ರೆ ಶಿವನ ತಲೆಯನ್ನ ಏರ್ಲಿಕ್ಕೆ ಸಮರ್ಥ ಆಯಿತು. ಅಂದ ಮೇಲೆ ಗಂಧದ ಗಿಡ ಅದನ್ನು ಹೊಂದದು ಎಂದು ಮನದಲ್ಲಿ ಹೇಗೆ ಭಾವಿಸುವುದು. ಬೇವಿನ ಗಿಡ ಅದ್ರ ಸಹವಾಸದಲ್ಲಿ ಬಂದಿರೋ ಬೇವಿನ ಗಿಡನ ಹಿಂಗಾಗ್ಬೇಕಾದ್ರೆ ಗಂಧದ ಗಿಡ ಆಗಂಗಿಲ್ಲ ಅಂತ ಹೆಂಗೆ ಹೇಳಿಕ್ಕಾಗ್ತದೆ. ಅಥವಾ ಸಮರ್ಥಿಸಿದರೆ ಪಡೆಯಿತೆಂಬುದು ಸತ್ಯವಾಗುವುದೇ, ಅಥವಾ ನಾವು ಹೇಳಿದ್ವಿ ಅನ್ನೋದರಿಂದ ಅದಾತು ಅನ್ನುವಂಥದ್ದು ಏನಿಲ್ಲ. ಶಾಂತಗೊಳಿಸುವನೆಂಬ ಆಶೆಯನ್ನು ತಾಳಿ ಶಂಕರನು ಧರಿಸಿರುವನು, ತಲೆಯ ಮೇಲೆ ಅರ್ಧ ಚಂದ್ರನನ್ನು ನಿರಂತರ. ಅರ್ಥಾತ್ ಏನು ತಲೆ ಕಾಯ್ದಿತ್ತು ಅವನು ಸಹಿತ ಬಹಳ. ಆದ್ರಿಂದ ಅವನ ಪ್ರಾಪಂಚಿಕ ಜೀವನ ಏನಿಲ್ಲ ಅವನು ಬಹಳ ಏನಂದ್ರೆ ಅರ್ಥಾತ್ ತಲೆ ಕಾಯುವಂಗ ಅದ ಅವನು. ಆದ್ರಿಂದ ಅದನ್ನೆಲ್ಲ ನೋಡಿದ್ರೆ ತಲೆ ಮೇಲೆ ಚಂದಪ್ಪನ ಇಟ್ಕೊಂಡು ಕಾಣಿಸ್ತದೆ. ನನ್ನ ದಿವಸ ಎಲ್ಲಾರು ಕೂತಾಗ ಮನಿ ಮಂದಿ ಎಲ್ಲಾರು ಅಂದ್ರ ಶಿವ, ಪಾರ್ವತಿ, ಗಣಪತಿ, ಕುಮಾರಸ್ವಾಮಿ ಮತ್ತು ಅವರು ಎಲ್ಲ ವಾಹನಗಳು ಕೂತಿದ್ವು ಅಲ್ಲಿದ್ದು. ಅಲ್ಲೇ ಶಿವನ ವಾಹನ ನಂದಿ ಕೂತಿತ್ತು, ಅದೇ ರೀತಿಯ ಪಾರ್ವತಿ ವಾಹನ ಸಿಂಹ ಒಂದು ಕಡೆ ಕೂತಿತ್ತು, ಅದೇ ರೀತಿಯ ಗಣಪತಿ ವಾಹನ ಇಲ್ಲಿ ಕೂತಿತ್ತು. ಆಮೇಲೆ ಕಾರ್ತಿಕ ಸ್ವಾಮಿ ಅಥವಾ ಷಡ್ಮುಖನ ವಾಹನ ನವೀನು ಅಲ್ಲೇ ಕೂತಿತ್ತು. ಎಲ್ಲ ಶಿವ. ಆಮೇಲೆ ಅರ್ಥಾತ್ ಏನಂದ್ರೆ ಶಿವನ ತಲೆ ಮೇಲೆ ಗಂಗಾ ಇದ್ರು, ತೊಡಿ ಮೇಲೆ ಪಾರ್ವತಿ ಇದ್ರು. ಹಿಂಗೊಂದು ಆ ಒಂದೇನು ಅಂದ್ರೆ ಒಂದು ಪರಿಸ್ಥಿತಿ ಅದು, ಆ ಸಂದರ್ಭ, ಆ ದೃಶ್ಯ. ಅವಾಗ ಸಹಜವಾಗಿ ಶಿವ ಏನ್ ಮಾಡಿದ ಅಂದ್ರೆ ಏನೇನೋ ಇದು ಮಾಡ್ತಾರೆ ನೋಡ್ತಾನೆ. ಆ ಮ್ಯಾಲ ಕೂತು ಗಂಗಾ ಏನೋ ಕೆಟ್ಟ ಸಿಟ್ಲೆ ಪಾರ್ವತಿ ಕಡೆ ನೋಡ್ಲಿಕ್ಕೆ, ಪಾರ್ವತಿ ಕೆಟ್ಟ ಸಿಟ್ಲೆ ಗಂಗಾ ಕಡೆ ನೋಡ್ಲಿಕ್ಕೆ, ಆಕಿಂದ್ರೆ ತಲೆ ಮೇಲೆ ಕೂಡ್ಸೋಣ ನಾನು ಸುಮ್ಮನೆ ಹಂಗ ಸಮಾಧಾನ ತಲೆ ಮೇಲೆ ಕೂಡ್ಸೋಣ ಅಂತ ಹಾಕಿ
ಆಕಿಗೆ ಏನದ ಅಂದ್ರೆ ಮ್ಯಾಲ ಕೂತಾಕಿ ಆಕಿಗೆ ಏನದ ತಲೆ ಮೇಲೆ ಬಿಟ್ಕೊಂಡು ಇಟ್ಕೊಂಡ್ಬಿಟ್ರೆ ಏನ್ ಮಾಡ್ಬೇಕು ನಾವು? ಆಕಿನ ನೋಡಿ ತೊಡಿ ಮೇಲೆ ಕೂಡ್ಸ್ಕೊಂಡ ಅಂತ ಆಕಿಗೆ ಸಿಗ್. ಆಮೇಲೆ ಹೌದು ಇತ್ಲಾತ್ಲ ನೋಡಿದ ಅದು ಸಿಂಹ ಆ ಎತ್ತಿನ ಕಡೆಗೆ ನೋಡ್ಲಿಕ್ಕೆ ಹತ್ತಿದ. ಅದು ಜೋರ್ಲೆ ಕಣ್ ಕಿಸಿದ ಎತ್ತಿನ ಕಡೆ ನೋಡ್ಲಿಕ್ಕೆ ಹತ್ತು ಕೂಡಲೇ ಎತ್ತು ಗಾಬರಿಯಾಗಿ ಅದೇನ ಇದನ್ನ ಮಾಡ್ಲಿಕ್ಕೆ ಹತ್ತಿದ ಗಾಬರಿಯಾಗಿತ್ತು. ಅವಾಗ ಅಷ್ಟೊತ್ತಿಗೆ ಏನ್ ಮಾಡ್ತು ಅಂದ್ರೆ ಅರ್ಥಾತ್ ಏನು ಅಂದ್ರ ಗಣಪತಿ ವಾಹನೀಲಿ ಶಿವ ಏನದನು ಹಟ್ಟಿಗೆ ಅಥವಾ ಶಿವ ಕೊಳ್ಳಾಗ ಹಾವು ಸುತ್ತಿಕೊಂಡಿದ್ದ. ಅದನ್ನ ಏನದ ಅದು ಇದನ್ನ ಏನ್ ಮಾಡ್ಲಿಕ್ಕೆ ಅಂದ್ರೆ ಕಾರ್ತಿಕ್ ಸ್ವಾಮಿ ಅಂದ್ರೆ ಸಾಕ್ಷಾತ್ ಅವನು ಹಾವಿನ ಅವತಾರನಲ್ಲ. ಆ ಕಾರ್ತಿಕ್ ಸ್ವಾಮಿ ಅರ್ಥಾತ್ ಏನಂದ್ರೆ ಹಾವು ಆ ಇಲಿನ ನೋಡ್ಲಿಕ್ಕೆ ಹತ್ತಿದೆ ಯಾವಾಗ ನುಂಗಿ ಬಿಡ್ಲೇನೋ ಅಂತ. ಆಮೇಲೆ ಆ ನವಿಲ್ ಏನದನು ಹಾವಿನ ನೋಡ್ಲಿಕ್ಕೆ ಹತ್ತಿತ್ತು, ಇದನ್ನ ತಗೊಂಡು ಹೋಗಿಬಿಡ್ಲಿ ನಾಲ್ಕು ಅಂತಿತ್ತು. ಶಿವ ಎಲ್ಲರ ಕಡೆ ನೋಡಿದ ಒಬ್ಬರಿಗೂ ಸಮಾಧಾನ ಇಲ್ಲ ಅಂತ ಗೊತ್ತಾದ ಕೂಡಲೇ ಅವನಿಗೆ ಬಹಳ ಮನಸ್ಸಿತ್ತು, ದುಃಖ ಆಯ್ತು. ಕೊನೆಗೆ ಏನ್ ಮಾಡಿದ ಅಂತ ಅಷ್ಟೊತ್ತಿಗೆ ಹಾಲಾಹಾಲ ತಂದು ಕೊಟ್ಟು ನೋಡು ಚಲೋ ಆಗ್ತಾ ಇದೆ ಅಂತ ಕುಡಿದು ಬಿಡ್ತೀನಿ ಈ ಪ್ರಾಪಂಚಿಕ ಬಂದ್ರ ನನಗೂ ಸಾಕಾಗಿ ಹೋಗಿದೆ ಅಂತ ತಿಳ್ಕೊಂಡು ಮನೆಯೊಳಗೆ ಒಬ್ಬರಿಗೂ ಸಮಾಧಾನ ಇಲ್ಲ, ಒಬ್ಬರು ಕಂಡ್ರೆ ಒಬ್ರಿಗೆ ಆಗಂಗಿಲ್ಲ. ಇಂಥ ಪರಿಂದ ಎದಕ್ಕೆ ಇರ್ಬೇಕಂತ ಇಲ್ಲಿ ಹಾಲಾಹಾಲ ಕುಡಿದು ಬಿಡ್ತೀನಿ ಅಂತ ಕಟಗಟ ಕುಡಿದು ಬಿಟ್ಟ. ಕುಡಿದು ಕೂಡಲೇ ಒಮ್ಮೆಲೆ ಏನಾಗ್ಬಿಡ್ತು ಅವಾಗ ತಲೆಯಾಗಿ ಬಂತು, ಚೇ ಬಹಳ ತಪ್ಪು ಮಾಡಿದೆ. ಅರ್ಥಾತ್ ಏನೊಂದು ಈ ಪ್ರಪಂಚದ ವಿಷ ಕುಡದೆ ಆದ್ರೆ ಹೆಂಗೆ ಇಟ್ಕೋಬೇಕು ಅನ್ನೋದನ್ನ ನಾನು ಪ್ರಾಪಂಚಿಕರಿಗೆ ಆದರ್ಶ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಹೊಟ್ಯಾಗೂ ತಗೋಬಾರ್ದು, ಹೊರಗೂ ಉಗೊಳ್ಬಾರ್ದು ಅನ್ನೋದ ಗಂಟಲ್ದಾಗ ಅದು ಹಾವು ಬಿಕ್ಕೊಂಡು ಆ ಗಂಟಲ್ದಾಗ ಇಟ್ಕೊಂಡು ಕೂತ. ಹೆಂಗೋ ಹಂಗ ನಾವು ಪ್ರಾಪಂಚಿಕರು ಏನ್ ಮಾಡಬಾರ್ದು ಅಂತಂದ್ರ ಈ ಮನೆ ಕಲಹಗಳನ್ನ ಅರ್ಥಾತ್ ಪ್ಯಾಲೇಸ್ ಪಾಲಿಟಿಕ್ಸ್ ಏನಿರ್ತದ್ದು ಇದನ್ನ ಏನದ ಅಂದ್ರ ಹೊರಗೂ ಹಾಕಬಾರ್ದು, ಹೊಟ್ಯಾಗೂ ತಗೋಬಾರ್ದು, ಗಂಟಲಾಗಿ ಇಟ್ಕೊಂಡು ಕೂಡ್ಬೇಕು ಅಂತ ತಿಳ್ಕೊಂಡು ಭಗವಂತ ಏನ್ ಮಾಡಿ ಶಿವ ಏನ್ ಮಾಡಿದ ಅಂದ್ರೆ ಪ್ರಾಪಂಚಿಕರಿಗೆ ಇಂಥದ್ದೊಂದು ಸೂಚನಾ ಕೊಟ್ಟ ಅಂತ ಹೇಳ್ತಾರೆ. ಆದ್ರಿಂದ ಏನ್ ಮಾಡಿದ ಅಂದ್ರೆ ತಲೆಯ ಮೇಲೆ ಅರ್ಧ ಚಂದ್ರನನ್ನು ನಿರಂತರ ಆದರೆ ಪರಿಮಳ ಹಾಗೂ ಶೀತಲ ಪೂರ್ಣ ಚಂದ್ರನಿಗಿಂತ ವಿಲಕ್ಷಣ ಸರ್ವಾಂಗದಲ್ಲಿ ಅಂಥ ಚಂದನ ಸಹಜ ಹೇಗೆ ಶೋಭಿಸದು. ಅವಾಗ ಅರ್ಥಾತ್ ಏನು ತಲೆ ಮೇಲ ಚಂದಾಪನ ಇಟ್ಕೊಂಡೇನೋ ಖರೆ ಅದು ಮೈಯೆಲ್ಲ ಭಗಭಗ ಉರಿತಿತ್ಲ, ಆ ವಿಷದ ಬಾಧೆಯಿಂದ ಮೈಯೆಲ್ಲ ಉರಿತಿತ್ತು. ಆದ್ರಿಂದ ಏನ್ ಮಾಡ್ದ ಗಂಧ ಹಚ್ಕೊಂಡ ಮೈ ತುಂಬ ಗಂಧ ಹಚ್ಕೊಂಡ. ಅವಾಗ ಅವನಿಗೆ ಇಡೀ ಮೈ ಎಲ್ಲ ಏನಾಯ್ತು ಅಂದ್ರೆ ಪರಿಮಳನೂ ಅದ, ಅರ್ಥಾತ್ ಶಾಂತನೂ ಅದ, ಅರ್ಥಾತ್ ಏನು ತಣ್ಣಗೂ ಅನಿಸ್ತದೆ, ಪರಿಮಳನೂ ಅದೇ. ಚಂದಾಪ ಬರೀ ತಲೆ ಮೇಲೆ ಕೂತು ತಲೆ ಅಷ್ಟ ಸ್ನಾನ ಮಾಡಿದ. ಆದ್ರೆ ಗಂಧ ಅನ್ನುವಂಥದ್ದು ಮೈಯನ್ನ ಸಣ್ಣ ಏನ್ ಮಾಡ್ತು ಅಂದ್ರೆ ತಣ್ಣಗೆ ಮಾಡ್ತು. ಆದ್ದರಿಂದ ಗಂಗಾ ಸಂಗದಿಂದ ರಸ್ತೆಯ ಜಲವು ಸಮುದ್ರ ಸೇರುವುದು ಅನಾಯಾಸವು. ಆ ಗಂಗೆಗೇನಾದರೂ ಭಿನ್ನವು ಗತಿ ಇರುವುದೇ. ಅರ್ಥಾತ್ ಗಂಗೆಯ ಸಹವಾಸದಿಂದ ಒಂದು ಏನಾಗ್ತದೆ ಘಟ ನೀರು ಹೋಗಿ ಸಮುದ್ರಕ್ಕೆ ಸೇರ್ತದೆ. ಆದ್ರೆ ಗಂಗಾ ಬ್ಯಾರೆ ಕಡೆ ಎಲ್ಲಾರ ಆಕಿ ಗತಿ ಅದ ಏನು ಅಂದ್ರೆ ಗತಿ ಇಲ್ಲ. ಆಕಿ ನಿರಂತರವಾಗಿ ಆ ಸಮುದ್ರ ಕಡೆಗೇನೆ ಹರಿತಕ್ಕಂಥವಳು ಅಂತ. ಆದ್ದರಿಂದ ರಾಜರ್ಷಿ ಅಥವಾ ಬ್ರಾಹ್ಮಣ ಅವರಿಗೆ ಗತಿ ಮತಿ ನಾನೇ ಶರಣ್ಯ, ನಾನೇ ತ್ರಿಶುದ್ಧಿ ಹಾಗೂ ನಿರ್ವಾಣ ಸ್ಥಿತಿಯೂ ನಾನೇ. ಆದ್ರಿಂದ ಅರ್ಥಾತ್ ಏನು ಬ್ರಾಹ್ಮಣರ ಅರ್ಥ ಏನು ಅಂದ್ರೆ ಅಂಥ ಬ್ರಾಹ್ಮಣರಿಗೆ ನಾನೇ ಏನಿದ್ದೀನಿ ಎಲ್ಲಾ ದೃಷ್ಟಿಯಿಂದಲೂ ಇದು ಇದ್ದೀನಿ ಅಂತ ಅರ್ಥ. ಪುಣ್ಯಾಹ ಅರ್ಥಾತ್ ಏನು ಅಂದ್ರೆ ಬ್ರಾಹ್ಮಣರು ಎಂಥವರಿದ್ದಾರೆ ಅಂದ್ರೆ ಪುಣ್ಯವಂತರು ಮತ್ತು ತಪಸ್ವಿಗಳಾಗಿ ಭಕ್ತರಾಗಿರ್ತಕ್ಕಂಥ ಬ್ರಾಹ್ಮಣರಿಗೆ ನಾನೇ ಏನಿದ್ದೀನಿ ಅಂದ್ರೆ ಗತಿ ಇದ್ದೀನಿ ಅಂತ ತಿಳ್ಕೊಂಡೆ. ಆದ್ದರಿಂದ ಶತಛಿದ್ರ ನಾವಿನಲ್ಲಿ ನಿಶ್ಚಿಂತೆಯಿಂದ ಹೊರಡಬಹುದೇ ಅದರಲ್ಲಿ, ಅಥವಾ ಶಸ್ತ್ರಾಸ್ತ್ರ ವೃಷ್ಟಿಯಲ್ಲಿ ಬರಿಮೈಯಿಂದ ಬಹುದೇ. ಆದ್ರೆ ಏನದಂದ್ರ ಯಾಕೆ ಹಿಂಗೆ ಹೇಳಿಕತ್ತಾರಂದ್ರೆ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಮಾಂ. ನಾವು ಬೇಕಾದಷ್ಟು ಚಂದ ಅಲಂಕಾರ ಮಾಡ್ಯಾರ, ನಾವು ಚಂದ ಅಲಂಕಾರ ಮಾಡಿದ, ಅದ್ರ ಕೆಳಗೆ 106 ಛಿದ್ರವ. ಮ್ಯಾಲಿಂದ ಎಷ್ಟ ಚಂದ ಕಾಣಿಸಿದ್ರು ಒಳ ಕೆಳಗೆ ಏನವ ಅಂದ್ರೆ 106 ಛಿದ್ರ ಇರ್ತಕ್ಕಂಥ ಅದು ಹೆಂಗೋ ಹಂಗೆ ಈ ಪ್ರಪಂಚದ ಪರಿಸ್ಥಿತಿ ಅದ ಅಂತ. ಮೈ ಮೇಲೆ ಬೀಳುತ್ತಿರಲು ಪಾಷಾಣ
ಮಾಡಬಾರದೆ ಧಾರು ಧಾರಣ ಔಷಧದ ಬಗ್ಗೆ ಏಕೆ ಉದಾಸೀನ ರೋಗದಿಂದ ಬಳಲಿದರು. ತಲೆ ಮೇಲೆ ಕಲ್ಲು ಬೀಳ್ತಿದ್ದು ಅಂತಂದ್ರೆ ನಾವು ಅವುಗಳಿಂದ ಸುರಕ್ಷಿತವಾಗಿರೋದಕ್ಕಾಗಿ ಢಾಲ್ ಯಾಕೆ ನಾವು ತಲೆ ಮೇಲೆ ಹಿಡ್ಕೋಬಾರ್ದು ಅಂತ ತಿಳ್ಕೊಂಡು ಮೈ ಮೇಲೆ ಬೀಳುತ್ತಿರಲು ಪಾಷಾಣ ಮಾಡಬಾರದೆ ಢಾಲು ಧಾರಣ ಔಷಧದ ಬಗ್ಗೆ ಏಕೆ ಉದಾಸೀನ ರೋಗದಿಂದ ಬಳಲಿದರು. ಇನ್ನೊಂದು ದೃಷ್ಟಾಂತವೆಂದರೆ ಈ ಜಗತ್ತು ಯುದ್ಧ ಭೂಮಿಯಾಗಿರುತ್ತದೆ. ಇದರಲ್ಲಿ ಶಸ್ತ್ರಗಳ ವೃಷ್ಟಿಯಾಗುತ್ತಿರುತ್ತದೆ. ಆಗ ನಾವು ಬರಿಗೈಯಿಂದ ಹಾಗೂ ಬಲಿಮೈಯಿಂದ ಇದ್ದರೆ ನಡೆಯುತ್ತದೆ. ಯುದ್ಧ ಭೂಮಿಯಲ್ಲಿ ನಿರಂತರ ಸಂಘರ್ಷವಿರುತ್ತದೆ. ನಾನು ನಿಮಗೆ ಹಿಂದೆ ಸರೋಖಾನ್ ಒಂದು ಪುಸ್ತಕವನ್ನು ಸರೋಖಾನ್ನ ಒಂದು ಪುಸ್ತಕವನ್ನು ತೋರಿಸಿದ್ದೆ. ರೀಕನ್ಸ್ಟ್ರಕ್ಷನ್ ಆಫ್ ಹ್ಯುಮ್ಯಾನಿಟಿ. ಅದರಲ್ಲಿ ಅವನು ಕಳೆದ 2000 ವರ್ಷಗಳಲ್ಲಿ ಒಂದು ವರ್ಷವೂ ಈ ಜಗತ್ತಿನಲ್ಲಿ ಯುದ್ಧವಾಗಿಲ್ಲವೆಂದೇನೂ ಇಲ್ಲ ಎಂದು ಬರೆದಿರುತ್ತಾನೆ. ಮುಂಬೈಯಲ್ಲಾದರೂ ಎಷ್ಟೊಂದು ಹೊಡೆದಾಟ ನಡೆದಿರುತ್ತದೆ. ಶ್ರೀ ಜ್ಞಾನೇಶ್ವರ ಮಹಾರಾಜರು ಅಂಗಾವಲಿ ಪಡೆದ ಪಾಷಾಣ ನ ಸುಪಾವೆ ಕೋಣಿ ಬೋಢನ ಎಂದು ಅಂದಿರುತ್ತಾರೆ. ಬೋಢನ ಅಂದರೆ ಢಾಲು. ಕಲ್ಲುಗಳ ವೃಷ್ಟಿಯಾಗುತ್ತಿರುವಾಗ ಢಾಲು ಹಿಡಿಯಲೇಬೇಕು. ನಾನು ನಿಮಗೆ 2 ಸಂಗತಿ ಹೇಳುತ್ತೇನೆ. ನಾವು 2 ಸಹೋದರರು ಮೊಗಲಾಯಿಯಲ್ಲಿ ಬೆಳೆದೆವು. ಇನ್ನೊಬ್ಬರು ಅಣ್ಣ ಬೆಳೆದರು. ಅವನಿಗೆ ತುಂಗಭದ್ರೆಯ ದಂಡಿಗೆ ವರ್ಗವಾಯಿತು. ನಿಮಗೆ ಕಲ್ಪನೆ ಇರಬಹುದು, ನಿಜಾಮನು ತುಂಗಭದ್ರಾ ಪ್ರಾಜೆಕ್ಟ್ ಕಟ್ಟಿದನು. ತುಂಗಭದ್ರಾ ಪ್ರಾಜೆಕ್ಟ್ ಇಂದ ನಿಜಾಮ್ ಕಟ್ಟಿದನು. ಇದು ಹೊಸಪೇಟೆ. ಆ ಕಾಲದಲ್ಲಿ ಅದಕ್ಕೆ 98 ಲಕ್ಷ ರೂಪಾಯಿಗಳು ಖರ್ಚಾದವು. ವಲ್ಲಭಭಾಯಿ ಪಟೇಲರು ಪೊಲೀಸ್ ಆಕ್ಷನ್ ಪ್ರಾರಂಭಿಸಿದರು. ಆಗ 3 ಕಡೆಯಿಂದ ಭಾರತೀಯ ಸೈನ್ಯವು ಬಂದಿತು. 3 ಜನ ಇಂಡಿಯನ್ ಜನರಲ್ ಬಂದಿದ್ದರು. ಅವರಲ್ಲಿ ಒಬ್ಬನು ಚೌಧರಿ. ಅವನು ಜಯಿಸಿದನೇನೋ ನಿಜ, ಅವನು ವಾರಂಗಲ್ ಕಡೆಯಿಂದ ಬಂದಿದ್ದನು. ನಮ್ಮ KM ಮುನ್ಷಿ ಅಲ್ಲಿ ವಕೀಲರಾಯಿತು. ಈ ಕಡೆಯಿಂದ ಲಾಲ್ ಎಂಬುವನು ಬ್ರಿಗೇಡಿಯರ್ ಆಗಿ ಬಂದಿದ್ದನು. ಅವರಲ್ಲಿ ಪಠಾಣ್ ಮುಂತಾದವರು ಇದ್ದರು. ಅವರಿಗೆ ಬಂದೂಕುಗಳನ್ನು ಕೊಟ್ಟಿದ್ದರು. ಆದರೆ ಅದರಲ್ಲಿ ಗುಂಡು ಇರಲಿಲ್ಲ. ಅಂದ ಮೇಲೆ ಬಂದೂಕು ತೆಗೆದುಕೊಂಡು ಏನು ಮಾಡುವುದು? ಆಗ ಅವರನ್ನು ಅಡುಗೆ ಮಾಡಲು ಹಚ್ಚಿದರು. ಅವರು ನಮ್ಮ ಅಣ್ಣನ ಮನೆ ಕಂಪೌಂಡಿನಲ್ಲಿ ಅಡಿಗೆ ಮಾಡುತ್ತಿದ್ದರು. ಬಂದೂಕಿನಲ್ಲಿ ಗುಂಡುಗಳು ಇರಲಿಲ್ಲವಾದ್ದರಿಂದ ಪೊಲೀಸ್ ಹಾಗೂ ಸಿಪಾಯಿಗಳಿಗೆ ಕಲ್ಲು ಒಗೆಯಲು ಕೊಟ್ಟರು. ಅವರು ಇಂಡಿಯನ್ ಸೈನ್ಯದ ಮೇಲೆ ಕಲ್ಲು ಒಗೆಯಬೇಕಾಗಿತ್ತು. ನಾನು ನಿಮಗೆ ಒಂದು ಮೋಜಿನ ಪ್ರಸಂಗ ಹೇಳುತ್ತೇನೆ, ಅಂದರೆ ನಿಮಗೆ ಟೆನ್ಷನ್ ಆಗುವುದಿಲ್ಲ. ಪಾಕಿಸ್ತಾನದಲ್ಲಿ ಸರ್ ಇಸ್ಕಂದರ್ ಮಿರ್ಜಾ ಇದ್ದನು. ಮುಂದೆ ಅವನು ಪ್ರೈಮ್ ಮಿನಿಸ್ಟರ್ ಆದನು. ಜಿನ್ನಾ ಅಲ್ಲಿಯ ಪ್ರೆಸಿಡೆಂಟ್ ಇದ್ದನು. ಮಿರ್ಜಾ ಇಲ್ಲಿ ಬಿಟ್ಟು ಅಲ್ಲಿಗೆ ಹೋಗಿದ್ದನು. ಅವನದೊಂದು ಮೋಜಿನ ಪ್ರಸಂಗವಿರುತ್ತದೆ. ಗಾಂಧಿಯ ಜೊತೆ ಒಬ್ಬ ಬಾದ್ಶಾ ಖಾನ್ ಇದ್ದನು. ಅವನು ಬ್ರಿಟಿಷ್ ಸರ್ಕಾರಕ್ಕೆ ಉಸಿರುಗಟ್ಟುವಂತೆ ಮಾಡಲು ಪೇಶಾವರದಿಂದ 2000 ಪಠಾಣದ ಸೈನ್ಯವನ್ನು ನಿರ್ಮಿಸಿದನು. ಮಿರ್ಜಾ ಜನರಲ್ ಆಗಿದ್ದನು. ಆಗ ಅವರು ಅಡುಗೆ ಮನೆಯಲ್ಲಿ ಯಾವ ಅಡುಗೆಯವರಿದ್ದರು ಅವರನ್ನು ವಶ ಮಾಡಿಕೊಂಡು ರೊಟ್ಟಿಯ ಮೇಲೆ ಬೆಳ್ಳುಳ್ಳಿಯ ಚಟ್ನಿಯನ್ನು ಹಾಗೂ ಔಡದ ಎಣ್ಣೆಯನ್ನು ಹಾಕಿಸಿದರು. ಎಷ್ಟರೇ ಆ ಬಹು ಜನರು ಅದನ್ನು ತಿಂದ ಮೇಲೆ ಹೊಟ್ಟೆ ಜಾರಿ ತೊಡಗಿದರು. ಅಂಥ ಪರಿಸ್ಥಿತಿಯಲ್ಲಿ ಇವರ ನಿವೇದನೆ ಸ್ವೀಕಾರ ಮಾಡುವುದು ಗತ್ಯಂತರವೇ ಇರಲಿಲ್ಲ. ಪೇಪರ್ನಲ್ಲಿ ಬಂದ ಕಲ್ಲಿನ ಸಂಗತಿ ಹೇಳುತ್ತೆ. ಪುಣೆಯ ದೊಡ್ಡ ಪ್ರೊಫೆಸರ್ನ ಮಗನು ರೈಲಿನಲ್ಲಿ ಪ್ರವಾಸ ಮಾಡುವಾಗ ಕಿಟಕಿಯ ಪಕ್ಕದಲ್ಲಿ ಕುಳಿತಿದ್ದನು. ಯಾರೋ ಹೊರಗಿನಿಂದ ಕಲ್ಲಿನಿಂದ ಹೊಡೆದಾಗ ಅವನು ಸತ್ತೇ ಹೋದನು. ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರು ಅನ್ನುತ್ತಾರೆ, ಎಲ್ಲ ಕಡೆಗೂ ಕಲ್ಲಿನ ಮಳೆ ಆಗುತ್ತಿರುವಾಗ ಯಾವುದೇ ಉಪಾಯ ಮಾಡದಿದ್ದರೆ ಏನು ಮಾಡಬೇಕು? ಅನಂತರ ಅನ್ನುತ್ತಾರೆ, ರೋಗ ದಾಟದ ಹಾನಿ ಉದಾಸಪಣ ಓಖದೇಶಿ. ರೋಗವಾಗಿರುತ್ತದೆ,
ಔಷಧ ತೆಗೆದುಕೊಳ್ಳುವುದಿಲ್ಲ. ಇದೇನಿರುತ್ತದೆ? ಇದರಲ್ಲೂ ಜೀವನ ಅಪೂರ್ಣವಾದುದರ ವರ್ಣನೆ ಇರುತ್ತದೆ. ನಿನಗೆ ರೋಗವಾಗಿರುತ್ತದೆ ಎಂದು ರೋಗವಾಗಿರುತ್ತದೆ, ನೀನು ಔಷಧ ತೆಗೆದುಕೊಳ್ಳಬೇಕು. ಜೇತ ಚೌಕಳೆ ದಳತ ಒಣವ ತೇತು ನೀನ ನಿಗೆ ಸುತ್ತಲೂ ದಾವಾನದ ಉರಿಯುತ್ತಿರುವಾಗ ಅದರಿಂದ ಹೇಗೆ ಹೊರ ಬರದೆ ಇರುವುದಾಗ ಅದರಂತೆ ಘೋರ ಪ್ರಪಂಚದಲ್ಲಿ ಬಂದಿರುವಾಗ ನನ್ನನ್ನು ಭಜಿಸದೆ ಹೀಗಿರುವುದು. ಅದೇ ನನ್ನನ್ನು ಉಪದ್ರವ ಶಬ್ದದ ಅರ್ಥವು ಮೋಜಿನದಾಗಿರುತ್ತದೆ. ನಿರಂತರ ಕಿರಿಕಿರಿ. ಕೆಲವು ಮನೆ ಒಡತಿಯರು ಒಂದೇ ಸಮನೆ ಕಿರಿಕಿರಿ ಕೊಡುತ್ತಿರುತ್ತಾರೆ. ಹೀಗಾದ್ರೆ ಅವರು ಮುಂದೆ ಕೆಲಸಕ್ಕಾದರೂ ಏಕೆ ಬರುವುದು? ಕೆಲಸದವರಿಗೆ ಜೇತ ಚೌಕು ಕಡೆ ಜಳದ ಒಣವ. ನಮಗೆ ಜೀವನದ ಗಾಂಭೀರ್ಯತನ ತಿಳಿಯುವುದಿಲ್ಲ. ಎಲ್ಲಿ ನೋಡಿದಲ್ಲಿ ಅಸಮಾಧಾನ. ಇದೇ ಅರಣ್ಯದಲ್ಲಿ ಹತ್ತಿರ ಉರಿಯಾಗಿರುತ್ತದೆ. ಶಾಂತಿಯು ಮಂಜುಗಡ್ಡೆಯಂತೆ ಇರುತ್ತದೆ. ನೀವು ಅಂತ ಶಾಂತನಾದ ಮನುಷ್ಯನನ್ನು ನೋಡಿರುವಿರಾ? ಇತ್ತೀಚೆಗೆ ಪತ್ರಿಕೆಯಲ್ಲಿ ನಟನಟಿಯರಿಗೆ ಎಷ್ಟೊಂದು ಮಹತ್ವ ಬಂದಿರುತ್ತದೆ. ಅವರ ಚಿತ್ರಗಳು ಎಷ್ಟೊಂದು ಪ್ರಕಟವಾಗುತ್ತವೆ. ಜಗತ್ತು ಹೀಗಿರುತ್ತದೆ ನೋಡಿರಿ. ಜನರು ಇದೆಲ್ಲದರಲ್ಲೂ ಮುನ್ನುಗ್ಗುತ್ತಿರುತ್ತಾರೆ. ಇಂಥದರಲ್ಲಿ ಸಮಾಧಾನವಿರುತ್ತದೆ. ನೀವೇ ನೋಡಿರಿ, ಜಗತ್ತಿನಲ್ಲಿ ಇಷ್ಟೊಂದು ಜನರು ಇರುತ್ತಾರೆ. ಯಾರಿಗಾದರೂ ಸಮಾಧಾನವಿರುತ್ತದೆ? ವಿಚಾರಗಳ ಬುದ್ಧಿಯ ಸಮಾಧಾನವಿರುವುದಿಲ್ಲ. ನಾನು ಹಿಂದೆ ಅರಿಸ್ಟಾಟಲ್ ಮಾತು ಹೇಳಿದ್ದನು. ದಿ ಓನ್ಲಿ ಎಕ್ಸೆಸ್ ಆರ್ ಅಲೌಡ್ ಸ್ಪಿರಿಚುವಲ್ ಎಕ್ಸೆಸ್. ರಾಂಡೆ ಅವರು ದಿ ಓನ್ಲಿ ಎಕ್ಸೆಸ್ ಆರ್ ಅಲೌಡ್ ಡಿವೈನ್ ಎಕ್ಸೆಸ್ ಅಂದಿರುತ್ತಾರೆ. ಆದರೆ ಇತ್ತೀಚೆಗೆ ಎಷ್ಟೊಂದು ಬುದ್ಧಿಯು ಬಹಳಷ್ಟು ಬೆಳೆದಿರುತ್ತದೆ. ಆದರೆ ಅದರಲ್ಲಿ ಯಾರಾದರೂ ಸಮಾಧಾನಗಳನ್ನು ನೋಡಿರುವರೆ? ಶಾಂತಿಯು ತಂಪಾಗಿರುತ್ತದೆ, ಅಸಮಾಧಾನವು ಶಾಂತಿ ವಿರುದ್ಧವಾಗಿರುತ್ತದೆ. ಎಲ್ಲಿ ನೋಡಿದಲ್ಲಿ ಉರಿಯುತ್ತಿರುತ್ತದೆ. ಚಿಕ್ಕವರು, ದೊಡ್ಡವರು, ಅಧಿಕಾರಿಗಳು, ಅನಧಿಕಾರಿಗಳು, ಬಡವರು, ಶ್ರೀಮಂತರು, ಯಾರಾದರೂ ಸಮಾಧಾನಿಗಳಾಗಿದ್ದರೆ ಎಲ್ಲರೂ ಅಸಮಾಧಾನಿಗಳೇ. ಇಂಥ ಅಸಮಾಧಾನದ ಜೀವನದಲ್ಲಿ ಯಾವ ಸಮಾಧಾನದ ಸ್ಥಾನವಿರುತ್ತದೋ ಆ ಕಡೆಗೆ ಹೋಗುವುದಿಲ್ಲ. ಅರ್ಜುನ ನಾನು ಇದಕ್ಕೇನು ಅನ್ನಲಿ? ಅದಕ್ಕೆ ಹೇಳ್ತಾರೆ, ಅರೇ ನನ್ನನ್ನು ಭಜಿಸದಿರುವುದಕ್ಕಾಗಿ ಯಾವ ಬಲವಿರುವುದು ತಮ್ಮೊಳಗೆ? ಮನೆ ಅಥವಾ ಭೋಗಗಳ ಭರವಸೆಯಿಂದಾಗಿ ನಿಶ್ಚಿಂತರಿರುವುದೇ? ಯಾವ ಬಲದ ಮೇಲೆ ಅವರು ಸಮಾಧಾನ ಇರ್ಲಿಕ್ಕೆ ಶಕ್ಯದ? ಅರ್ಥಾತ್ ಏನು ಅಂತ ನಮ್ಗೆ ಅನಿಸ್ತದ. ಮತ್ತೆ ಹೊರಗಿನ ಇದನ್ನು ನೋಡ್ತೀವಿ, ವಾತಾವರಣ ನೋಡ್ತೀವಿ. ಕುಟುಂಬದ್ದಾಗ್ಲಿ, ಮನೆಯದಾಗ್ಲಿ ವಾತಾವರಣ ನೋಡಿ ನಾವೇನಂತೀವಿ ಅಂದ್ರೆ ಪರಿಸ್ಥಿತಿ ನೋಡ್ತೀವಿ. ಏನ್ರಿ ಅವರು ಎಷ್ಟು ಜಂತ. ಒಂದ್ ದಿವ್ಸ ಮಜಾ ಏನಾಯ್ತು ಅಂದ್ರೆ, ಬೆಳಗಾವದಾಗ ನಡೆದ ಘಟನಾ ಇದು. ನಾನು ಬರ್ಲಿಕ್ಕೆ ಹತ್ತಿದ್ದೆ. ಒಂದ್ ದಿವ್ಸ ಬರ್ಲಿಕ್ಕೆ ಹತ್ತಿದ್ದೆ. ಎಲ್ಲಿಂದ ಅಂದ್ರೆ ಚಿದಂಬರ ನಗರದಿಂದ ಬರ್ಲಿಕ್ಕೆ ಹತ್ತಿದ್ದೆ. ಅವಾಗ ಒಂದು ಮನಿ ನೋಡಿದೆ. ಮನಿ ಭಾರಿ ಭವ್ಯತ್ತೊಳೆ. ಅವಾಗ ನನಗೆ ಅನಿಸ್ತು ಏನು ಅಂದ್ರೆ, ಈ ಮನ್ಯಾಗಿರೋರು ಎಷ್ಟೇ ಸುಖವಾಗಿರ್ಬೋದಪ್ಪ ಅಂತ. ಅದಕ್ಕೆಲ್ಲ ಹೊರಗಿನ ಗಾರ್ಡನ್, ಅದು ಇದು ಎಲ್ಲ ಸಾಕಷ್ಟು ದೊಡ್ಡ ಮನಿ ಇತ್ತು. ಈ ಮನ್ಯಾಗಿರೋರು ಎಷ್ಟು ಸುಖವಾಗಿರ್ಬೋದಿಲ್ಲ ಅಂತ ಅನಿಸ್ತು. ಹಂಗೆ ಬಂದ್ಬಿಟ್ಟೆ ಅಂತ. ಮುಂದೆ ಕರ್ಮಧರ್ಮ ಸಂಯೋಗದಿಂದ ಏನಾಯ್ತು ಅಂದ್ರೆ, ಆ ನಮ್ಮ ಗುರಾಜಿನ ತಂಗಿ ಆ ಮನೆ ಔಟ್ ಹೌಸ್ನಾಗ ಇರ್ತೀವಿ. ಆಕಿ ಉಷಾ ಆಕಿ ನನಗೇನಂದ್ರು ಅಂದ್ರೆ, ಮನೆಗೆ ಬರ್ರಿ ಒಂದು ದಿವಸ ಅಂತ ಅನ್ಕೂಲ ಆಯ್ತು. ಅಂತ ಹೋದೆ. ಹೋಗ್ಕೂಳೆ ಯಾರು ಹೊರಗಿನ ಮನ್ಯಾಗ ಸಣ್ಣ ಮನೆ ಇತ್ತು. ಕೋಲಿ ಇಲ್ಲಿ ಅಡಿಗೆ ಮನೆ ಎಲ್ಲ ಇತ್ತು. ಆ ಮನ್ಯಾಗಿದ್ದೆ. ಅವಾಗ ಆ ದೊಡ್ಡ ಮನ್ಯಾಗ ಹೆಣ್ಮಗಳು ಬಂದು ನಮಸ್ಕಾರ ಮಾಡಿದಕ್ಕೆ ಹಳ್ಳಿಗೆ ಕಲ್ತು. ನಾನು ಈ ಮನ್ಯಾಗಿನವ್ರೆಲ್ಲ ಸುಖವಾಗಿದ್ದ ನಾನು ಕಲ್ಪನೆ ಮಾಡ್ಕೊಂಡಿದ್ದೆ. ಈಗ ಬಂದು ಹಳ್ಳಿಗೆ ಹೇಳ್ತಾರೆ. ಅದು ಕೇಳಿದ್ರು ನಾನು ನರಕರಾಗಿದ್ದೀನಿ ಅಂತೆ. ನಾನು ಗಾಳಿ ಅದು ಏನು ಅಂತ ಕೇಳಿದ್ರು. ಇಲ್ರಿ ಮಗಳಿದ್ದಾಳ, ಮುಂಜಾನೆ ಸಂಧಿ ತನಕ ಅಂಬದೆ ಹೊರಗೆ ಇರ್ತಾಳ. ಯಾರ ಜೊತೆಗೆ ಅಡ್ಡಾಡ್ತಾಳು, ಎಲ್ಲಿ ಹೋಗ್ತಾಳು, ಎಲ್ಲಿ ಬರ್ತಾಳು ಗೊತ್ತೆ. ಮೊದಲೇದಾಗಿ ಏನಂದ್ರು, ಗಂಡ ಮುಂಬೈದಾಗಿದ್ದಾರೆ. ಅವ ಏನ್ ಮಾಡಿದಾರಂದ್ರ ಸಹನನ್ನು ಬಿಟ್ಟಂಗ ಮಾಡಿದ. ಆಮೇಲೆ ಅಲ್ಲಿ ಅವ ಮತ್ತೊಬ್ಬಾಕಿ ಜೊತೆಗೆ ಇದ್ದಾನ. ಯಾವಾಗಲೇ ಒಂದು ದುಡ್ಡು ಕಳಿಸ್ತಾರೆ. ಆಮೇಲೆ ಮಗಳಿದ್ದಾಳ, ಆಕೆ ಎದ್ದೆ ಮುಂಜಾನೆ ಹೋಗ್ದು ಸಂಜೆಗೆ ಬರ್ತಾಳ. ಮಗ ಇದ್ದಾನ, ವ್ಯಸನಿ ಇದ್ದಾನ. ದಿನ ಏನಾದ್ರು ಮನ್ಯಾಗ ತಗೊಂಡು ಹೋಗಿ ಮಾರಿ ಸರಿ ಕುಡಿತಾನ. ನನ್ನ ಪರಿಸ್ಥಿತಿ ಹಿಂಗದ. ನಾ ಅಂದೆ ನಮಸ್ಕಾರ ಹೇಳಿ. ನನ್ನ ನಂದು ಕಲ್ಪನಾ ಬಹಳ
ತಪ್ಪಾಗಿತ್ತು ಅಂತ ತಿಳ್ಕೊಂಡು ಮನುಷ್ಯನ ಅಂದ್ಕೊಂಡು ಏನು ಅಂತಂದ್ರೆ ಆದ್ರಿಂದ ಹೆಂಗದ ಅಂತ ತಿಳ್ಕೊಂಡು ಕೇಳಿದ್ರೆ ಈ ಪ್ರಪಂಚದ ಪರಿಸ್ಥಿತಿನ ಹಿಂಗದೆ. ಇಂಥ ಅಸಮಾಧಾನದ ಜೀವನದಲ್ಲಿ ಯಾವ ಸಮಾಧಾನದ ಸ್ಥಾನವಿರುತ್ತದೋ ಆ ಕಡೆಗೆ ಹೋಗುವುದಿಲ್ಲ ಅರ್ಜುನ. ನಾನು ಅದಕ್ಕೇನು ಅನ್ನಲಿ ಅನ್ನೋದು ಹೇಳ್ತಾರೆ. ಸುತ್ತಲೂ ದಾವಾನದ ಉರಿಯುತ್ತಿರುವಾಗ ಅದರಿಂದ ಹೇಗೆ ಬರದೇ ಇರುವುದಾಗ, ಅದರಿಂದ ಹೇಗೆ ಹೊರಬರದೇ ಇರುವುದಾಗ, ಅದರಂತೆ ಘೋರ ಪ್ರಪಂಚದಲ್ಲಿ ಬಂದಿರುವಾಗ ನನ್ನನ್ನು ಭಜಿಸದೆ ಹೇಗಿರುವುದು. ಮತ್ತು ಆ ಹೆಣ್ಮಗಳಿಗೆ ನಾನು ಜಪ ಮಾಡ್ಲಿಕ್ಕೆ ಹೇಳಿದೆ, ಪ್ರವಚನ ಓದಲಿಕ್ಕೆ ಹೇಳಿದೆ, ಆಮೇಲೆ ಆ ಹೆಣ್ಮಗಳು ಮಾಡ್ತೀನಿ ಅಂತ ಉಷಾ ಹೇಳಿದೆ. ವಿದ್ಯೆ ಅಥವಾ ತಾರುಣ್ಯವೇ ಈ ಮನುಷ್ಯರಿಗೆ ಇಂಥ ಏನಿವೆ, ನನ್ನನ್ನು ಭಜಿಸದೆ ಸುಖವಾಗಿ ಇರುವರಲ್ಲವೇ ಯಾವ ಭರವಸೆಯಿಂದ. ನಿನ್ನ ಜೀವನದಲ್ಲಿ ನಿನಗೆ ಯಾವ ಸಂಗತಿಯು ಬೇಕಾಗಿರುತ್ತದೋ, ನಿನಗೆ ಯಾವ ಅಪೇಕ್ಷೆಗಳು ಇರುತ್ತವೋ ಅವುಗಳನ್ನು ನೀನು ಬೇಡುತ್ತಿರುವಿ. ಆದರೆ ನೀನು ಅವುಗಳ ಬಗ್ಗೆ ಏನಾದರೂ ವ್ಯವಸ್ಥೆ ಮಾಡಿರುವೆಯಾ? ನಾನು ನಿಮಗೆ ಪುನಃ ಪುನಃ ಹೇಳುತ್ತೇನೆ, ನೀವು ಅದನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಟುಕೊಳ್ಳಿರಿ. ಅರ್ಜುನನು 2ನೇ ಅಧ್ಯಾಯದಲ್ಲಿ ನಾನು ಇದನ್ನು ಹೇಗೆ ಮಾಡಲಿ ಎಂದು ಅನ್ನತೊಡಗಿದನು. ಆಗ ಶ್ರೀ ಮಹಾರಾಜರು ಒಂದು ಮಾರ್ಮಿಕ ಸಂಗತಿಯನ್ನು ಹೇಳುತ್ತಾರೆ. ಅರ್ಜುನ, ನಾವು ಈವರೆಗೂ ಕೇಳುತ್ತಾ ಬಂದಿರುವುದೇನೆಂದರೆ ಈ ಜಗತ್ತಿನಲ್ಲಿ ಒಂದು ವ್ಯವಸ್ಥೆ ಇರುತ್ತದೆ, ಈ ಜಗತ್ತನ್ನು ನಡೆಸುವ ವ್ಯವಸ್ಥೆ ಇರುತ್ತದೆ. ಆದರೆ ನಿನ್ನ ಮಾತು ಕೇಳಿದರೆ ನೀನೇ ಜಗತ್ತಿನಲ್ಲಿ ಜನ್ಮ ಮರಣವನ್ನು ನಿಶ್ಚಿತಪಡಿಸುತ್ತಿರುವೆ ಎಂದು ಅನಿಸುತ್ತದೆ. ಅರ್ಥಾತ್ ಏನು ಅಂದ್ರೆ, ಇವ್ರು ನಾನು ಬಂದು ನಾ ಹೆಂಗ್ ಸುಖವಾಗಿದ್ದೀನಿ, ನಾನು ಕೊಲ್ತೀನಿ ಅಂತಂತೂ ಆತ್ಲ, ಅದು ಕೊಲ್ಲೋದು ಉಳಿಸೋದು ನಿನ್ ಕೈ ಆಗದ ಅನ್ನಂಗ. ನಿನ್ನೆ ಇಲ್ಲಿಯ ಒಬ್ಬ ದೊಡ್ಡ ಡಾಕ್ಟರ್ ಬಂದಿದ್ದರು. ಅವರು ನನ್ನನ್ನು ಪರೀಕ್ಷಿಸಿದರು. ಆಗ ನಾನು, ಡಾಕ್ಟರ್, ನನಗೆ ಏನು ಆಗಿರುತ್ತದೆ ಎಂದು ನಿಮಗೆ ಅನಿಸುತ್ತದೆ ಎಂದು ಹೇಳುವುದು ಕಠಿಣವಿರುತ್ತದೆ ಅಂದರು. ಅವರು ದೊಡ್ಡ ಸರ್ಜನ್ ಇರುತ್ತಾರೆ, ದೊಡ್ಡ ದೊಡ್ಡ ಆಪರೇಷನ್ ಮಾಡುತ್ತಾರೆ. ನಾನು ಅವರಿಗೆ, ನಿಮಗೆ ಇಷ್ಟೊಂದು ಏಕೆ ತಿಳಿಯುವುದಿಲ್ಲ ಎಂದು ಅನ್ನಲು ಅವರೊಂದು ಮಹತ್ವದ ಸಂಗತಿಯನ್ನು ಹೇಳಿದರು. ಯಾರು ಬದುಕಲು ಯೋಗ್ಯರಿರುತ್ತಾರೋ ಅವರೇ ಬದುಕುತ್ತಾರೆ, ಹಾಗೂ ಯಾರು ಸಾಯಲು ಯೋಗ್ಯರಿರುತ್ತಾರೋ ಅವರೇ ಸಾಯುತ್ತಾರೆ ಎಂದು ಅಂದರು. ಮನುಷ್ಯನ ಜೀವನ ಹೀಗಿರುವುದು ನೋಡಿದಿ. ನಾಳೆ ನಿನ್ನ ಮುಂದೆ ಏನು ಬಡಿಸಿ ಬರುತ್ತದೆ ಎಂದು ಹೇಗೆ ಹೇಳಲಾಗುತ್ತದೆ? ತಾತ್ಪರ್ಯವೇನೆಂದರೆ, ಯಾವ ಸತ್ಯವು ಈ ಜಗತ್ತನ್ನು ನಡೆಸಿರುತ್ತದೋ ಆ ಸತ್ಯದಿಂದಲೇ ಈ ನನ್ನ ಜೀವನ ನಡೆದಿರುತ್ತದೆ ಎಂಬುದನ್ನು ಕಲಿಯುವುದೇ ಅಧ್ಯಾತ್ಮವಾಗಿರುತ್ತದೆ. ನಿಮ್ಮಲ್ಲಿ ಯಾವ ತರುಣ ಸ್ತ್ರೀ ಪುರುಷರು ಇರುತ್ತೀರೋ ಅವರಿಗೆ ವಾಸನೆಗಳು ಇದ್ದೇ ಇರುತ್ತವೆ. ನಮ್ಮಂಥ ಮುದುಕರಿಗೆ ಮಾತನಾಡಲು ಏನು ಗಂಟು ಖರ್ಚಾಗುತ್ತದೆ. ಆದರೆ ನೀವು ಇದನ್ನು ಗಮನದಲ್ಲಿಟ್ಟುಕೊಂಡರೆ ನಿಮ್ಮ ದುಃಖದ ತೀವ್ರತೆಯು ಕಡಿಮೆಯಾಗುತ್ತದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಏನು ಗಮನದಲ್ಲಿರಬೇಕು ಇಟ್ಕೋಬೇಕು ಅಂದ್ರೆ, ಈ ವಿಶ್ವದಲ್ಲಿ ಏನು ಒಂದು ಸತ್ತ ಅದನ್ನು, ಆ ಸತ್ತ ಹೆಂಗ ವಿಶ್ವವನ್ನು ನಡೆಸ್ತಾ ಅದನು, ಆ ಸತ್ತೆಯಿಂದಲೇ ಹೆಂಗ ವಿಶ್ವ ನಡೀತಾ ಅದನು, ಹಾಗೆ ನನ್ನ ಜೀವನದಲ್ಲಿ ಸಂಭವಿಸ್ತಕ್ಕಂಥದ್ದೆಲ್ಲಾನು ಆ ಸತ್ತೆಯಿಂದಲೇ ಸಂಭವಿಸುತ್ತಿದೆ. ನನ್ನ ಪಾಲಿಗೆ ಇದು ಬಂದಿರುವುದೇನೋ ನಿಜ, ಆದರೆ ನನ್ನ ಕರ್ತವ್ಯವೇನು ಇರುತ್ತದೋ ಅದನ್ನು ಮಾಡಬೇಕು. ಹಾಗೂ ನಿನ್ನ ಇಚ್ಛೆಯನ್ನು ಮನಸ್ಸಿಗೆ ಕಲಿಸಬೇಕು. ನಾವು ಹಾಗೆ ಕಲಿಸಿದರೆ ಮನಸ್ಸಿಗೆ ಸಮಾಧಾನ ಸಿಕ್ಕೇ ಸಿಗುತ್ತದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ನಾವು ಅಪೇಕ್ಷಿಸಿದ್ದು ಸಿಗದಿದ್ದರೂ ಮನಸ್ಸಿಗೆ ಸಮಾಧಾನ ಉಳಿಯುತ್ತದೆ. ಮುಂದೆ ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುತ್ತಾರೆ, ವಿದ್ಯೆ ಅಥವಾ ತಾರುಣ್ಯವೇ ಈ ಮನುಷ್ಯರಿಗೆ ಇಂಥ ಏನಿವೆ, ನನ್ನನ್ನು ಭಜಿಸದೆ ಸುಖವಾಗಿ ಇರುವನಲ್ಲವೇ ಯಾವ ಭರವಸೆಯಿಂದ. ಅರ್ಥಾತ್ ಏನು ಅಂದ್ರೆ, ಪ್ರಾಣಿಗಳಿಗೆ ಇಂಥ ಅವಸ್ಥೆ ಏಕೆ ಬರುತ್ತದೆ? ಇದರಲ್ಲಿ ಭಗವಂತನ ಇಚ್ಛೆ ಮುಖ್ಯವಾಗಿದ್ದರೂ ಭಗವಂತನ ಮೇಲೆ ಭರವಸೆ ಇಲ್ಲದೆ ನಾನು ಹೀಗೆ ಮಾಡುತ್ತೇನೆ, ನಾನು ಹಾಗೆ ಮಾಡುತ್ತೇನೆ ಎಂಬುದು ನಿಜವಲ್ಲ. ನಾನು ನಿಮಗೆ ಒಂದು ಸಂಗತಿಯನ್ನು ಹೇಳುತ್ತೇನೆ. ಕೃಷ್ಣಮೂರ್ತಿಯವರು ಅನ್ನುವುದೇನೆಂದರೆ, ಮನುಷ್ಯನಿಗೆ ಯಾವ ದುಃಖವು ಒದಗಿ ಬರುತ್ತದೋ ಅದನ್ನು ಅವನೇ ನಿರ್ಮಾಣ ಮಾಡಿಕೊಂಡಿರುತ್ತಾನೆ. ಇದಕ್ಕೆ ಅರವಿಂದರು ರುಟೀನ್ ಬೈ ಡಿವೈಜನ್ ಎಂದು ಅನ್ನುತ್ತಾರೆ. ಡಿವಿಷನ್ ಅಂದರೆ ನಾವು ನಮ್ಮನ್ನು ಭೇದದಿಂದ ನೋಡುವುದರಿಂದಲೇ ದುಃಖವು ನಿರ್ಮಾಣವಾಗಿರುತ್ತದೆ. ರುಟೀನ್ ಬೈ ಡಿವಿಷನ್. ಕೃಷ್ಣಮೂರ್ತಿಯವರ ಕಡೆಗೆ ಒಬ್ಬ ಮದ್ರಾಸಿ ಹುಡುಗಿಯು ಬಂದಿದ್ದಳು. ಅವಳ ತಂದೆಯವಳನ್ನು ಅವರ ಹತ್ತಿರ ಕರೆದುಕೊಂಡು ಬಂದನು.
ಅವಳ ಗಂಡನು ಆಕ್ಸಿಡೆಂಟ್ ನಲ್ಲಿ ಸತ್ತಿದ್ದನು. ಅವರನ್ನು ಭೇಟಿಯಾದೊಡನೆ ಅವಳು ಅಳತೊಡಗಿದರು. ಅವಳ ದುಃಖವನ್ನು ಅವರು ಶಾಂತವಾಗಿ ಕೇಳಿದರು. ಅನಂತರ ಅವಳಿಗೆ, ನಿಮಗೆ ಯಾವ ದುಃಖವು ಆಗುತ್ತದೋ ಅದನ್ನು ಯಾರು ಮಾಡಿರುವರು ಎಂದು ಕೇಳಲು ಅವರು, ಇದೇನು ಅನ್ನುವಿರಿ, ಅಷ್ಟು ಒಳ್ಳೆಯ ನನ್ನ ಗಂಡನು ಹೋದನು, ಎಂಥ ವಿಯೋಗವಿರುತ್ತದೆ, ಅದಕ್ಕೆ ಅವನು ತಿರುಗಿ ಬರುವನೇ ಎಂದು ಕೇಳಲು ಇಲ್ಲವೆಂದು ಅಂದರು. ಒಮ್ಮೆ ಹೋದನೆಂದರೆ ಹೋಗಿಯೇ ಬಿಟ್ಟನು. ಅಂದ ಮೇಲಿನಿಂದ ಈ ದುಃಖವು ಯಾರ ಬಗ್ಗೆ ಇರುತ್ತದೆ, ಮಕ್ಕಳು ಮರಿಗಳು ಇರುವುದಲ್ಲವೇ ಎಂದು ಕೇಳಲು ಇರುವರು, ಆದರೆ ಮುಂದೆ ಅವರದು ಹೇಗೆ ಆಗುವುದು ಎಂದು ಅನ್ನಲು ನಿನ್ನ ಅಭಿಪ್ರಾಯ ಯೋಗ್ಯವಿರುತ್ತದೆ. ಅವ್ರ ಸಲುವಾಗಿ ದುಃಖ ಮಾಡ್ಕೋತಿದ್ದೆ ಅಂದ್ರೆ ಅಡ್ಡಿ ಇಲ್ಲ. ಆದರೆ ಈಗ ಜಗತ್ತಿನಲ್ಲಿ ಎಷ್ಟೊಂದು ತಂದೆ ಇಲ್ಲದ ಮಕ್ಕಳು ಇರುತ್ತಾರೆ, ಅವರ ಬಗ್ಗೆ ನಮಗೆ ದುಃಖವೆನಿಸುತ್ತದೆ, ಅದಕ್ಕೆ ಅವರು ಇಲ್ಲವೆಂದು ಅಂದರು. ಇವರು ನನ್ನ ಮಕ್ಕಳು ಇರುತ್ತಾರೆ ಎಂದು ಅಂದರು. ಆ ಕೃಷ್ಣಮೂರ್ತಿಯವರು, ನಿನ್ನ ಯಾವ ಮಕ್ಕಳು ಇರುತ್ತಾರೋ ಅವರು ಉಳಿದ ತಂದೆ ಇಲ್ಲದ ಮಕ್ಕಳಲ್ಲಿಯವರೇ ಆಗಿರುವುದಲ್ಲವೇ ಎಂದು ತಿಳಿದುಕೊಂಡರೆ ದುಃಖವಾಗುತ್ತದೆ ಎಂದು ಕೇಳಲು, ನೀವು ಅನ್ನುವುದು ನಿಜವಿರುತ್ತದೆ, ಆದರೆ ಈ ವಿಚಾರ ತಲೆಯಲ್ಲಿ ಹೋಗುವುದಿಲ್ಲ ಎಂದು ಅಂದರು. ಅವಳ ಅಭಿಪ್ರಾಯ ಎಷ್ಟೊಂದು ಯೋಗ್ಯವೆನಿಸುತ್ತದೆ. ನಾವು ದುಃಖವನ್ನು ಅನುಭವಿಸುವಾಗ ಅದರ ಕಡೆಗೆ ಬೇರೆತನವನ್ನು ನೋಡಲು ಕಲಿಯಬೇಕು. ಇದು ಅತ್ಯಂತ ಕಠಿಣವಿರುತ್ತದೆ. ಅಂದ ಮೇಲೆ ಹೇಗೆ ಮಾಡಬೇಕು, ಅದಕ್ಕೆ ನಾವು ಬೇರೆ ಯಾರಾದರೊಬ್ಬರ ಮೇಲೆ ಜವಾಬ್ದಾರಿಯನ್ನು ಹಾಕಬೇಕು. ಭಗವಂತನ ಮೇಲಾಗಲಿ ಅಥವಾ ಸದ್ಗುರುಗಳ ಮೇಲಾಗಲಿ ಜವಾಬ್ದಾರಿಯನ್ನು ಹಾಕಬೇಕು. ಇದು ನಿನ್ನ ಇಚ್ಛೆಯಿಂದಲೇ ಆಗಿರುತ್ತದೆ. ನೀನು ಹೀಗಿರುವೆ ಎಂದರೆ ನಿನ್ನ ಇಚ್ಛೆಯಲ್ಲಿ ಸ್ವಾರ್ಥವಿರುವುದಿಲ್ಲ. ಇದಕ್ಕೊಂದು ಉತ್ತಮ ಉದಾಹರಣೆ ಹೇಳುತ್ತೇನೆ. ಆಳಂದಿಯಲ್ಲಿ ನರಸಿಂಹ ಸರಸ್ವತಿ ಎಂಬ ಸ್ವಾಮಿಗಳು ಇದ್ದರು. ಅವರ ಸಮಾಧಿಯು ಅಲ್ಲಿಯೇ ಇರುತ್ತದೆ. ಅವರಿಗೊಬ್ಬ ಬುವಾ ಸಾಹೇಬ್ ಎಂಬ ಶಿಷ್ಯರಿದ್ದರು. ಅವರು ಧುಳೆಯಲ್ಲಿ ಇರುತ್ತಿದ್ದರು. ಸ್ವಾಮಿಗಳು ಅವರಿಗೆ ಹಠಯೋಗ ಕಲಿಸುತ್ತಿದ್ದರು. ಅವರು ಹಾಗೂ ಅವರ ತಾಯಿಯು ಒಂದು ಮಂದಿರದಲ್ಲಿ ಇರುತ್ತಿದ್ದರು. ಒಮ್ಮೆ ಸ್ವಾಮಿಗಳು ಅಲ್ಲಿಗೆ ಬಂದು ಹುಣಸಿಗಿಡದ ಟೊಂಗೆಯಿಂದ ಅವರನ್ನು ಬಡೆದರು. ಆಗ ಬೆನ್ನ ಮೇಲೆ ಬಾವು ನೋಡಿ ರಕ್ತ ಬರತೊಡಗಿತು. ಎಷ್ಟೊಂದು ಬಡಿದರು ಹಾಗೂ ಸುಮ್ಮನೆ ಕುಳಿತರು. ಇಷ್ಟೊಂದು ಬಡಿದರು ಹಾಗೂ ಸುಮ್ಮನೆ ಕುಳಿತರು. ಅನಂತರ ತಾಯಿಯು ತನ್ನ ಮಗನಿಗೆ, ಸ್ವಾಮಿಗಳು ಬಡಿದರಲ್ಲವೇ, ಅವರ ಉದ್ದೇಶವು ಕೆಟ್ಟದ್ದಾಗಿರಲು ಶಕ್ಯವೇ ಇಲ್ಲ ಎಂದು ಅಂದರು. ಹಾಗೂ ನಂತರ ಎಣ್ಣೆ ಹಚ್ಚಿ ಕಾಯಿಸಿದರು. ಅನಂತರ ತಾಯಿಯು ಸ್ವಾಮಿಗಳಿಗೆ, ನೀವು ನನ್ನನ್ನು ಏಕೆ ಹೊಡೆದಿರಿ ಎಂದು ಕೇಳಲು, ಈ ಹಠಯೋಗ ಸಾಧನೆಗೆ ಬ್ರಹ್ಮಚಾರಿಯಾಗಿರುವುದು ಅವಶ್ಯವಿರುತ್ತದೆ. 2 ದಿನಗಳಿಂದ ಇವನ ಮನಸ್ಸಿನಲ್ಲಿ ಮದುವೆ ಮಾಡಿಕೊಳ್ಳುವ ವಿಚಾರ ಬರುತ್ತಿದೆ. ಅದನ್ನು ತೆಗೆಯುವುದಕ್ಕಾಗಿಯೇ ಹೊಡೆದನು ಎಂದು ಅಂದರು. ಇದು ಬಹಳ ದೊಡ್ಡವರ ಸಂಗತಿಯಾಗಿರುತ್ತದೆ. ಶ್ರೀ ಮಹಾರಾಜರು ನನ್ನನ್ನು ಪರಿಣತಗೊಳಿಸುವುದಕ್ಕಾಗಿಯೇ ದುಃಖವನ್ನು ತಂದಿರುತ್ತಾರೆಂದು ಅನಿಸಬೇಕು. ನಾನು ಪರಿಣತನಾಗಬೇಕೆಂಬುದೇ ನನ್ನ ಗುರುಗಳ ಇಚ್ಛೆಯಾಗಿರುತ್ತದೆ ಎಂದು ಅನಿಸಬೇಕು. ಹಾಗೂ ನನ್ನ ವ್ಯಕ್ತಿತ್ವ ನಿರ್ಮಾಣವಾಗುವುದೇ ಅತ್ಯಂತ ಮಹತ್ವದ್ದಾಗಿರುತ್ತದೆ. ಆದ್ದರಿಂದಲೇ ನಾನು ಹೇಳುತ್ತಿರುವುದೇನೆಂದರೆ, ಆ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿ ಮೊಳೆಯಿಂದ ಹೊಡೆಯುವುದು ಎಷ್ಟೊಂದು ವೇದನೆಯದಾಗಿರುತ್ತದೆ. 2 ಕೈಗಳಿಗೆ ಹಾಗೂ ಒಂದು ಕಾಲು ಮೇಲೆ ಇನ್ನೊಂದು ಕಾಲು ಇಟ್ಟು ಮೊಳೆ ಹೊಡೆಯುತ್ತಾರೆ. ಆಗ ದೇಹವು ಜೋತಾಡುತ್ತಿರುತ್ತದೆ. ಆಗ ಎಂತಹ ವೇದನೆ ಆಗುತ್ತದೆ. ಹಾಗೆ ಹೊಡೆದ ಮೇಲೆ ಅವನು, ನನಗೆ ಈ ಕಹಿ ವಿಷದ ಕಪ್ಪು ಎಂದು ಅಂದನು. ಬಿಟರ್ ಕಪ್ ಅಂತ ಹೇಳ್ತಾನೆ. ಹೀಗೆ ಅನ್ನುವುದು ಸ್ವಾಭಾವಿಕವೇ ಇರುತ್ತದೆ. ಆದ್ರೆ ಕೂಡಲೇ ಅವನು ಬದಲಾದನು. ಆಗ ಅವನು ಅಂದದ್ದೇ ಅವನ ಇಷ್ಟೊಂದು ಪ್ರಸಿದ್ಧಿಗೆ ಕಾರಣವಾಯಿತು. ಲಾರ್ಡ್ ಲೆಟ್ ದೇ ವಿಲ್ ಬಿ ಡನ್, ಲಾರ್ಡ್ ಲೆಟ್ ದೇ ವಿಲ್ ಬಿ ಡನ್. ನೀನು ಮಾಡಿದ್ದೇ ಯೋಗ್ಯವಿರುತ್ತದೆ. ಆಗ ಜೀಸಸ್ ಆದ ಅವನು ಕ್ರೈಸ್ತನಾದನು. ಲೆಟ್ thy will be done. ನಮ್ಮ ಜೀವನದಲ್ಲಿ ಇಂಥ ಪ್ರಸಂಗವು ಬರುತ್ತದೆ. ಇಂದು ಕೆಲಸದವರು ಬಂದಿರುವುದಿಲ್ಲ, ಇಲ್ಲದಿದ್ದರೆ ನೀರು ಬಂದಿರುವುದಿಲ್ಲ. ಇದಕ್ಕಿಂತ ಬೇರೆ ಏನು ಆಗುತ್ತದೆ? ಆದರೆ ಇಷ್ಟರಿಂದಲೇ ನಮ್ಮ ತಲೆ ತಿರುಗುತ್ತದೆ ಹಾಗೂ ನಮ್ಮ ಪರಮಾರ್ಥವು ಮಾಯವಾಗುತ್ತದೆ. ನಾವು ಇದನ್ನು ಕಲಿಯಬೇಕು. ತಾತ್ಪರ್ಯವೆಂದರೆ ಜಗತ್ತಿನ ಸ್ವಭಾವವು ಅಪೂರ್ಣವಾಗಿರುತ್ತದೆ. ಈ ಅಪೂರ್ಣ ಜಗತ್ತಿನಲ್ಲಿ ಪರಿಪೂರ್ಣ ಸುಖವು ಸಿಗುವುದು ಅಶಕ್ಯವಿರುತ್ತದೆ. ಆದ್ದರಿಂದ ಸಂತರ ಅಭಿಪ್ರಾಯವು ಏನೆಂದರೆ, ನಾವು ನಮ್ಮ ಮನಸ್ಸನ್ನು ಭಗವಂತನ ಕಡೆಗೆ ತೊಡಗಿಸಿದರೆ ಮಾತ್ರ ಸುಖವು ಸಿಗುತ್ತದೆ, ಇಲ್ಲದಿದ್ದರೆ ಇಲ್ಲ. ಈ ಮಾತನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಈ ಎಲ್ಲ ಭೋಗ್ಯ ಸಮುದಾಯವು ದೇಹಕ್ಕಾಗಿಯೇ ಉಪಯೋಗವು. ಆದರೆ ಬಿದ್ದು ಹೋಗುವ
ಈ ದೇಹವು, ಆದರೆ ಬಿದ್ದು ಹೋಗುವುದು ಈ ದೇಹವು ಕಾಲದ ಬಾಯಲ್ಲಿ. ಶ್ರೀ ಜ್ಞಾನೇಶ್ವರ ಮಹಾರಾಜರು ಇಲ್ಲಿ ಒಂದು ಮಹತ್ವದ ಸಂಗತಿ ಹೇಳುತ್ತಾರೆ. ಅವರು ಅನ್ನುತ್ತಾರೆ, ನೀವು ಇದೆಲ್ಲವನ್ನು ಏಕೆ ಮಾಡುತ್ತೀರಿ? ದೇಹ ಸುಖ ಅನುಭವಿಸುವುದಕ್ಕಾಗಿ ಇದೆಲ್ಲ ಇರುತ್ತದೆ. ಮನೆ, ಮಾರು, ದುಡ್ಡು, ಹಣ, ಗಾಡಿ, ನೌಕರು, ಚಾಕರು, ವಸ್ತು, ಒಡವೆ ಇದೆಲ್ಲ ದೇಹ ಭೋಗಕ್ಕಾಗಿ ಇರುತ್ತದೆ. ಆದರೆ ದೇಹವು ಕಾಲಾಧೀನವಾಗಿರುವುದಲ್ಲವೇ? ಆದ್ದರಿಂದ ಸಮರ್ಥರು ಅನ್ನುತ್ತಾರೆ, ಮರಣಾಚೆ ಸ್ಮರಣ ಸಾವೇ ಹರಿಭಕ್ತಿಸಿ ಸಾಧನ ಭಾವೇ. ಮನಸ್ಸಿನಲ್ಲಿ ಯಾವಾಗಲೂ ಮರಣದ ಸ್ಮರಣೆ ಇರಬೇಕು, ಹರಿಭಕ್ತಿಯಲ್ಲಿ ತತ್ಪರರಾಗಿರಬೇಕು. ಕಾರಣವೇನೆಂದರೆ ಇಷ್ಟೊಂದು ಪ್ರಯತ್ನ ಮಾಡಿ ಇದೆಲ್ಲವನ್ನು ಸಂಪಾದಿಸುತ್ತೀರಿ, ಕೊನೆಗೆ ಇದೆಲ್ಲ ಇಲ್ಲಿಯೇ ಬಿಟ್ಟು ಹೋಗಬೇಕಾಗುವುದಲ್ಲವೇ? ಶ್ರೀ ಜ್ಞಾನೇಶ್ವರ ಮಹಾರಾಜರು ಜೀವನದ ವರ್ಣನೆ ಮಾಡುತ್ತಿರುವರು. ನಾವು ಸದ್ಗುರುಗಳಿಗೆ ಎಲ್ಲ ಕಾರ್ಯ ಮಾಡುತ್ತಿರುವಾಗ ನಮಗೆ ಸೂಕ್ಷ್ಮದ ಅನುಭವ ಪಡೆಯಬೇಕಿದ್ದರೆ ದೃಶ್ಯದಲ್ಲಿ ಸಮಾಧಾನ ಹೊಂದಲೇಬೇಕು. ಅಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ನೀವು ತಪ್ಪು ತಿಳುವಳಿಕೆ ಮಾಡಿಕೊಳ್ಳಬೇಡಿರಿ, ಪ್ರಯತ್ನ ಮಾಡಿರಿ, ಆದರೆ ಪ್ರಾಪ್ತವಾದಷ್ಟೇ ಸಾಕರಿಸಬೇಕು. ಸಾಮಾನ್ಯವಾಗಿ ಮನುಷ್ಯನಿಗೆ ಎಷ್ಟು ದುಡ್ಡು ಬೇಕಾಗುತ್ತದೆ, ಆದರೆ ಈಗ ಅದಕ್ಕೇನಾದರೂ ಸೀಮೆ ಇರುತ್ತದೆ. ನಿಜವಾಗಿ ನಮಗೆ ಅಪೇಕ್ಷೆಗಿಂತಲೂ ಹೆಚ್ಚಿಗೆ ದುಡ್ಡು ಸಿಗುತ್ತದೆ. ಒಬ್ಬೊಬ್ಬರಿಗೆ ತಿಂಗಳಿಗೆ 45-50 ಸಾವಿರ ರೂಪಾಯಿ ಸಂಬಳ ಇರುತ್ತದೆ. ಅವಾಗ 93-94. ಆಗ ನಮಗೆ ವರ್ಷಕ್ಕೂ ಅಷ್ಟು ಸಿಗುತ್ತಿರಲಿಲ್ಲ. ವಿಚಾರ ಮಾಡಬೇಕಾದ ಸಂಗತಿಯಾಗಿರುತ್ತದೆ, ಸಮಾಧಾನ ಬೇಕಾಗಿರುತ್ತದೆ. ನೀವು ಸಂಪಾದಿಸಬೇಡಿರೆಂದು ಅನ್ನುವುದಿಲ್ಲ, ಆದರೆ ಯೋಗ್ಯ ಮಾರ್ಗದಿಂದ ಸಂಪಾದಿಸಿ ಅದರಲ್ಲಿ ಸಮಾಧಾನ ಹೊಂದಿರಿ. ನಮ್ಮನ್ನು ಭಗವಂತನು ಸಂರಕ್ಷಿಸುತ್ತಾನೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಆ ಮನುಷ್ಯನ ಆಧ್ಯಾತ್ಮಿಕ ತೇಜವೇ ಹೇಗೆ ಇರುತ್ತದೆಂದರೆ ಅವನಿಗೆ ಬೇರೆ ಯಾವುದರಿಂದಲೂ ಬಾಧೆ ಆಗುವುದಿಲ್ಲ. ಲೋಕಮಾನ್ಯ ತಿಲಕರು ತೀರಿಕೊಂಡಾಗ ಯಂಗ್ ಇಂಡಿಯಾದಲ್ಲಿ ಮಹಾತ್ಮ ಗಾಂಧಿ ಒಂದು ಅಗ್ರಲೇಖ ಬರೆದಿದ್ದರು. ಮೊದಲನೇದಾಗಿ ಗಾಂಧಿಯವರ ಅಂಗ್ರೇಜಿ ಭಾಷೆ ಅದನ್ನು ಓದಿ ಬ್ರಿಟಿಷರು ಚಕಿತರಾಗಿ ಹೋಗುತ್ತಿದ್ದರು. ಅದರಲ್ಲಿ 2-3 ವಾಕ್ಯ ಹೇಳುತ್ತೇನೆ. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ is no more. He is dead. He was lying among men. His private life was spotlessly clean. He was like a open book. ಏಕೆಂದರೆ ಅವರ ಜೀವನದಲ್ಲಿ ದುಡ್ಡು ತಿನ್ನುವ ಪ್ರಶ್ನೆ ಇರಲಿಲ್ಲವಲ್ಲವೇ? ಅವರದೊಂದು ಚಿಕ್ಕ ಪ್ರಸಂಗ ಹೇಳುತ್ತೇನೆ. ಒಬ್ಬ ಮನುಷ್ಯನು ಕಾನೂನಿನ ಬಗ್ಗೆ ಸಲಹೆ ಕೇಳಲು ಅವರ ಕಡೆಗೆ ಬಂದಿದ್ದನು. ಆಗ ಇವರ ಭೇಟಿಯಾಗಲು ಶಕ್ಯವಾಗಲಿಲ್ಲ. ಆತನನ್ನು ಬೇರೆ ವಕೀಲರ ಕಡೆಗೆ ಹೋದನು. ಅವನು ದುಡ್ಡು ತಿಂದನು, ಆದರೆ ಸರಿಯಾಗಿ ಹೇಳಲಿಲ್ಲ. ಆತನು ತಿರುಗಿ ಲೋಕಮಾನ್ಯರ ಕಡೆಗೆ ಬಂದನು ಹಾಗೂ ತನ್ನ ವಿಷಯವನ್ನೆಲ್ಲ ಹೇಳಿದನು. ಆಗ ಲೋಕಮಾನ್ಯರು ಅವನು ನಿನಗೆ ಸರಿಯಾಗಿ ಹೇಳಿರುವುದಿಲ್ಲ ಎಂದು ಹೇಳಿ ತಮಗೆ ಹೇಳಬೇಕಾದಂತೆ ಹೇಳಿದರು. ಹಾಗೂ ಹೋಗುವಾಗ ಅವರಿಗೆ 2 ರೂಪಾಯಿ ಕೊಟ್ಟು ಕಳುಹಿಸಿದರು. ಹಾಗೂ ನಿನಗೆ ಮತ್ತೆ ನನ್ನ ಕಡೆಗೆ ಬರಬೇಕಾದಾಗ ನಾನು ಭೇಟಿಯಾಗದಿದ್ದರೆ ಮತ್ತೊಮ್ಮೆ ಬಂದು ಟಾಂಗಾದ ಖರ್ಚಿಗಾಗಿ ದುಡ್ಡು ಇಟ್ಟುಕೋ ಅಂದರು. ನೋಡಲಿ, he was spotlessly clean. ಎಂಥ ತೇಜವಿರಬಹುದು! ಸುಮ್ಮನೆ ಜಗತ್ತಿನಲ್ಲಿ ಯಾರಾದರೂ ಮಾನ ಸನ್ಮಾನವಾಗುತ್ತದೆ. ಆತನ ಸಮಾಧಾನವು ನಮ್ಮ ಧ್ಯೇಯವಾಗಿರುತ್ತದೆ. ಆ ಸಮಾಧಾನ ಹೀಗೆ ಉಳಿಯುತ್ತದೆ. ಶ್ರೀ ಮಹಾರಾಜರ ಒಂದು ವಾಕ್ಯ ಹೇಳುತ್ತೇನೆ, ಅತ್ಯಂತ ಮಾರ್ಮಿಕ ಹಾಗೂ ವ್ಯಾವಹಾರಿಕವಾಗಿರುತ್ತದೆ. ಹಣಕ್ಕೆ ಜಗತ್ತಿನಲ್ಲಿ ಬೆಲೆ ಇರುತ್ತದೇನೋ ನಿಜ, ಆದರೆ ಎಷ್ಟು ಇರುತ್ತದೆ? ಮನುಷ್ಯನಿಗೆ ಜಗತ್ತಿನಲ್ಲಿ ಮಧ್ಯಮ ಪ್ರಕಾರದ ಅನ್ನ, ವಸ್ತ್ರ, ಆಸರೆ, ಔಷಧೋಪಚಾರ ಹಾಗೂ ಪ್ರಸಂಗಾನುಸಾರ ಅವಶ್ಯಕತೆಗಳು ಇರಬೇಕು. ಕೊನೆಗೆ ಅವರು ಅಂದದ್ದೇನೆಂದರೆ, ಸತ್ತ ಮೇಲೆ ಅಂತ್ಯಕ್ರಿಯೆಗೆ ಕಲೆಕ್ಷನ್ ಅಂದರೆ ವರ್ಗಣಿ ಮಾಡಬೇಕಾಗಿ ಬರಬಾರದು. ಇಷ್ಟೇ ಹಣದ ಬೆಲೆ ಇರುತ್ತದೆ. ನೋಡಿರಿ, ಇದಕ್ಕಿಂತಲೂ ಹೆಚ್ಚಿಗೆ ಇನ್ನೇನು ಹೇಳಬೇಕು? ಇತ್ತೀಚೆಗೆ ಹಣ ಸಂಪಾದಿಸುವ ಎಷ್ಟೊಂದು ಹೊಸ ಮಾರ್ಗಗಳಾಗಿರುತ್ತವೆ. ವರ್ತಮಾನ ಪತ್ರದಲ್ಲಿ ಎಷ್ಟೊಂದು ಪ್ರಕಟಣೆ ಬರುತ್ತವೆ. 5 ವರ್ಷಕ್ಕೆ ಇಷ್ಟು ಹೆಚ್ಚಿಗೆ, 10 ವರ್ಷಕ್ಕೆ ಇಷ್ಟು ಹೆಚ್ಚಿಗೆ ಆಗುತ್ತದೆ. ಅಲ್ಲಿಯವರೆಗೆ ನೀವು ಬದುಕಿರುವುದ? ಆದ್ದರಿಂದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುತ್ತಾರೆ, ನೀವು ಜಗತ್ತನ್ನು ನೋಡಿರಿ. ಈ ಜಗತ್ತಿನಲ್ಲಿ ನನ್ನ ಅಸ್ತಿತ್ವ ಸುಳ್ಳಾಗಿರುವುದಿಲ್ಲ, ಅಷ್ಟೇ ಸತ್ಯವಾಗಿರುವುದಿಲ್ಲ. ನನಗೆ ಇದೆಲ್ಲವನ್ನು ಬಿಟ್ಟು ಹೋಗಬೇಕೆಂಬ ಕಲ್ಪನೆ ಅದರಲ್ಲಿ ಇರುತ್ತದೆ. ಶ್ರೀ ಜ್ಞಾನೇಶ್ವರ ಮಹಾರಾಜರು ಮುಂದೆ ಹೇಳುತ್ತಾರೆ, ಅಯ್ಯೋ ದುಃಖದ ಗಂಟು, ಅಯ್ಯೋ ದುಃಖದ ಮಾರು ಬಂದಿರುವುದು, ಮರಣದ ಶೇರಿನಿಂದ ಅಳಿಯುತ್ತಿರುವುದು, ನರದೇಹದ ಪೇಟೆಯು ಮುಗಿಯುತ್ತಿರುವುದು, ಮೃತ್ಯು
ಮೃತ್ಯು ಲೋಕದಲ್ಲಿ ಅರ್ಥಾತ್ ಹಾಡಂದರೆ ಸಂತೆ, ಸಮರ್ಥರು ಕೂಡ ಸಂತೆಯ ಕಲ್ಪನೆ ಮಾಡಿರುತ್ತಾರೆ. ಹಾಡು ಬಲ್ಲ ಸಂಸಾರದ ಸಂತೆ ತುಂಬಿರುತ್ತದೆ. ನಾವು ನಮ್ಮ ಕಲ್ಪನೆಯನ್ನು 24 ಗಂಟೆ 12 ತಿಂಗಳು ಮಾಡುತ್ತಿರುತ್ತೇವೆ. ಈ ಕಡೆ ಹಳ್ಳಿಗಳಲ್ಲಿ 8 ದಿನಕ್ಕೊಮ್ಮೆ ಸಂತೆ ತುಂಬುತ್ತದೆ. ಸಾಯಂಕಾಲ ಸಂತೆ ಮುಗಿತೆಂದರೆ ಮುಂದೆ 8 ದಿವಸ ಏನೂ ಸಿಗುವುದಿಲ್ಲ. ಆದ್ದರಿಂದ ಹಾಡು ಬಲ್ಲ ಸಂಸಾರಾತ ನಪಾಪಹಾವ ದೇವಾತ. ಅದನ್ನೇ ಶ್ರೀ ಜ್ಞಾನೇಶ್ವರ ಮಹಾರಾಜರು ಹೇಳುತ್ತಾರೆ. ಸಂತೆ ತುಂಬಿರುತ್ತದೆ, ಈಗ ಅದು ಮುಗಿಯುವ ಸಮಯ ಬಂದಿರುತ್ತದೆ, ಅಂದರೆ ಮೃತ್ಯುವಿನ ಸಮಯ ಬಂದಿರುತ್ತದೆ. ಇದರೊಳಗಾಗಿ ನೀವು ನಿಮ್ಮ ಲಾಭ ಮಾಡಿಕೊಳ್ಳಿರಿ. ಭಗವಂತನ ಜ್ಞಾನ ಅಂದರೆ ಸೂಕ್ಷ್ಮದ ಜ್ಞಾನವೇ ಇದೇ ನಿಜವಾದ ಲಾಭವಾಗಿರುತ್ತದೆ. ಆ ಜ್ಞಾನ ಮಾಡಿಕೊಳ್ಳಬೇಕೆಂಬುದೇ ತಾತ್ಪರ್ಯವಾಗಿರುತ್ತದೆ. ಈಗ ಸುಖದಿಂದ ಬದುಕುವುದಕ್ಕಾಗಿ ಅರ್ಜುನ ಏನು ಕೊಳ್ಳಬಹುದು? ಅದಕ್ಕಾಗಿ ಕೇವಲ ಬೂದಿಯನ್ನು ಊದಲಾಗಿ ಉರಿ ಹತ್ತುವುದೇ. ಬೂದಿಗೆ ಬೆಂಕಿ ಹಚ್ಚಿದರೆ ಅದು ಹೊತ್ತುತ್ತದೆ. ಅದರಂತೆ ಪ್ರಪಂಚದಲ್ಲಿ ಎಲ್ಲಿ ನೋಡಿದಲ್ಲಿ ಹರಿದ ಕವದಿಯೇ ಇರುತ್ತವೆ. ಇಂಥ ಪರಿಸ್ಥಿತಿಯಲ್ಲಿ ನನಗೆ ಪೂರ್ಣ ಸುಖ ಸಿಗುವುದೆಂಬುದು ಶಕ್ಯವಾದರೂ ಇದೆ. ನಾನು ನಿಮಗೆ ಏನೆಂದು ಹೇಳಲಿ? ನಾನು ಒಬ್ಬ ಗಂಡ ಹೆಂಡತಿಯನ್ನು ನೋಡಿರುತ್ತೇನೆ. ನಾನು ಪ್ರಾರಬ್ಧದ ಆಟದ ಬಗ್ಗೆ ಹೇಳುತ್ತೇನೆ. ಮಕ್ಕಳು ಮರಿಗಳು ಇರುವುದಿಲ್ಲ, ಆದ್ದರಿಂದ ಅವರು ದುಃಖಿಗಳು. ಸ್ತ್ರೀಯರಿಗೆ ಮಕ್ಕಳಾಗಬೇಕು ಎಂಬುದರಲ್ಲಿ ಯಾವುದೇ ಪಾಪವಿಲ್ಲ. ಸ್ತ್ರೀಯರಿಗೆ ಮಕ್ಕಳ ಇಚ್ಛೆ ಇರುವುದರಲ್ಲಿ ಏನೂ ತಪ್ಪಿರುವುದಿಲ್ಲ. ಆದರೆ ಇದಕ್ಕೊಂದು ಮರ್ಯಾದೆ ಇರುವುದಲ್ಲವೇ? ಅವರಿಬ್ಬರು ಬಹಳಷ್ಟು ಖಟಿಪಿಟಿ ಮಾಡಿದರು. ಉತ್ತಮ ಡಾಕ್ಟರಿಗೆ ತೋರಿಸಿದರು. ಒಬ್ಬ ವೈದ್ಯರು ಔಷಧ ಕೊಟ್ಟರು. ಅವಳು ಗರ್ಭವತಿಯಾದರು. 9 ತಿಂಗಳು ಆದ ಮೇಲೆ ಅವಳಿಗೆ ಮಗು ಆಯಿತು. ಆದರೆ ಆ ಮಗುವಿನ ಕೊರಳಿಗೆ ನಾಭಿಗೆ ಹುಲಿ ಸಿಕ್ಕು ಮಗು ಸತ್ತಿತು. ಏನು ಮಾಡಲಾಗುತ್ತದೆ? ಆಗ ಅವಳಿಗಾದ ಅವಸ್ಥೆ ಏನು? ನಾವು ಬೇಡಬೇಕು, ಆದರೆ ಅದಕ್ಕಾಗಿ ಇಷ್ಟೊಂದು ತೊಂದರೆಗೀಡಾಗಬಾರದೆಂಬುದು ಅಷ್ಟೇ ನಿಜವಾದದ್ದು. ಆದ್ದರಿಂದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುತ್ತಾರೆ, ನೀನು ಇಷ್ಟೊಂದು ಇದರ ಬೆನ್ನು ಹತ್ತಿದ್ವಿ. ಹಣ ಬೇಕು, ಮನೆ ಬೇಕು, ಅದು ಬೇಕು, ಇದು ಬೇಕು. ಇದಕ್ಕಾಗಿ ಪ್ರಯತ್ನ ಮಾಡಬೇಕು. ಅದು ಕೂಡ ಯೋಗ್ಯ ಮಾರ್ಗದಿಂದ ಮಾಡಬೇಕು. ಆದರೆ ಅದು ಸಿಗದಿದ್ದರೆ ಅದು ಹೋದಂತಾಗುತ್ತದೆ, ಹಾಗೂ ಇದ್ದ ಸುಖವೂ ಹೋದಂತಾಗುತ್ತದೆ. ಎಷ್ಟೊಂದು ವ್ಯಾವಹಾರಿಕವಾಗಿ ಹೇಳುತ್ತಾರೆ ನೋಡ್ರಿ. ಇನ್ನೊಂದು ದೃಷ್ಟಾಂತ ಹೇಳುತ್ತಾರೆ. ವಿಷದ ಗಡ್ಡೆಯನ್ನರೆದು ಹಿಂಡಿ ರಸವನ್ನು ತೆಗೆದು ಅದಕ್ಕೆ ಹೆಸರಿಟ್ಟರೆ ಅಮೃತವೆಂದು ಕುಡಿದು ಅಮರರಾಗಬಹುದೇ? ವಿಷದ ಗಡ್ಡೆ ಇರುತ್ತದೆ, ಅದರ ರಸ ತೆಗೆದು ಕುಡಿದರೆ ಅದರಿಂದ ಏನಾದರೂ ಸುಖವಾಗುತ್ತದೆ? ಅದರಿಂದ ಮರಣವೇ ಬರುತ್ತದೆ. ಶೋಪೆನ್ ಹಾವರ್ ಎಂಬ ಜರ್ಮನ್ ತತ್ವಜ್ಞನಾಗಿ ಹೋದನು. ಅವನು ಉಪನಿಷತ್ತುಗಳ ಬಹಳ ದೊಡ್ಡ ಅಭ್ಯಾಸಿಯಾಗಿದ್ದನು. ಅವನ ಜೀವನದಲ್ಲಿ ಉಪನಿಷತ್ತುಗಳು ಎಷ್ಟೊಂದು ಪರಿಣಾಮವಾಗಿತ್ತೆಂದರೆ, ಅವನು ಅಂದದ್ದೇನೆಂದರೆ, ಉಪನಿಷತ್ಸ್ ಆರ್ ದಿ ಬಿಗಿನಿಂಗ್ ಅಂಡ್ ದಿ ಸೋರ್ಸ್ ಆಫ್ ಮೈ ಲೈಫ್. ಇಷ್ಟೊಂದು ಅವನ ಅಭ್ಯಾಸವಿದ್ದಿತು. ಜೀವನದಲ್ಲಿ ಪ್ರತಿಯೊಂದು ಕಡೆಗೆ ಸುಖಕ್ಕಾಗಿ ಹೋದಲ್ಲಿ ಸುಖ ಸಿಗುತ್ತದೆ. ಆದರೆ ಆ ಸುಖವು ಪ್ರತಿಯೊಂದು ಕಡೆಗೆ ಸುಖಕ್ಕಾಗಿ ಹೋದಲ್ಲಿ ಸುಖ ಸಿಗುತ್ತದೆ. ಆದರೆ ಆ ಸುಖವು ದುಃಖವನ್ನು ತೆಗೆದುಕೊಂಡೇ ಬರುತ್ತದೆ. ಅವನು ನಿರಾಶಾವಾದಿಯಾಗಿದ್ದನು. ಇದು ಜಗತ್ತಿನ ಸ್ವಭಾವವಾಗಿರುತ್ತದೆ. ಇದಕ್ಕೇನು ಮಾಡುವುದು? ಆದ್ದರಿಂದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುತ್ತಾರೆ, ಯಾವುದು ಅಪೂರ್ಣವಾಗಿರುತ್ತದೆಯೋ ಅದರ ಅಪೂರ್ಣತೆ ಅತ್ಯಂತ ಬಾಧಕವಾಗಿರುತ್ತದೆ. ಹಣ ಸಿಗುತ್ತದೆ, ಅಧಿಕಾರ ಸಿಗುತ್ತದೆ, ಆದರೆ ಕೈಕೆಳಗಿನ ಜನರು ಮಾತು ಕೇಳುವುದಿಲ್ಲ. ಏನಾದರೂ ಮಾಡಿ ಹೆಸರು ಕೆಡಿಸುತ್ತಾರೆ. ಪ್ರತಿಯೊಂದರಲ್ಲಿ ಎಷ್ಟೊಂದು ತೊಂದರೆ ಇರುತ್ತದೆ. ಮುಂದೆ ಅನ್ನುತ್ತಾರೆ, ಅದರಂತೆ ವಿಷಯ ಸುಖ ಅದು ಕೇವಲ ಪರಮ ದುಃಖ. ಆದರೆ ಏನು ಮಾಡುವುದು? ಮೂರ್ಖ ಸೇವಿಸದೇ ಇರಲಾರ. ಅರ್ಥಾತ್ ಮೂರ್ಖರಿಗೆ ಅದರಷ್ಟು ಸ್ವಸ್ಥತೆ ಅನಿಸುವುದಿಲ್ಲ. ನೀವೆಲ್ಲರೂ ಸ್ತ್ರೀ ಪುರುಷರು ಸುಶಿಕ್ಷಿತರಿರುತ್ತೀರಿ, ವಯಸ್ಸಿನಿಂದ ದೊಡ್ಡವರು ಇರುತ್ತೀರಿ. ಆದ್ರೆ ನಾನು ತಮಗೆ ಹೇಳುತ್ತಿರುವೆನು, ಕಾಮವಾಸನೆಯಂತ ಆನಂದವು ಜಗತ್ತಿನಲ್ಲಿ ಇರುವುದಿಲ್ಲ. ದೊಡ್ಡವರು ಇದಕ್ಕೆ ಬಲಿ ಬೀಳುತ್ತಾರೆ. ಒಂದು ಪುಸ್ತಕವೇ ಇರುತ್ತದೆ, ಸೆಕ್ಸ್ ಲೈಫ್ ಆಫ್ ಫೇಮಸ್ ಮೆನ್ ಅಂಡ್ ವುಮೆನ್ ಪೆಲಿಕೆ ಅಂತ ಪುಸ್ತಕವಿರುತ್ತದೆ. ಅದರಲ್ಲಿ ಗಾಂಧಿಯವರದ್ದು ಕೂಡ ಹೆಸರು ಇರುತ್ತದೆ. ಅದು ಶಾಸ್ತ್ರೀಯ ಗ್ರಂಥವಾಗಿರುತ್ತದೆ. ಅದರಲ್ಲೇನು ಅಸಂಬದ್ಧತೆ ಇರುವುದಿಲ್ಲ.
ಅದರಲ್ಲಿ ತೋರಿಸಿರುವುದೇನೆಂದರೆ ದೊಡ್ಡ ದೊಡ್ಡವರು ಅದರ ಬೆನ್ನು ಹತ್ತಿರುತ್ತಾರೆ. ಜಗತ್ತಿನಲ್ಲಿ ಪ್ರಸಿದ್ಧ ಉದಾಹರಣೆ ಎಂದರೆ ಹಿಟ್ಲರ್ನು ಆ ಲೇಡಿ ಬ್ರೌನ್ನ ನಾದಕ್ಕೆ ಬಿದ್ದಿದ್ದನು. ಅವಳು ಬ್ರಿಟಿಷ್ ಹೆಣ್ಣು ಮಗಳಾಗಿದ್ದಳು. ಅವಳು ನಾದಕ್ಕೆ ಬಿದ್ದಿದ್ದನು. ಕೊನೆಗೆ ಒಬ್ಬರಿಗೊಬ್ಬರು ಗುಂಡು ಹಾರಿಸಿ ಸತ್ತರು. ಆಕಿ ಸಲುವಾಗಿ ಸೋತವ. ಅವತ್ತೇನದಲ್ಲ, ಆಕಿ ಸಲುವಾಗಿನೇ ಆಕಿ ಜೊತೆಗೆ ಇದ್ದುಕೊಂಡು ಇದ್ದುದರಿಂದನೇ ಅವತ್ತು ಮುನ್ನಾದ ದಿವಸ ರಾತ್ರಿ ಆಕಿ ಜೊತೆಗೆ ಇದ್ದುದರಿಂದನೇ ಮರುದಿವಸ ಅವನು ಏನಾಯ್ತು ಅಂದ್ರೆ ಅವನು ಧೈರ್ಯ ಹೋಗ್ಬಿಟ್ಟು. ತಾತ್ಪರ್ಯವೇನೆಂದರೆ ಆ ಕಾಮವಾಸನೆಯನ್ನು ಮಾನಸಶಾಸ್ತ್ರದ ದೃಷ್ಟಿಯಿಂದ ವರ್ಣನೆ ಮಾಡುವಾಗ ಪ್ರಾರಂಭದ ಯಾವ ಉತ್ಸಾಹ ಇರುತ್ತದೆ, ಯಾವ ಆನಂದದ ತೋರಿಕೆ ಇರುತ್ತದೆ, ಅದಕ್ಕೆ ಪ್ರತಿಯಾಗಿ ವಿರುದ್ಧ ಅನುಭವ ಬರುತ್ತದೆ. ಇಬ್ಬರು ಎಷ್ಟೊಂದು ನಿರ್ವಿಣ್ಣರಾಗುತ್ತಾರೆ ಎಂದರೆ ಹೇಳಲಿಕ್ಕಾಗುವುದಿಲ್ಲ. ಆದ್ದರಿಂದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುತ್ತಾರೆ, ನಿಮಗೆ ಅದರಲ್ಲಿ ಸುಖವಿರುತ್ತದೆ ಎಂದು ಅನಿಸುತ್ತದೆ, ಆದರೆ ದುಃಖವೇ ಇರುತ್ತದೆ. ಸುಖದ ಪರ್ಯವಸಾನವು ದುಃಖದಲ್ಲಿ ಆಗುತ್ತದೆ. ಇನ್ನೊಂದು ದೃಷ್ಟಾಂತ ಹೀಗೆ ಹೇಳಿರುತ್ತಾರೆ, ಒಬ್ಬನ ಕಾಲಿಗೆ ಗಾಯ ಆಗಿರುತ್ತದೆ, ಅದಕ್ಕೇನಾದರೂ ಉಪಾಯ ಮಾಡಿರಿ. ಶರೀರದ ಬೇರೆ ಕಡೆ ಚರ್ಮ ಕತ್ತರಿಸಿ ಹಚ್ಚುತ್ತಾರೆ. ಇತ್ತೀಚೆಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡುತ್ತಾರಲ್ಲ, ಹಾಗೆ ಒಬ್ಬನು ಏನು ಮಾಡಿದನೆಂದರೆ ತನ್ನ ತಲೆ ಕತ್ತರಿಸಿ ಅದಕ್ಕೆ ಹಚ್ಚಿದನು. ನೋಡಿರಿ ಹೇಗಿದೆ. ತಲೆ ಕತ್ತರಿಸಿ ಅದನ್ನು ಕಾಲಿನ ಗಾಯಕ್ಕೆ ಕಟ್ಟಿಕೊಂಡನು. ಅದರಂತೆ ತಿಳಿಯಬೇಕು ವ್ಯವಹಾರವನ್ನು ಮೃತ್ಯುಲೋಕದ್ದು. ಅರ್ಥಾತ್ ಅದರಂಗೇನಂದ್ರೆ ಮೃತ್ಯುಲೋಕದ ವ್ಯವಹಾರದ ಒಂದು ಗಾಯ ಕಡಿಮೆ ಮಾಡುವುದಕ್ಕಾಗಿ ನಮ್ಮದೇ ಇನ್ನೊಂದು ಅವಯವ ಕತ್ತರಿಸಿ ಅಲ್ಲಿ ಹಚ್ಚಿದಂತಾಗುತ್ತದೆ. ಅದರಂತೆ ಜಗತ್ತಿನಲ್ಲಿ ಮನುಷ್ಯನು ಒಂದು ದುಃಖ ದೂರಪಡಿಸಲು ಇನ್ನೊಂದು ದುಃಖ ನಿರ್ಮಾಣ ಮಾಡಿಕೊಳ್ಳುತ್ತಾನೆ. ಒಬ್ಬ ಮನುಷ್ಯನ ಮಗಳ ಮದುವೆ ಬಹಳ ದಿನಗಳವರೆಗೆ ಆಗಬಲ್ಲದಾಗಿತ್ತು. ಆ ಲಗ್ನ ಹೊಂದಿತ್ತೆಂದು ಹೇಳಲು ಬಂದಿದ್ದರು. ಆಗ ನಾನು ಒಳ್ಳೆಯದಾಯಿತು, ಅವಳು ಮಾರ್ಗಕ್ಕೆ ಹತ್ತಿದರು. ನಿಮಗೆ ಸುಳ್ಳೆನಿಸಬಹುದು, ಮುಂದೆ 2 ವರ್ಷಕ್ಕೆ ಅದೇ ಮನುಷ್ಯನು ಹುಡುಗಿಯು ಡೈವೋರ್ಸ್ ತೆಗೆದುಕೊಂಡು ಹಠ ತೊಟ್ಟು ಕುಳಿತಿರುವಳೆಂದು ಹೇಳಲು ಬಂದನು. ಏಕೆಂದರೆ ಅವನು ಕಸ್ಟಮ್ಸ್ ನಲ್ಲಿ ಇದ್ದನು. ಅವನಿಗೆ ಮದ್ಯ ಸೇವಿಸುವ ವ್ಯಸನ ಹತ್ತಿತು. ನಾನು ಅವನಿಗೆ ಮದ್ಯ ಸೇವಿಸುವ ವ್ಯಸನ ಹೇಗೆ ಹತ್ತಿತು ಎಂದು ಕೇಳಲು ಅದಕ್ಕೆ ಅವನು ಅವರಿಗೆ ಪುಕ್ಕಟಿಯಾಗಿ ಸಿಗುತ್ತದೆ ಎಂದನು. ಅದಕ್ಕೆ ನಾನು ಅದೇ ಒಳ್ಳೆಯದಿರುತ್ತದೆ, ನಾನು ಚಹಾ ಪುಕ್ಕಟಿಯಾಗಿ ಸಿಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಆದರೆ ಇದೇನಿದು ಇತ್ತೀಚೆಗೆ ಒಂದು ಪದ್ಧತಿಯಾಗಿರುತ್ತದೆ. ಅದೇನೆಂದರೆ ಮನೆಯಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮವಾದರೆ ಎಲ್ಲರನ್ನು ಹೋಟೆಲ್ ಕರೆದುಕೊಂಡು ತಿನ್ನಿಸುತ್ತಾರೆ. ಅದು ಎಷ್ಟೊಂದು ಖರ್ಚಾಗುತ್ತದೆ ಎಂದರೆ 8-10 ದಿವಸ ಸಂಪೂರ್ಣ ಕುಟುಂಬಕ್ಕೆ ಅದರಿಂದಲೇ ಸಾಕಾಗಬಹುದು. ಪದ್ಧತಿಗಳು ಬದಲಾಗುತ್ತವೆ. ಅದರ ಬಗ್ಗೆ ನನ್ನದೇನೂ ಅಭಿಪ್ರಾಯವಿಲ್ಲ. ಆದರೆ ಜ್ಞಾನೇಶ್ವರ ಮಹಾರಾಜರ ಅಭಿಪ್ರಾಯ ಎಷ್ಟೊಂದು ಉಚಿತವಾಗಿರುತ್ತದೆ ನೋಡಿರಿ. ಈ ಲೋಕದ ಚಂದ್ರ ಕ್ಷಯರೋಗಿ, ಇಲ್ಲಿ ಸೂರ್ಯ ಉದಯವಾಗುವುದು ಅಸ್ತಕ್ಕಾಗಿ, ದುಃಖವೇ ಸುಖದ ಮುಸುಕು ಹಾಕಿದ್ದಾಗಿ ಪೀಡಿಸುತ್ತಿದೆ ಜಗತ್ತನ್ನು. ಮಂಗಲದ ಅನುಕೂಲ ಒಡೆಯುವುದು, ಅಷ್ಟರಲ್ಲಿ ಅಮಂಗಲದ ಕೀಡೆ ಹತ್ತುವುದು, ಮರಣ ಶೋಧಿಸುತ್ತ ಬರುವುದು ಗರ್ಭದೊಳಗೆ. ಅರ್ಥಾತ್ ಈ ಪ್ರಪಂಚದಲ್ಲಿ ಹೆಂಗಲಾದ್ರೆ ಎಲ್ಲ ದುಃಖಮಯ. ಮಂಗಲದ ಅನುಕೂಲ ಒಡೆಯುವುದು, ಅಷ್ಟರಲ್ಲಿ ಅಮಂಗಲದ ಕೀಡೆ ಹತ್ತುವುದು. ಹುಟ್ಟಿತನ್ನೋದ್ರಾಗನೆ ಏನಾದ್ರು ಒಂದಾಗೆ ಹುಟ್ಟಿರ್ತದೆ. ಅರ್ಥಾತ್ ಅವ್ರಿಗೆ ಮುಂಬೈದಲ್ಲಿ ಒಬ್ರು ಭೇಟಿಯಾಗಿ ಬಂದಿದ್ರು. ಅವ್ರ ಮಗ ಇನ್ನು ಬಹಳ ಸಣ್ಣ ಹುಡುಗ. ಅರ್ಥಾತ್ ಇನ್ನೊಂದ್ರೆ ಅವನಿಗೆ ಹುಟ್ಟಿದ ಕೂಡಲೇ ಅದೇನೊಂದು ಫೇಸ್ ಮೇಕರ್ ಅಂತ ಹಾಕ್ತಾರಲ್ಲ, ಅದನ್ನ ಹಾಕಬೇಕಾಗಿ ಬಂತವ್ರು. ಆ ಫೇಸ್ ಮೇಕರ್ ಹಾಕಿದ್ರೇ ಅವನ ಹಾರ್ಟ್ ನಡೀತದೆ. ಅದು ಸಹಿತ ಅವ್ರು ಹೇಳಿಟ್ಟಾರ ಏನು ಅಂದ್ರೆ ಬಹಳ 18ರಿಂದ 20-22 ವರ್ಷದ ತನಕ ಮಾತ್ರ ಅವನು ಇರ್ತಾನೆ ಅಂತ ಹೇಳಿದ. ಆದ್ನ ಅವ್ರು ಏನ್ ಮಾಡ್ಯಾರಂದ್ರೆ ಅವ್ರ ಹುಡುಗರೊಬ್ಬಿರ್ತಾರೆ ಹಿಮಾಲಯದಲ್ಲಿ, ಅವ್ರಿಗೆ ಅವ್ರು ಆ ಹುಡುಗನ ಸಮರ್ಪಣೆ ಮಾಡ್ಯಾರ. ಆ ಹುಡುಗ ನೋಡಿದ್ರೆ ಎಷ್ಟು ಚಂದದ, ಎಷ್ಟು ಅಗದಿ ಹುಡುಗ ಹುಷಾರಿದ್ದಾನೆ, ಚಂದ ಇದ್ದಾನೆ ಎಲ್ಲ ಕಡೆ. ಆದ್ರೆ ಆ ಹುಟ್ಟಿದ ಕೂಡಲೇ ಅವನಿಗೆ ಪೇಸ್ ಮೇಕರ್ ಹಾಕಿಬಿಟ್ಟಾರೆ, ಕೂಡಿಸ್ತಾರೆ ಡಬ್ಬಿಯನ್ನು. ಅದನ್ನ ಹಾಕ್ಯಾರೆ. ಅದನ್ನ ಪ್ರತಿ ವರ್ಷಕ್ಕೆ ಒಂದ್ಸಲ ಹೋಗಿ ಬಂದ್ ಮಾಡ್ಕೊಂಡ್ ಬರ್ಬೇಕು. ಅದಕ್ಕೆ ಕನಿಷ್ಠ ಏನಂದ್ರೆ ನಮ್ಗೆ 4 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಆದ್ರಿಂದ ಏನಂದ್ರೆ ಮಂಗಲದ ಅನುಕೂಲ ಒಡೆಯುವುದು, ಅಷ್ಟರಲ್ಲಿ ಅಮಂಗಲದ ಕೀಡೆ ಹತ್ತುವುದು. ಆ ಒಳಗನ ಜಾಂಡೀಸ್ ಆಗಿರ್ತಾವ, ಹೊಟ್ಟೆಯಾಗಿನ ಶುಗರ್, ಹೊಟ್ಟೆಯಾಗಿಂದ ಶುಗರ್ ಆಗಿ ಬಂದಿರ್ತವೆ. ಜನ್ಮ ನಾಮ ದುಃಖಂ, ಹುಟ್ಟೋದು ಜನ್ಮ ಅಂದ್ರೆ ದುಃಖ. ಮುಂದಿನ ಜ್ಞಾನೇಶ್ವರ ಮಹಾರಾಜರು ಎಷ್ಟು ಚಂದ ಹೇಳ್ಯಾರಂದ್ರೆ, ನಾವು ವಯಸ್ಸಾದವ್ರಿಗೆ ಹಿರಿಯರು ನಮಸ್ಕಾರ ಮಾಡ್ತೀವಿ. ಅದಾದ್ರೆ ಅವ್ರು ಇನ್ನೆಷ್ಟು ದಿವಸದಾಗ ಬರ್ತಾರೆ, ಅವ್ರಿಗೆ ಅದು ಕಲ್ಪನಾನೇ ಇರಂಗಿಲ್ಲ.
ನಮ್ದೆಲ್ಲ ಆಯುಷ್ ವ್ಯರ್ಥ ಹೋದಪ್ಪ, ಈ ಮುಗಿದಿರೋ 4 ದಿವಸ ನಾವು ಏನಾದ್ರೂ ಮಾಡ್ಕೋಬೇಕು ಅನ್ನೋ ಕಲ್ಪನಾ ಇರಂಗಿಲ್ಲ. ಎಷ್ಟೋ ಮಂದಿ ಬರ್ತಿರ್ತಾರೆ, ಹೇಳ್ತಾರ 85 ನನಗೆ ಅಂತ. ನನಗೆ 85 ಅಂತಿರ್ತಾರೆ. ಒಬ್ರು ಯಾರೋ ಇದ್ದಾರ, ಅವ್ರು ಬಂದಾಗ ಒಮ್ಮೆ ಹೇಳ್ತಾರೆ ನನಗೆ ಈಗ 85 ಅಂತಾರೆ. ಚಲೋ ಆದ್ರಿ, ಇನ್ನ ಸ್ವಲ್ಪ ನಾಮಸ್ಮರಣೆ ಮಾಡಿ 85 ವರ್ಷ ಹಂಗ ಹೋಗುದು. ಇಲ್ಲದಿದ್ದರೆ ಇಲ್ಲದರ ಚಿಂತೆ ಹತ್ತುವುದು, ಇದ್ದದ್ದನ್ನು ದೈವ ಕಚ್ಚಿಕೊಂಡು ಹೋಗುವುದು. ಆದರೆ ಎಲ್ಲಿಗೆ ಒಯ್ದಿರುವುದೆಂಬುದು ತಿಳಿಯುವುದೇ ಇಲ್ಲ. ಇದ್ದದ್ದನ್ನು ತಗೊಂಡು ಹೋಗ್ತದಲ್ಲ, ಎಲ್ಲಿ ಒಯ್ತದ ಅನ್ನೋದೇ ತಿಳಿಯುವುದಿಲ್ಲ. ಮನುಷ್ಯನು ಸುಮ್ಮನೆ ಕಲ್ಪನೆ ಮಾಡುತ್ತಾನೆ, ನನಗೆ ಇದು ಆಗಬೇಕು, ಅದು ಆಗಬೇಕು, ಇದು ಸಿಕ್ಕರೆ ನಾನು ಸುಖಿಯಾಗುತ್ತೇನೆ, ಇದು ದೂರವಾದರೆ ನಾನು ಸುಖಿಯಾಗುತ್ತೇನೆ, ಇಂಥ ಕಲ್ಪನೆ ಮಾಡುತ್ತಾನೆ. ಆದರೆ ಕೊನೆಗೆ ಆ ಕಲ್ಪನೆ ಸುಳ್ಳಾಗಿರುತ್ತವೆ. ಒಂದು ವಿನೋದದ ಸಂಗತಿ ಹೇಳುತ್ತೇನೆ, ನಡೆದ ಸಂಗತಿಯನ್ನೇ ಹೇಳುತ್ತೇನೆ. ನಮ್ಮಲ್ಲಿ ಒಬ್ಬ ಬೌದ್ಧ ಧರ್ಮದ ಮಹಾನ್ ಪಂಡಿತನಾಗಿ ಹೋದನು. ಒಬ್ಬರು ಬ್ರಹ್ಮಾನಂದ ಕೋಸಂಬಿ, ಇನ್ನೊಬ್ಬನು ಸಂಕಿತ್ಯಾಯನ್ ಮಹಾಪಂಡಿತನೇ ಆಗಿದ್ದನು. ಅವನು ನಮ್ಮ ಕಾಲೇಜಿಗೆ ವ್ಯಾಖ್ಯಾನಕ್ಕೆ ಬಂದಿದ್ದನು. ಅವನು ಎಷ್ಟು ಅದ್ಭುತವಾಗಿ ಮಾತನಾಡಿದನು. ಎಂಥ ಸ್ಮರಣ ಶಕ್ತಿ ಅವನದು ವಿಲಕ್ಷಣ ಪ್ರಸಂಗವಾಗಿತ್ತು. ಹಾಗೂ ಅತ್ಯಂತ ತೇಜಸ್ವಿ ಪುರುಷನಾಗಿದ್ದನು. ನಾನು ಕಲ್ಪನೆಯ ಬಗ್ಗೆ ಹೇಳುತ್ತಿರುವನು. ಶ್ರೀ ಜ್ಞಾನೇಶ್ವರ ಮಹಾರಾಜರು ನಮ್ಮ ಕಲ್ಪನೆಗಳು ಎಷ್ಟೊಂದು ಭ್ರಾಮಕವಾಗಿರುತ್ತವೆ ಎಂದು ಹೇಳುತ್ತಾರೆ. ಅವರು ಭಾರತವನ್ನೆಲ್ಲ ಯಾತ್ರಿಕರಾಗಿ ತಿರುಗುತ್ತಿದ್ದರು. ಆಗ ಅವರು ಅಲಹಾಬಾದಕ್ಕೆ ಹೊರಟಿದ್ದರು. ನರ್ಮದೆ ಪ್ರದಕ್ಷಿಣೆ ಮಾಡಿ ಅಲಹಾಬಾದಕ್ಕೆ ಹೋಗುವರು. ಈ ಯಾವ ನರ್ಮದಾ ಪ್ರದಕ್ಷಿಣೆ ಮಾಡುವವರು ಇರುತ್ತಾರೆ, ಅವರು ಬಡವರಿರುತ್ತಾರೆ. ಅವರ ಹತ್ತಿರ ಒಂದೆರಡು ಬಟ್ಟೆ, ಅಡುಗೆ ಮಾಡಲು 3-4 ಪಾತ್ರೆ ಇರುತ್ತವೆ. ಹೀಗೆ 5-6 ಜನರು ಸೇರಿ ಪ್ರವಾಸಕ್ಕೆ ಬರ್ತಿದ್ದರು. ಒಂದು ದಿವಸ ರಾತ್ರಿ ಮಲಗಿಕೊಂಡಿದ್ದರು. ದತ್ತಣ್ಣ ಹೇಳುತ್ತಿದ್ದರು, ರಾತ್ರಿ ಮೊಸಳೆ ಬರುತ್ತವೆ, ಹಾಗೆ ನೀರಿನಲ್ಲಿ ಎಳೆದುಕೊಂಡು ಹೋಗುತ್ತವೆ. ಒಮ್ಮೆ ಅವು ಹಿಡಿದವೆಂದರೆ 3-4 ಜನರು ಎಳೆದರೂ ಬಿಡುವುದಿಲ್ಲ. ಭಾರತವು ಅತ್ಯಂತ ಬಡದೇಶವಿರುತ್ತದೆ. ಇಂಥ ಬಡವರನ್ನು ದೋಚಿಕೊಳ್ಳುವ ಕಳ್ಳರು ಇರುತ್ತಾರೆ. ಆಗ ಕಳ್ಳರು ಗಿಡದ ಮೇಲೆ ಕುಳಿತುಕೊಂಡಿರುತ್ತಿದ್ದರು. ಕೆಳಗೆ ಹಗ್ಗಕ್ಕೆ ಕಟ್ಟಿದ ಕೊಕ್ಕೆ ಬಿಟ್ಟು ಪ್ರವಾಸಿಗರ ಗಂಟನ್ನು ಎಳೆದುಕೊಳ್ಳುತ್ತಿದ್ದರು. ಆ ಪ್ರವಾಸಿಗರ ಜೊತೆಗೆ ಒಬ್ಬ ಭಯ್ಯ ಇದ್ದನು. ಭಯ್ಯ ಅನ್ನುವ ಮನುಷ್ಯನ ಬಗ್ಗೆ ನಿಮಗೆ ಗೊತ್ತಿರಬಹುದು. ಇದನ್ನು ನಿಮಗೆ ಉದ್ದೇಶಪೂರ್ವಕ ಹೇಳುತ್ತಿರುವೆನು, ಚೇಷ್ಟೆ ಮಾಡುತ್ತಿರುವುದಿಲ್ಲ. ನಾವು ಮಹಾರಾಷ್ಟ್ರದವರು ಧೋತರೆ ಉಟ್ಟುಕೊಳ್ಳುತ್ತೇವಲ್ಲ, ನಾವು ಧೋತರವನ್ನು ಮಡಿಕೆ ಮಾಡಿ ಮೇಲೆ ಎತ್ತರ ಕಡಿಮೆ ಮಾಡಿ ಸಿಕ್ಕಿಸಿಕೊಳ್ಳುತ್ತೇವೆ. ಭಯ್ಯ ಜನರು ಮಡಿಕೆ ಮಾಡುವುದಿಲ್ಲ. ಅವರು ಧೋತರ ತುದಿಯನ್ನು ಟೊಂಕಕ್ಕೆ ಕಟ್ಟಿಕೊಳ್ಳುತ್ತಾರೆ. ಇವರಲ್ಲಿಯೇ ಭಯ್ಯ ಇವರೊಂದಿಗೆ ಮಲಗಿದ್ದನು. ಕಳ್ಳರು ಮೇಲಿನಿಂದ ಕೊಕ್ಕೆ ಬಿಟ್ಟಿದ್ದರು. ಅದನ್ನ ತುದಿ ನೀರಿಗೆ ನಾವು ಮೇಲೆ ಸಿಗಿಸುತ್ತಿಲ್ಲ, ಅವನು ಕಟ್ಟಿಕೊಂಡಿದ್ದರು. ಅದು ತಪ್ಪಿ ಭಯ್ಯನ ಧೋತರದಲ್ಲಿ ಸಿಕ್ಕಿಕೊಂಡಿದ್ದ. ಆಗ ಅವನು ಮೇಲೆ ಎಳೆಯತೊಡಗಿದನು. ರಾತ್ರಿಯ ಕತ್ತಲೆ, ವಸ್ತು ಭಾರವಾದ್ದರಿಂದ 2-3 ಕಳ್ಳರು ಮೇಲೆ ಎಳೆಯತೊಡಗಿದರು. ಭಯ್ಯನಿಗೆ ಎಚ್ಚರವಾಯಿತು. ನಗುತ್ತಾ ಆಗ ಅವನು ನಗುತ್ತಾ, ಭಗವಂತನು ಕೃಪೆ ಮಾಡುತ್ತಿರುವನು, ನಾನು ಸ್ವರ್ಗಕ್ಕೆ ಹೋಗ್ತಿದ್ದೆ. ನಾನು ಸ್ವರ್ಗಕ್ಕೆ ಹೊರಟಿರುವನು. ಕಲ್ಪನೆಯೇ ಕಲ್ಪನೆ. ಅವರ ಶಬ್ದ ಕೇಳಿ ವಾಕ್ಯ ಸೆಳೆದು ಬಿಟ್ಟರು. ಆಗ ಭಯ್ಯ ನೆಲದ ಮೇಲೆ ಇಬ್ಬರ ಮೈ ಮೇಲೆ ಬಿದ್ದನು. ಹಾಗೆ ಅವರಿಗೂ ಎಚ್ಚರವಾಯಿತು.
ಇದು ಯಾಕೆ ನಗದೆ ಯಾಕೆ ನಗದೆ ಆಗ ಅವರಿಗೂ ಎಚ್ಚರವಾಯಿತು. ಆಗ ಅವರು ಅದೇ ಭಗವಂತನು ನಮಗೆ ಅಂದರು. ಹೀಗೆ ಮನುಷ್ಯನ ಅನೇಕ ಕಲ್ಪನೆಗಳಿರುತ್ತವೆ. ನೀವು ಕಲ್ಪನೆ ಮಾಡಿರಿ, ನಾವು ಮನೆ ಕಟ್ಟೋಣ, ಮದುವೆ ಮಾಡಿಕೊಳ್ಳೋಣ, ದುಡ್ಡು ಸಂಪಾದಿಸೋಣ, ಹೀಗೆ ಅನೇಕ ಕಲ್ಪನೆ ಮಾಡಿರಿ. ಜೀವನ ಹೀಗೆ ಇರುತ್ತದೆ ನೋಡಿರಿ. ಆದ್ದರಿಂದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಮುಂದೆ ಅನ್ನುತ್ತಾರೆ, ಅರೆ ಶೋಧಿಸಿದರೆ ಎಲ್ಲ ದಾರಿಗಳನ್ನು ಕಾಣುವುದಿಲ್ಲ, ತಿರುಗಿ ಬಂದವರ ಹೆಜ್ಜೆಯನ್ನು, ಇಲ್ಲಿ ಸತ್ತವರದೇ ಸಂಘ ಕಥೆಯನ್ನು ಪುರಾಣವೆನ್ನುವರು. ಅರ್ಥಾತ್ ಏನಂದ್ರೆ ಇಲ್ಲಿ ತಿರುಗಿ ಬಂದವ್ರದ್ದು ಯಾರು ಹೆಜ್ಜೆ ಕಾಣಿಸೋದೇ ಇಲ್ಲ ಅಂತ. ಮನುಷ್ಯನು ಸತ್ತರೆ ಮುಂದೆ ಎಲ್ಲಿ ಹೋಗುತ್ತಾನೆ ಎಂಬುದು ತಿಳಿಯುವುದಿಲ್ಲ. ಅವನಿಗೆ ಏನಾಗುತ್ತದೆ ಯಾರಿಗೂ ಗೊತ್ತು. ಆದರೆ ಮೃತ್ಯುವಿನ ಭಯಕ್ಕೂ ಇದೊಂದು ಕಾರಣವಿರುತ್ತದೆ. ಎಲ್ಲಿಗೆ ಹೋಗುತ್ತೇವೋ ಯಾರಿಗೂ ಗೊತ್ತು. ಅದರ ಅಜ್ಞಾನದಿಂದಲೇ ಭಯವಾಗುತ್ತದೆ. ಶ್ರೀ ಮಹಾರಾಜರು ಒಮ್ಮೆ ಒಬ್ಬರು ಕೇಳಿದರು, ಸತ್ತ ಮೇಲೆ ಏನಾಗುತ್ತದೆ? ಆಗ ಶ್ರೀ ಮಹಾರಾಜರು ಹಾಗೇನೂ ಇಲ್ಲ, ಮೊದಲು ಹೋದ ನಮ್ಮ ಜನರು ಭೇಟಿಯಾಗುತ್ತಾರೆ, ಆದರೆ ಅದರಲ್ಲಿ ಏನಾದರೂ ಅಸ್ತಿತ್ವವಿರುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಪೋಸ್ಟ್ ಮಾರ್ಟಮ್ ಎಕ್ಸಿಸ್ಟೆನ್ಸ್ ಅದನ್ನು ಕುರಿತು ಬಹಳಷ್ಟು ಸಂಶೋಧನೆಗಳಾಗಿರುತ್ತವೆ. ಅದನ್ನು ಕುರಿತು ಗ್ರಂಥಗಳು ಇರುತ್ತವೆ. ನಮಗೆ ಅದು ತಿಳಿಯುವುದಿಲ್ಲ, ಸತ್ಪುರುಷರಿಗೆ ತಿಳಿಯುತ್ತದೆ. ಅವರಿಗೆ ತಿಳಿಯುವುದೇನೆಂದರೆ ಸತ್ತ ಮನುಷ್ಯನು ಎಲ್ಲಿಗೆ ಹೋಗುತ್ತಾನೆ, ಅಲ್ಲಿ ನಮ್ಮವರು ಯಾರು ಇರುತ್ತಾರೆ, ಇದು ಅವರಿಗೆ ಸರಿಯಾಗಿ ತಿಳಿಯುತ್ತದೆ. ಇಂದಿರಾ ಗಾಂಧಿಯನ್ನು ಕೊಂದರು, ನಿಮಗೆ ಗೊತ್ತಿರುತ್ತದೆ. ಪ್ರಫುಲ್ ಜೈಕರ್ ಮಹಾರಾಷ್ಟ್ರ ಹೆಣ್ಣು ಮಗಳು, ಅವಳು ಜೈ ಕೃಷ್ಣಮೂರ್ತಿ ಅವರ ಚರಿತ್ರೆ ಬರೆದಿರುವರು. ಪ್ರಫುಲ್ ಜೈಕರ್ ಇಂದಿರಾ ಗಾಂಧಿಯನ್ನು ಕೊಂದ ದಿವಸ ಜೈಕರ್ ಅವರ ಮನೆಯಲ್ಲಿ ಕೃಷ್ಣಮೂರ್ತಿ ಊಟಕ್ಕೆ ಬರುವವರಿದ್ದರು. ಬೆಳಿಗ್ಗೆ 9 ಗಂಟೆಗೆ ಅವಳನ್ನು ಕೊಂದರು. ಎಷ್ಟೊಂದು ಗುಂಡು ಹೊಡೆದಿದ್ದರೆಂದರೆ ಅದನ್ನು ಕೊಯ್ಯುತ್ತ ಡಾಕ್ಟರ್ ಉಸುರು ಗಟ್ಟಿದಂತಾಯಿತು. ಅಷ್ಟು ಗುಂಡು ಹೊಡೆದಿದ್ದರು. ಮಧ್ಯಾಹ್ನ ಊಟಕ್ಕೆ ಕುಳಿತಾಗ ಇಂದಿರಾ ಗಾಂಧಿ ವಿಷಯ ಹೊರಟಿತು. ಆ ಕೃಷ್ಣಮೂರ್ತಿ ಅವರು ಸ್ಟಾಪ್ ದಿ ಟಾಪಿಕ್, ಲೆಟ್ ಅಸ್ ಗೋ ಹರ್ ಫರ್ದರ್, ಅವಳಿಗೆ ಮುಂದೆ ಹೋಗಿಕೊಂಡಿದೆ, ಲೆಟ್ ಅಸ್ ಗೋ ಹರ್ ಫರ್ದರ್. ಇದು ಅವರ ಚರಿತ್ರೆಯಲ್ಲಿ ಇರುತ್ತದೆ. ತಾತ್ಪರ್ಯವೇನೆಂದರೆ ಪ್ರತಿಯೊಂದು ಜೀವಕ್ಕೂ ಅವರವರ ಕರ್ಮಾನುಸಾರ ಮಾರ್ಗವಿರುತ್ತದೆ. ನಿಮ್ಮ ಕೊರತುಕೊಳ್ಳುವುದು ಮುಗಿಯಿತೆಂದರೆ ನೀವು ಹೊರಟಿರಿ. ನಮ್ಮಲ್ಲಿ ಸತ್ತ ಮೇಲೆ ಏನಾದರೂ ಮಾಡುತ್ತಾರೆ. ಇದು ಪ್ರತಿಯೊಂದು ಧರ್ಮದಲ್ಲಿ ಇರುತ್ತದೆ. ನಮ್ಮ ಧರ್ಮದಲ್ಲಿ ಅಷ್ಟೇ ಅಲ್ಲ, ಕ್ರಿಶ್ಚಿಯನ್ ಧರ್ಮದಲ್ಲಿ ಗೊತ್ತೇ ಇದೆ. ವರ್ಷದಲ್ಲಿ ಒಂದು ದಿವಸ ಅವರು ಅವರ ಸ್ಮಶಾನದಲ್ಲಿ ಹೋಗುತ್ತಾರೆ. ಅಲ್ಲಿ ಅವರು ಸಮಾಧಿಯ ಮೇಲೆ ಹೂ ಏರಿಸುತ್ತಾರೆ, ದೀಪ ಹಚ್ಚುತ್ತಾರೆ. ನಾವು ಶ್ರಾದ್ದ ಮುಂತಾದನ್ನು ಮಾಡುತ್ತೇವೆ. ವೈದಿಕ ಧರ್ಮದಲ್ಲಿ ಎಂದರೆ ವೇದಗಳಲ್ಲಿ ಸ್ಪಷ್ಟವಾಗಿ ಹೇಳಿರುವುದೇನೆಂದರೆ ನಿಮ್ಮ ಕರ್ಮದಿಂದಲೇ ಆ ಸತ್ತ ಜೀವು ಮುಂದೆಯೂ ಹೋಗುವುದಿಲ್ಲ, ಹಿಂದೆಯೂ ಬರುವುದಿಲ್ಲ. ಅದು ಮುಖ್ಯವಾಗಿ ಅದರ ಕರ್ಮದಿಂದ ಹಿಂದೆ ಮುಂದೆ ಹೋಗುತ್ತದೆ. ಆದರೂ ಮುಖ್ಯವಾಗಿ ಅದಕ್ಕೆ ಅದರ ಕರ್ಮಾನುಸಾರವಾಗಿ ಫಲ ಸಿಗುತ್ತದೆ. ತಾತ್ಪರ್ಯವೇನೆಂದರೆ ಸತ್ತ ಮೇಲೆ ಅಸ್ತಿತ್ವ ಇರುತ್ತದೆ, ಅದರ ಕರ್ಮಾನುಸಾರ ಫಲ ಸಿಗುತ್ತದೆ. ಅನಂತರ ಯಾವ ಜನ್ಮ ಬರುತ್ತದೆಯೋ ಅದು ಅದರ ಕರ್ಮಾನುಸಾರವಾಗಿಯೇ ಬರುತ್ತದೆ. ಸಹಜವಾಗಿ ನೆನಪಾಯಿತೆಂದು ಹೇಳುತ್ತೇನೆ. ಇದರ ಬಗ್ಗೆ ಪ್ರತಿಯೊಂದು ತತ್ವಜ್ಞಾನದಲ್ಲಿ ವಿಚಾರವಿರುತ್ತದೆ. ಯಾವುದೇ ತತ್ವಜ್ಞಾನ ನೋಡ್ರಿ, ಅದರಲ್ಲಿ ಮೃತ್ಯುವಿನ ಬಗ್ಗೆ ಇದ್ದೇ ಇರುತ್ತದೆ. ಇಷ್ಟೇ ಅಲ್ಲದೆ ಹಿಂದೆ ನಾನು ಪ್ಲೇಟೋನ ವಾಕ್ಯ ಹೇಳಿದ್ದು ನಿಮಗೆ ನೆನಪಿರಬಹುದು. ಅವನು ಅನ್ನುವುದೇನೆಂದರೆ ವಾಟ್ ಈಸ್ ಫಿಲಾಸಫಿ, ಮೆಡಿಟೇಷನ್ ಆಫ್ ಡೆತ್. ಹೀಗೆ ಅವನ ವಾಕ್ಯವಿರುತ್ತದೆ. ಮೃತ್ಯು ಏನು ಇರುತ್ತದೆ, ಯಾವಾಗ ಬರುತ್ತದೆ, ಅವನು ಹೀಗೆ ಒಂದು ಕಲ್ಪನೆ ಮಾಡುತ್ತಾನೆ. ಒಂದು ಪರ್ವತವಿರುತ್ತದೆ, ಆ ಪರ್ವತದ ಮೇಲೆ ಒಂದು ದೇವತೆ ಇರುತ್ತದೆ, ಅವನು ಗ್ರೀಕ್ ಮನುಷ್ಯನು. ಇದೆಲ್ಲವೂ ಕಲ್ಪನೆ ಆಗಿರುತ್ತದೆ. ಏನಾದರೂ ಹೇಳಬೇಕಲ್ಲವೇ? ಸತ್ತ ಎಲ್ಲ ಜೀವಗಳು ಪರ್ವತದ ಮೇಲೆ ದೇವಿಯ ಮುಂದೆ ಬರುತ್ತವೆ. ಅವರಲ್ಲಿ ತತ್ವಜ್ಞಾನಿ, ವೈಸ್ ಮೆನ್, ಸೇನಾಪತಿ, ವಾರಿಯರ್, ವ್ಯಾಪಾರಿ, ಟ್ರೇಡರ್ ಅಂದರೆ ವೈಶ್ಯ ಹಾಗೂ ಗುಲಾಮ ಇರುತ್ತಾರೆ. ಇದು ಒಂದು ಪ್ಲೇಟೋನ ಮೇಲೆ ಹಾಗೂ ಅರಿಸ್ಟಾಟಲ್ ಮೇಲೆ ಆಕ್ಷೇಪವಿರುತ್ತದೆ. ಅವರು ಇಷ್ಟು ದೊಡ್ಡ ವಿಚಾರವಂತರೇ ಆದರೆ ಗುಲಾಮರ ಬಗ್ಗೆ ಕಲ್ಪನೆ ಮಾಡುತ್ತಾರೆ.
ಅದು ಹೋಗಲು ಬಿಟ್ಟರೆ ಅದೇನು ನಮ್ಮ ವಿಷಯವಲ್ಲ. ಅಲ್ಲಿ ಬಂದಿರುವ ಜೀವಗಳನ್ನು ಆ ದೇವತೆ ಕೇಳುತ್ತದೆ, ನಿಮಗೆ ಏನು ಆಗಬೇಕಾಗಿದೆ? ನಿಮಗೆ ಸೇನಾಪತಿ ಆಗಬೇಕಾಗಿದೆಯೇ ಅಥವಾ ತತ್ವಜ್ಞಾನಿ ಆಗಬೇಕಾಗಿದೆ? ತತ್ವಜ್ಞಾನಿ ಆಗಬೇಕೆನ್ನುವರಿಗೆ ತತ್ವಜ್ಞಾನಿಯ ಜನ್ಮ ಕೊಡುತ್ತದೆ. ಆದರೆ ನಮ್ಮಲ್ಲಿ ಇರುವುದೇನೆಂದರೆ ಮನುಷ್ಯನಿಗೆ ಅವನವನ ಕರ್ಮಗಳ ಸಂಗ್ರಹವಿರುತ್ತದೆ. ಭಗವದ್ಗೀತೆಯಲ್ಲಿ ಬಹಳ ಸುಂದರ ವರ್ಣನೆ ಇರುತ್ತದೆ. ಏನು ವ್ಯವಸ್ಥೆ ಇರಬಹುದು ಕಲ್ಪನೆ ಮಾಡಿ. ಹಿಂದಿನ ಜನ್ಮದಲ್ಲಿ ಹಾಗೂ ಈ ಜನ್ಮದಲ್ಲಿ ನಾವು ಯಾವ ಕರ್ಮ ಮಾಡುತ್ತೇವೆಯೋ ಅವೆಲ್ಲವುಗಳನ್ನು ಸಂಸ್ಕಾರ ರೂಪದಲ್ಲಿ ಅವೆಲ್ಲವುಗಳದ್ದು ಸಂಸ್ಕಾರ ರೂಪದಲ್ಲಿ ಸಂಗ್ರಹವಿರುತ್ತದೆ. ನಮ್ಮ ಯಾವ ಕಾರಣ ದೇಹವಿರುತ್ತದೆಯೋ ಅದರಲ್ಲಿ ಆ ಎಲ್ಲ ಸಂಸ್ಕಾರಗಳಿರುತ್ತವೆ. ನಾವು ಜನರಿಗೆ ಕಾಲೇಜಿಗೆ ಹೋದೊಡನೆ ತಾನಾಗಿಯೇ ಕೆಲವು ಜನರಿಗೆ ಕಾಲೇಜಿಗೆ ಹೋದೊಡನೆ ತಾನಾಗಿಯೇ ತಿಳಿಯತೊಡಗುತ್ತದೆ. ಇಂಜಿನಿಯರಿಗಾಗಲಿ, ಕಲಾಕಾರರಿಗಾಗಲಿ, ವಿಜ್ಞಾನಿಗಳಿಗಾಗಲಿ ಅವರಿಗೆ ಕಲಿಯುವಾಗ ಯಾವುದೇ ತೊಂದರೆ ಆಗುವುದಿಲ್ಲ. ಏಕೆಂದರೆ ಅವರಿಗೆ ಹಿಂದಿನ ಜನ್ಮದ ಅಭ್ಯಾಸವಿರುತ್ತದೆ. ಕಾಯಕರಾಗಲಿ ಅಥವಾ ಬಾರಿಸುವವರಾಗಲಿ ಅವರು ಹಿಂದಿನ ಜನ್ಮದ ಸಂಸ್ಕಾರಗಳನ್ನು ತೆಗೆದುಕೊಂಡೇ ಬಂದಿರುತ್ತಾರೆ. ತಾತ್ಪರ್ಯವೇನೆಂದರೆ ಕರ್ಮದ ಅಂಗಗಳು ಎರಡು ಪ್ರಕಾರದವುಗಳು, ಒಂದು ಅನುಕೂಲ ಹಾಗೂ ಎರಡು ಪ್ರತಿಕೂಲ. ಅನುಕೂಲ ಹಾಗೂ ಪ್ರತಿಕೂಲ ಎರಡೂ ಒಮ್ಮೆಲೆ ಆಗಲು ಶಕ್ಯವಿಲ್ಲ. ಯಾವ ಕರ್ಮವು ಫಲೋನ್ಮುಖವಾಗಿರುತ್ತದೆಯೋ ಅದರ ಫಲವನ್ನು ಅನುಭವಿಸಲು ಸಿದ್ಧವಾಗಿರುತ್ತದೆ. ಅದನ್ನು ತೆಗೆದುಕೊಂಡೇ ಜೀವ ಹುಟ್ಟಿ ಬರುತ್ತದೆ. ಅದಕ್ಕೆ ಪ್ರಾರಬ್ಧ ಅನ್ನುತ್ತಾರೆ. ಇದಾಯಿತೆಂದರೆ ಅವನು ಪಾಲಾಗುತ್ತಾನೆ. ಇಂದು ಬೆಳಿಗ್ಗೆ ಒಬ್ಬ ಡಾಕ್ಟರ್ ಭೇಟಿಯಾಗಿದ್ದರು. ಅವರು ಮನುಷ್ಯನು ಬದುಕುತ್ತಾನೋ ಇಲ್ಲೋ ಎಂಬುದನ್ನು ಹೇಳಲಿಕ್ಕಾಗುವುದಿಲ್ಲ. ಅವನನ್ನು ಬದುಕಿಸುವ ಶಕ್ತಿ ಬೇರೆ ಇರುತ್ತದೆ. ಇದು ನಮ್ಮ ಅನುಭವವಾಗಿರುತ್ತದೆ. ಈ ಶಕ್ತಿ ಅಂದರೆ ಅವನ ಕರ್ಮಶಕ್ತಿಯಾಗಿರುತ್ತದೆ. ಶ್ರೀ ಮಹಾರಾಜರು ಮರಣಕ್ಕೆ ಏನಾದರೂ ಕಾರಣ ಬೇಕಾಗುತ್ತದೆ. ಆ ರೋಗದಿಂದೇನೂ ಅವನು ಹೋಗುವುದಿಲ್ಲ. ಒಂದು ವೇಳೆ ಹಾಗೆ ಹೋದರೆ ಆ ರೋಗ ಬಂದವರೆಲ್ಲರೂ ಸಾಯಬೇಕಾಗಿತ್ತು. ಹಾಗೆ ಇರುವುದಿಲ್ಲ. ಅವನ ಪ್ರಾರಬ್ಧವಿರುತ್ತದೆಂದು ಅವನಿಗೆ ಅನುಭವಿಸಬೇಕಾಗುತ್ತದೆ. ಅವನ ಅಂತಕಾಲದ ಅವಸ್ಥೆ ನಿಶ್ಚಿತವಿರುತ್ತದೆ. ಜ್ಞಾನೇಶ್ವರ ಮಹಾರಾಜರು ಅನ್ನುತ್ತಾರೆ, ಕಳೆದ ಜನ್ಮಗಳಲ್ಲಿ ನಾನು ಅಪಾರ ಪುಣ್ಯ ಸಂಚಯ ಮಾಡಿರುತ್ತೇನೆ. ನಾನು ಹೀಗೆ ಭಗವಂತನ ಯಾವ ಮನೋಗತವನ್ನು ಹೇಳುತ್ತಿರುವೆನು. ಹಿಂದೆ ನಾನು ಅನೇಕ ಜನ್ಮಗಳಲ್ಲಿ ಪುಣ್ಯ ಮಾಡಿರುತ್ತೇನೆ. ಆ ಪುಣ್ಯದ ಸಂಗ್ರಹದಲ್ಲಿ ನಾನು ಇದನ್ನು ಮಾಡಲು ಶಕ್ಯವಾಯಿತು. ಆದರೆ ತುಕಾರಾಮ್ ಮಹಾರಾಜರು ಎಷ್ಟೊಂದು ಉತ್ತಮವಾಗಿದೆ ನೋಡಿರಿ. ಮಾಗ ಬಹುತಾ ಜನ್ಮಿ ಏಚಿ ಕಲಿತೋ ಆರೋ ಅಮ್ಮಿ ಏಚಿ ಕಲಿತಾರೋ ಅಮ್ಮಿ ಭವತಾಪ ಶ್ರಮಿ ಶ್ರಮಲೇ ನಿಮೂತಯ ಅಸ್ತು. ಈ ಮೃತ್ಯು ಲೋಕದ ಸ್ಥಿತಿಯೇ ಹೀಗಿರುವುದು. ಮುಂದೆ ಅನ್ನುತ್ತಾರೆ, ಇಲ್ಲಿಯ ಅನಿತ್ಯತೆಯ ವ್ಯಾಪ್ತಿ ಹೊಂದಿರುವುದು ಬ್ರಹ್ಮದೇವನ ಆಯುರ್ಮಿತಿ. ಇದರ ನಾಶದ ವಿಸ್ತೃತ ಪರಿಮಿತಿ ಹೇಗಿದೆ ಕೇಳು. ಅರ್ಥಾತ್ ಏನು ಅಂತಂದ್ರೆ ಇಲ್ಲಿಯ ಒಂದು ಅನಿತ್ಯತೆಯ ವ್ಯಾಪ್ತಿ ಏನದನು, ಇದು ಬ್ರಹ್ಮದೇವನ ತನಕನೂ ಹೋಗಿ ಮುಟ್ತದೆ. ಅರ್ಥಾತ್ ಬ್ರಹ್ಮದೇವನ ಆಯುಷ್ಯನು ಸಹಿತ ಏನದಂದ್ರೆ ಪರಿಮಿತವಾದದ್ದು ಅದ. ಹೀಗಿರುವಾಗ ಈ ಲೋಕದ ವರ್ತಮಾನವು, ಇಲ್ಲಿ ಯಾರು ತಾಳಿರುವರೋ ಜನ್ಮವು, ಅಂಥವರ ನಿಶ್ಚಿಂತತೆಯ ಕೌತುಕವು ನೋಡುವಂತಿರುವರು. ಅರ್ಥಾತ್ ಏನೊಂದು ಹೀಗಿರುವಾಗ ಇಲ್ಲಿ ಯಾರು ಜನ್ಮ ತಾಳಿ ಬಂದಾರೋ ಅಂಥವರ ನಿಶ್ಚಿಂತತೆಯ ಕೌತುಕ, ಅವರೆಷ್ಟು ನಿಶ್ಚಿಂತಿದ್ದಾರೆ ಅನ್ನೋದನ್ನು ನೋಡಿದರೆ ನಮ್ಗೆ ಆಶ್ಚರ್ಯ ಅನಿಸ್ತದೆ. ನೋಡುವಂತಿರಬೇಕು ಅಂತ ಹೇಳ್ತಾರೆ. ಅವ್ರು ನಿಶ್ಚಿಂತಿರೋದೇ ಬಹಳ ವಿಲಕ್ಷಣವಾದದ್ದು ಅಂತ ಶ್ರೀ ಜ್ಞಾನೇಶ್ವರ ಮಹಾರಾಜರು ಒಂದು ಮಾನವೀಯ ಆಶ್ಚರ್ಯ ಹೇಳುತ್ತಾರೆ. ದೊಡ್ಡ ದೊಡ್ಡವರು ಹೇಳಿರುತ್ತಾರೆ. ಭಾರತೀಯ ಹಾಗೂ ವಿದೇಶಿಯ ದೊಡ್ಡ ದೊಡ್ಡ ವಿಚಾರವಂತರು, ವಿಕ್ಟರ್ ಹ್ಯೂಗೋ ನಂತಹ ಕಾದಂಬರಿಕಾರರು ಮನುಷ್ಯನು ಹೇಗೆ ಇರುತ್ತಾನೆ, ಇಷ್ಟೆಲ್ಲ ಉಪದ್ವ್ಯಾಪ ಇರುವಾಗ ಮನುಷ್ಯನು ಬದುಕುತ್ತಾನಾದರೂ ಹೇಗೆ, ಅದನ್ನೇ ಶ್ರೀ ಜ್ಞಾನೇಶ್ವರ ಮಹಾರಾಜರು ಹೇಳುತ್ತಾರೆ. ಇಂಥ ಎಲ್ಲ ಪ್ರಕಾರದಿಂದ ವಿಚಿತ್ರ ಪರಿಸ್ಥಿತಿ ಇರುವಾಗಲೂ ಮನುಷ್ಯನು ನಿಶ್ಚಿಂತನಾಗಿರುವನಲ್ಲ. ಇಷ್ಟೇ ಅಲ್ಲದೆ ಅವನ ಬಗ್ಗೆ ಆಶ್ಚರ್ಯವೆನಿಸುತ್ತದೆ. ಮೃತ್ಯು ಭರಭರನೆ ಬರುತ್ತದೆ, ಆದ್ರೆ ಇವನು ಮಾತ್ರ ಎಷ್ಟು ಶಾಂತನಿರುತ್ತಾನಲ್ಲ. ಅರೆ ಇದೇನು ಮುಂದೆ ಅನ್ನುತ್ತಾರೆ. ಪಡೆಯಲು ಇಹಪರ ಲೋಕವನ್ನು ಬಿಚ್ಚುವುದಿಲ್ಲ ಒಂದೇ ಕಾಸನ್ನು, ಸರ್ವಹಾನಿ ಹೊಂದುವಲ್ಲಿ ಕೋಟಿ ದ್ರವ್ಯವನ್ನು ವೆಚ್ಚ ಮಾಡುವುದು ಯಾವುದರಿಂದ ಏನೇನು ನಿಷ್ಪನ್ನ ಆಗುವುದಿಲ್ಲೋ ಅಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿ ತಯಾರಾಗ್ತದೆ. ಮತ್ತು ಯಾವುದರೊಳಗಿಂದ ಇಹಪರ ಅಂದ್ರೆ ಈ ಲೋಕದಲ್ಲಿಯೂ ಸುಖ ಆಗ್ತದೆ,
ಪರಲೋಕದಲ್ಲೂ ಸುಖ ಆಗ್ತದೆ. ಅದಕ್ಕಾಗಿ ಒಂದು ದುಡ್ಡು ಬೆಚ್ಚಲಿಕ್ಕೂ ತಯಾರಿಲ್ಲ ಅಂತ. ಒಂದು ಉದಾಹರಣೆ ಹೇಳುತ್ತೇನೆ. ಭ್ರಷ್ಟಾಚಾರದ ಕಲ್ಪನೆಯಿಂದ ಬಂದಿರುತ್ತದೆ ಇದು. ಇಂದು ಏನಾಗಿದೆಯೋ ಯಾರಿಗೂ ಗೊತ್ತು. ನಾನೇನು ಭ್ರಷ್ಟನಾಗಿರುವುದಿಲ್ಲ. ಸಮುದ್ರಗುಪ್ತನ ಕಾಲ ಅಂದರೆ 4ನೇ 5ನೇ ಶತಮಾನ. ಆಗ ಯಾವ ನವರತ್ನಗಳು ಇದ್ದರೂ ಅವರಲ್ಲಿ ಕಾಳಿದಾಸನು ತನ್ನ ಶಾಕುಂತಲದ ನಾಟಕದಲ್ಲಿ 2 ಸಂಗತಿಗಳನ್ನು ವರ್ಣನೆ ಮಾಡಿರುತ್ತಾನೆ. ದುಷ್ಯಂತನು ಶಕುಂತಲೆಗೆ ಯಾವ ಉಂಗುರು ಕೊಟ್ಟಿದ್ದನೋ ಅದು ನದಿಯಲ್ಲಿ ನೀರು ಕುಡಿಯುವಾಗ ಕಳೆಯಿತು. ದರ್ಬಾರದಲ್ಲಿ ಅವನು ಅವಳನ್ನು ಗುರುತಿಸದೇ ಇರುವಾಗ ಅವಳ ಹತ್ತಿರದ ಅಂಗ ಕಳೆದಿತ್ತು. ಮೋಜಿನ ಸಂದರ್ಭವೆಂದರೆ ಒಬ್ಬ ಮೀನುಗಾರನು ಆ ಮೀನುಗಳನ್ನು ಹಿಡಿದು ಮನೆಗೆ ಬಂದು ಅದರಲ್ಲಿ ಒಂದು ಮೀನನ್ನು ಕೊಯ್ದಾಗ ಆ ಮೀನಿನ ಹೊಟ್ಟೆಯಲ್ಲಿ ಆ ಉಂಗುರು ಸಿಕ್ಕಿತು. ಆ ಮೀನುಗಾರನು ಆ ಉಂಗುರವನ್ನು ಗುರುತಿಸಿದನು. ಆ ಉಂಗುರವು ರಾಜನಲ್ಲಿರುತ್ತದೆ. ಇದನ್ನು ಅವನಿಗೆ ತಿಳಿಕೊಟ್ಟರೆ ನನಗೆ ಅವನು ಬಹುಮಾನ ಕೊಡುತ್ತಾನೆ ಎಂದು ವಿಚಾರ ಮಾಡಿ ರಾಜನ ಕಡೆಗೆ ಬಂದನು. ಆದರೆ ಹೊರಗೆ ಯಾವ ಬಾಗಿಲು ಕಾಯುವವನಿದ್ದನೋ ಅವನನ್ನು ಏನು ಮಾಡಿದರೂ ಒಳಗೆ ಬಿಡುವನು. ಕೊನೆಗೆ ಅವನು, ನಾನು ನಿನ್ನನ್ನು ಒಳಗೆ ಬಿಡುತ್ತೇನೆ, ಆದರೆ ರಾಜ ನಿನಗೆ ಯಾವ ಬಹುಮಾನ ಕೊಡುತ್ತಾನೋ ಅದರಲ್ಲಿ ಅರ್ಧ ನನಗೆ ಕೊಡಬೇಕು ಅಂದನು. ಇದಕ್ಕೂ ಹೆಚ್ಚಾಗಿ ಇದ್ರೊಳಗ ಈ ಹನುಮಾನ್ ಚಾಲಿಸ ಅಂತೀವಲ್ಲ, ಇದು तुम रखवारे राम दुआरे तुम रखवारे ಓತನ ಆಜ್ಞಾ ಬಿಡು ಪೈಸಾರೆ. ದುಡ್ಡಿಂದ ಒಳಗೆ ಬಿಡಂಗಿಲ್ಲ ಅಂತ. ನಾನು ರಾಮನ ದ್ವಾರ ಪಾಲಕಿದ್ದೀನಿ. ರಾಮ ದ್ವಾರೆ ತುಮ ರಖವಾರೆ. ನೀನು ದ್ವಾರದಿಂದ ದ್ವಾರ, ನೀನು ರಾಮನ ದ್ವಾರವನ್ನು ಕಾಯ್ತಕ್ಕಂಥವ. ಅದು ಅರ್ಥ ಬೇರೆ ಅದ. ಆದ್ರೆ ಓತನ ಆಜ್ಞಾ ಬಿನು ಪೈಸಾರೆ, ದುಡ್ಡು ಕೊಡೋದು ಒಳಗೆ ಹೋಗ್ಲಿಕ್ಕೆ ಆಜ್ಞೆ ಸಿಗಂಗಿಲ್ಲ. ಹಂಗ ಆ ಬಾಗಿಲು ಕಾಯಂ ಹೇಳ್ತಾರೆ, ನಾನು ನಿನ್ನನ್ನು ಒಳಗೆ ಬಿಡುತ್ತೇನೆ, ಆದರೆ ರಾಜರು ನನಗೆ ಯಾವ ಬಹುಮಾನ ಕೊಡುತ್ತಾನೋ ಅದರಲ್ಲಿ ಅರ್ಧ ನನಗೆ ಕೊಡಬೇಕು. ನಾನು ಇದಕ್ಕೂ ಹೆಚ್ಚಾಗಿ ಭ್ರಷ್ಟಾಚಾರದಲ್ಲಿ ಏನು ಇರುತ್ತದೆ? ಇದು ಒಂದು ಮನುಷ್ಯ ಸ್ವಭಾವವೇ ಆಗಿರುತ್ತದೆ ಎಂದು ಅನಿಸುತ್ತದೆ. ಇದಕ್ಕೆ ಮರ್ಯಾದೆ ಅಂದರೆ ಸೀಮೆ ಇರಬೇಕೆಂಬುದೇ ಉಪಾಯವಿರುತ್ತದೆ. ಅತಿಯಾಗಿ ತೆಗೆದುಕೊಳ್ಳಬಾರದು ಹಾಗೂ ಕಾರ್ಯದ ನಾಶವಾಗಬಾರದು. ನಮ್ಮ ದೇಶದ ಒಂದು ದುರ್ಗತಿ ಎಂದರೆ ದೊಡ್ಡ ದೊಡ್ಡ ವಿಚಾರವಂತರು ಹಾಗೂ ರಾಜಕಾರಣಿಗಳು ದೇಶದ ವಿಚಾರ ಮಾಡುವುದೇ ಇಲ್ಲ. ಅವರಿಗೆ ಸ್ವತಃದ ಸ್ವಾರ್ಥದ ಮುಂದೆ ದೇಶದ ವಿಚಾರವೇ ಇರುವುದಿಲ್ಲ. ಇಷ್ಟೊಂದು ಸ್ವಾರ್ಥಿಗಳಾಗಿರಬಾರದು. ಕೈಯಲ್ಲಿ ಅಧಿಕಾರ ಬಂದರೆ ಅದರ ಉಪಯೋಗವನ್ನು ಸ್ವಾರ್ಥದ ದುಡ್ಡು ಗಳಿಸುವುದಕ್ಕಾಗಿಯೇ ಮಾಡಬೇಕೇ? ಹೋಗಲಿ ಬಿಡ್ರಿ, ಅದು ನಮ್ಮ ವಿಷಯವಲ್ಲ. ಈ ಯುಗದಲ್ಲಿ ಇಂಥ ಎಲ್ಲ ಪರಿಸ್ಥಿತಿ ಇರುವಾಗ ಮುಂದೆ ಏನಾಗುತ್ತದೆ ಯಾರಿಗೂ ಗೊತ್ತು. ಇದಕ್ಕಾಗಿ ಯಾವಾಗಲೂ ಇದನ್ನೇ ವಿಚಾರ ಮಾಡುತ್ತಿರಬೇಕೆಂದೇನೂ ಇಲ್ಲ. ಉಗಿಬಂಡಿಯಿಂದ ಹೋಗುವಾಗ ನಮ್ಮ ಮುಕ್ಕಾಮ ಬಂದರೆ ನಾವು ಇಳಿಯುತ್ತೇವೆ, ಅದರಂತೆ ಜಗತ್ತಿನಲ್ಲಿ ನಾವು ಅತಿಥಿಗಳಾಗಿರುತ್ತೇವೆ ಎಂಬ ಭಾವನೆ ಇಟ್ಟುಕೊಳ್ಳಬೇಕು. ಬರ್ನಾರ್ಡ್ ಶಾ ಮೊದಲು ಒಂದು ಶಬ್ದದ ಪ್ರಯೋಗ ಮಾಡಿರುತ್ತಾನೆ. ಇದಕ್ಕೆ ಅವನು ದಿ ಔಟ್ಸೈಡರ್ ಅನ್ನುತ್ತಾನೆ. ನಾವು ಈ ಜಗತ್ತಿನಲ್ಲಿ ಬಂದಿರುತ್ತೇವೆ, ಆದರೆ ನಾವು ಈ ಜಗತ್ತಿನವರಲ್ಲ, ನಾವು ಬೇರೆ ಕಡೆಯಿಂದ ಬಂದಿರುತ್ತೇವೆ. ಕಾಲಿನ್ ವಿಲ್ಸನ್ ಎಂಬವನು ಅದನ್ನು ಕುರಿತು 2 ಪ್ರಸಿದ್ಧ ಗ್ರಂಥ ಬರೆದಿರುತ್ತಾನೆ. ದಿ ಔಟ್ಸೈಡರ್ ಮೊದಲನೇದು ಹಾಗೂ ಬಿಯಾಂಡ್ ದಿ ಔಟ್ಸೈಡರ್ ಎರಡನೇದು. ಅವನು ಅನ್ನುವುದೇನು, ನಿಜವಾದ ಸುಖಿ ಯಾರು? ಔಟ್ಸೈಡರ್ ಆಗಿದ್ದು ಅದಕ್ಕೂ ಆಚೆಗೆ ಇರುವವನು. ಅದು ಸತ್ಪುರುಷರದೇ ವರ್ಣನೆ ಇರುತ್ತದೆ. ಸಮರ್ಥರ ಒಂದು ಶ್ಲೋಕವಿರುತ್ತದೆ. ಈವರೆಗೆ ಯಾರು ಹೋಗಿರುವರೋ ಅವರ ಮುಖವನ್ನು ಮಾಡಿ ಇಟ್ಟಿರ್ತಾರೆ. ಕೆಲವರು ಪೂಜೆ ಮಾಡುತ್ತಾರೆ, ನಮ್ಮದು ಹೀಗೆ ಆಗುತ್ತದೆ. ಜ್ಞಾನೇಶ್ವರ ಮಹಾರಾಜರು ಅನ್ನುತ್ತಾರೆ, ಯಾವುದರಲ್ಲಿ ಖರ್ಚು ಮಾಡಬೇಕು ಅದರಲ್ಲಿ ಮಾಡುವುದಿಲ್ಲ, ಹಾಗೂ ಅವಶ್ಯವಿಲ್ಲದಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡುತ್ತಾರೆ. ಒಂದೊಂದು ಕವಳಿಗಾಗಿ ಜೀವ ಬಿಡುತ್ತಾರೆ, ದುಡ್ಡಿಗಾಗಿ ಜೀವ ಬಿಡುತ್ತಾರೆ ಎಂಬುದೇ ಅದರ ತಾತ್ಪರ್ಯವಾಗಿರುತ್ತದೆ ಮುಂದೆ ಅನ್ನುತ್ತಾರೆ. ಅರ್ಥಾತ್ ಏನು ಅಂದ್ರೆ, ಅತ್ಯಂತ ವಿಷಯ ವಿಲಾಸಿಗೆ ಸುಖ ಪುರುಷ ಅನ್ನುವುದು ಅವನಿಗೆ ಯಾವ ಬುದ್ಧಿಯೊಳ ವಿಷಯ ವಿಲಾಸಿ ಇರ್ತಾನೋ ಏನ್ ಸುಖ ಪುರುಷ ಕಾಮ ಅಂತ. ಅತ್ಯಂತ ಲೋಭಿ ಆದವನಿಗೆ ಜಾನನೆನ್ನುವರು. ಬಹಳ ಲೋಭಿ ಇದ್ದ ಅಂದ್ರೆ ಅವನು ಭಾರಿ ಶಾಣೆ ಮನುಷ್ಯ. ನೋಡ, ಅವ್ನು ಎಷ್ಟು ದುಡ್ಡು ಗಳಿಸ್ತಾನ ನೋಡ. ಅವನು ಯಾರು ಅದು ಬೇಕು ಇದು ಬೇಕು ಎಂದು ಇಚ್ಛೆ ಪಡುತ್ತಾರೋ ಅವರಿಗೆ ಜಾನನೆನ್ನುತ್ತಾರೆ. ಇದು ಒಂದು ಹಾಗೂ ಯಾರು ಬಹಳ ವಿಷಯಗಳಲ್ಲಿ ಸಿಕ್ಕಿಕೊಂಡಿರುತ್ತಾರೋ ಅವರಿಗೆ ಸುಖಿ ಎನ್ನುತ್ತಾರೆ. ಅರ್ಥ
ಅರ್ಥಾತ್ ಏನು ಅಂದ್ರೆ ಈಗ ನಾವು ರಸ್ತೆದಾಗ ನೋಡ್ತೀವಿ. ಅವು ಅರ್ಥಾತ್ ಏನು ಅಂದ್ರೆ ಹುಡುಗರು ಹುಡುಗಿಯಾಗಿ ಏನೇನು ಉಚಿತಾರ ಮಾಡಿಕೊಂಡು ಹೋಗ್ತಿರ್ತಾರೆ. ಅವ್ರು ಎಷ್ಟು ಮಸ್ತ್ ಹೋಗ್ತಾರೆ ನೋಡಿ, ಎಷ್ಟು ಚೇಂಜ್ ಮಾಡಿರ್ತಾರೆ ನೋಡಂತ. ಅವು ಅರ್ಥಾತ್ ಏನು ಅಂದ್ರೆ ವಿಷಯ ಲೋಕಪರಿದ್ದಾರೆ ಅನ್ನುವಂಥದ್ದು ಕಲ್ಪನಾ ಮಾಡಂಗಿಲ್ಲ ಅಂತ. ಆಯುಷ್ಯ ಸ್ವಲ್ಪ ಉಳಿದವನಿಗೆ, ಬುದ್ಧಿ ಹಾಗೂ ಬಲವಿಲ್ಲದವನಿಗೆ, ಹಿರಿಯನೆಂದು ಅವನಿಗೆ ನಮಸ್ಕರಿಸುವರು. ಅರ್ಥಾತ್ ಏನಂದ್ರೆ ಅವನ್ ಬುದ್ಧಿ ಇರಂಗಿಲ್ಲ, ಬಲ ಇರಂಗಿಲ್ಲ, ಆಯುಷ್ಯದ ಜಗ್ಗ ಆಗಿರ್ತಾವ. ಹಿರಿಯ ಮನುಷ್ಯ ಅಂತ ಹೇಳ್ಕೊಂಡು ನಮಸ್ಕಾರ ಮಾಡ್ತಿರ್ತಾರೆ. ಅದು ನನಗೆ ಅನ್ವಯಿಸುತ್ತದೆ ಅಂತ ಅನ್ಸರಿ ಅವರು. ವಾರ್ಧಕ್ಯದ ವರ್ಣನೆ ಇರುತ್ತದೆ, ಹೆಚ್ಚಿಗೆ ವಯಸ್ಸಾಗಿರುತ್ತದೆ, ಆಯುಷ್ಯ ಮುಗಿಯುತ್ತಾ ಬಂದಿರುತ್ತದೆ. ಅವರಿಗೆ ಜನರು ವಾಹವಾ ಎಂದು ಕಾಲು ಬಿಡುತ್ತಾರೆ. ಏನು ಮಾಡುವುದು? ಅವರನ್ನೆಲ್ಲ ಮುಗಿಯುತ್ತಾ ಬಂದಿದೆ, ಅವರಿಗೂ ಅದರ ಅರಿವು ಇರುವುದಿಲ್ಲ ಹಾಗೂ ಜನರಿಗೂ ಇರುವುದಿಲ್ಲ. ನಾನು ವಿನೋದದಿಂದ ಅನ್ನುವುದೇನೆಂದರೆ, ನಮ್ಮ ಸ್ಥಿತಿ ಹೀಗಾಗಿದೆ ಅಂದರೆ, ಮೊಘಲಾಯಿಯಲ್ಲಿ ರಾಜನು ಹೊರಟನೆಂದರೆ ರಾಜನು ಬರುತ್ತಿರುತ್ತಾನೆ, ಪಕ್ಕಕ್ಕೆ ಸರಿಯಿರಿ ಅನ್ನುತ್ತಾರೆ. ಅಂದರೆ ನಾವು ಬಂದೆವೆಂದರೆ ಜನರು ಪಕ್ಕಕ್ಕೆ ಸರಿಯುತ್ತಾರೆ. ಇದು ವಾರ್ಧಕ್ಯದ ಒಂದು ಲಾಭವಿರುತ್ತದೆ ಅಲ್ಲವೇ? ಮುದುಕರು ಹೊರಟಾರ ದಾರಿ ಬಿಟ್ಟು. ನಿಮಗೆ ಗೊತ್ತಿರಬಹುದಲ್ಲವೇ, ಶ್ರೀಪಾದ ಕೃಷ್ಣ ಕೋಲ್ಹಟ್ಕರ್ ಒಂದು ನಿಬಂಧವನ್ನೇ ಬರೆದಿರ್ತಾರೆ, ವಾರ್ಧಕ್ಯದ ಲಾಭ. ವೃದ್ಧರು ಹೊರಟರೆಂದರೆ ಜನರು ಹೋಗಲು ದಾರಿ ಕೊಡುತ್ತಾರೆ. ಇನ್ನೊಬ್ಬರು ಅನ್ನುವುದೇನೆಂದರೆ, ದೃಷ್ಟಿ ಕಡಿಮೆ ಆಗುತ್ತದೆ. ಆದ್ದರಿಂದ ಹೆಣ್ಣು ಮಕ್ಕಳೊಂದಿಗೆ ಮಾತನಾಡುವಾಗ ಮುಖದ ಹತ್ತಿರ ಮುಖವೊಯ್ದು ಮಾತನಾಡುತ್ತಾರೆ. ಮಾರಿ ಆರಾಮಿದ್ದೀ? ಮೂರನೇವರೆನ್ನುತ್ತಾರೆ, ಚೆನ್ನಾಗಿ ಕೇಳುವುದಿಲ್ಲವೆಂದು ಮುಖ ಇನ್ನಷ್ಟು ಹತ್ತಿರ ಹೊಡೆದು ಕಿವಿನೂ ಇಟ್ಕೊಡುದು, ಕಣ್ಗಾಸಗಳನ್ನು ತಿಂಗಿ ಹತ್ತದು. ಹೀಗೆ ವಾರ್ಧಕ್ಯದ ವರ್ಣನೆ ಇರುತ್ತದೆ. ಇನ್ನು ಮುಂದೆ ಬಾಲ್ಯದ ಬಗ್ಗೆ ಹೇಳುತ್ತಾರೆ. ಆಯುಷ್ಯ ಮಗು ಬೆಳೆಯುತ್ತಿರಲು ಜನರು ಸಂತೋಷದಿಂದ ಕುಣಿದಾಡುವರು. ದಿನಕ್ಕೆ ಅದರ ಆಯುಷ್ಯ ಕಡಿಮೆಯಾಗುತ್ತಿದ್ದರು. ದುಃಖವೆನಿಸುವುದೇ ಇಲ್ಲ. ಅರ್ಥಾತ್ ದಿವಸಕ್ಕೆ ಕೂಸು ಬೆಳಿಲಿಕ್ಕೆ ಹತ್ತಿತ್ತು ಅಂದ್ರೆ ಎಷ್ಟು ಸಂತೋಷ ನೋಡಿ. ನನ್ನ ಮಗ ಹಟ್ಟಿ ಸರಿಲಿಕ್ಕತ್ತ, ನನ್ನ ಮಗ ಅಂಬೆಗಾರ ಹಚ್ಚಲಿಕ್ಕತ್ತ, ನನ್ನ ಮಗ ಎದ್ದು ನಿಂದಿರ್ಲಿಕ್ಕತ್ತ. ಹೌದು ಖರೆ, ಇಷ್ಟು ವಯಸ್ಸು ಹೋದು ಅಂತ ಅನ್ನೋದು ಕಲ್ಪನಾ ಮಾಡಂಗಿಲ್ಲ. ಮಗು ದೊಡ್ಡದಾಗುತ್ತಾ ಹೊರಟಂತೆ ತಂದೆ ತಾಯಿ ಆನಂದದಿಂದ ಕುಣಿದಾಡುತ್ತಾರೆ. ಆದರೆ ಆ ಮಗುವಿನ ಆಯುಷ್ಯ ಕಡಿಮೆ ಆಗುತ್ತಾ ಹೊರಟಿರುವುದಲ್ಲವೇ? ಜಗತ್ತಿನಲ್ಲೂ ಹೀಗೆ ತಿರುವು ಮೂರು ಪ್ರಕಾರವಾಗಿರುತ್ತದೆ. ಹುಟ್ಟಿದ ದಿನದಿಂದಲೇ ಅರ್ಜುನ ಮಗುವಾಗಿರುವುದು ಕಾಲದ ಸ್ವಾಧೀನ. ಸಂತೋಷದಿಂದ ಆಚರಿಸಿ ಸ್ವಜನರು ಜನ್ಮದಿನ ಬಾವುಟ ಹಾರಿಸುವುದು. ವರ್ಷ ಒಂದೇನಂದ್ರೆ ಮೊದಲನೇ ವರ್ಷದ ಹುಟ್ಟುಹಬ್ಬ ಮಾಡಿದ್ವಿ, ಎರಡನೇ ವರ್ಷದ ಹುಟ್ಟುಹಬ್ಬ ಮಾಡಿದ್ವಿ ಅಂತ ನಾವು ಎಷ್ಟೊಂದು ಸಂತೋಷದಿಂದ ಮಾಡ್ತೀವಿ. ಅರ್ಥಾತ್ ನಮ್ದು 95ನೇ ವರ್ಷದ ಹುಟ್ಟುಹಬ್ಬದಲ್ಲಿ ಯಾರು ಬಂದಿದ್ದಿದೆ, ನಾನಂತೆ ಬಹಳ ಚಲೋ ಹಾಕಿದಂತೆ. 95ನೇ ವರ್ಷದ ಹುಟ್ಟುಹಬ್ಬ ಅಂತ, 85ನೇ ವರ್ಷದ ಹುಟ್ಟುಹಬ್ಬ. ಮರಣ ಶಬ್ದವನ್ನು ಸಹಿಸಲು ಮನೆಯೊಳಗ ಹಿಂಗೆಲ್ಲ ಅನ್ಬಾರ್ದು, ಒಳತನ್ನು ಮರಣ ಸಾವು ಅನ್ಬಾರ್ದು, ಹಂಗೆಲ್ಲ. ಮನುಷ್ಯ ಸತ್ತರೆ ಅಳುವರು, ವ್ಯರ್ಥ ಕಳೆಯುವರು, ಆಯುಷ್ಯ ಲೆಕ್ಕಿಸರು, ಮೂರ್ಖತನದಿಂದ ವ್ಯರ್ಥವಾಗಿ ಏನು ಆಯುಷ್ಯ ಕಳೀಲಿಕ್ಕೆ ಅವ್ರ ಕಡೆ ಲಕ್ಷಣ ಇಲ್ಲ. ಅರ್ಥಾತ್ ಏನು ಅಂದ್ರೆ ಇದು ಆಗ್ತಕ್ಕಂಥದ್ದು. ಮರಣ ಶಬ್ದವನ್ನು ಸಹಿಸಲು, ಮನುಷ್ಯ ಸತ್ತರೆ ಅಳುವರು, ತಾನು ಮಾತ್ರ ವ್ಯರ್ಥ ಕಳೆಯುವ, ಆಯುಷ್ಯ ಲೆಕ್ಕಿಸಲು, ಮೂರ್ಖತನದಿಂದ ಎಷ್ಟು ಆಯುಷ್ಯವನ್ನು ಕಳ್ಕೊಳ್ಕತ್ತಾರ ಅನ್ನೋದ್ರ ಕಡೆ ಲಕ್ಷಣ ಇಲ್ಲ. ಹಾವು ನುಂಗುತ್ತಿದ್ದರೂ ಸಂಪೂರ್ಣ ತನ್ನನ್ನು
ಧಾರಣೆ ಮಾಡುತ್ತಿದ್ದನು. ಇಂಥ ರಾಜನಾಗಿದ್ದನು. ಹುಟ್ಟಿದ ದಿನದಿಂದಲೇ ಅರ್ಜುನ ಅವನು ಕಾಲದ ಸ್ವಾಧೀನ ಧಾರಣೆ ಮಾಡುತ್ತಿದ್ದನು. ಅವನೊಂದು ಮೆಡಿಟೇಷನ್ಸ್ ಎಂಬ ಗ್ರಂಥವಿದೆ. ಗ್ರೀಕ್ ಫಿಲಾಸಫಿ ಕಲಿಸುವಾಗ ನಮಗೆ ಅದನ್ನು ಕಲಿಸಬೇಕಾಯಿತು. ಅದರಲ್ಲಿ ಅವನು ಅನ್ನುವುದೇನೆಂದರೆ, ನಿಜವಾದ ವಿಚಾರವಂತರು ಯಾರು? ಸಂಪೂರ್ಣ ದಿನದ ವ್ಯವಹಾರ ಮುಗಿಯಿತೆಂದರೆ ರಾತ್ರಿ ಸ್ವಸ್ಥವಾಗಿ ಕುಳಿತುಕೊಳ್ಳುತ್ತಾನೆ. ಆಗ ಈ ಎಲ್ಲ ವ್ಯವಹಾರದಿಂದ ನನ್ನ ಅಂತಕಾಲದಲ್ಲಿ ಉಪಯೋಗವಾಗುವುದೇನು ಎಂಬುದನ್ನು ವಿಚಾರ ಮಾಡುತ್ತಾನೆ. ನಾಳೆ ಅಂತಕಾಲ ಬಂದರೆ ನನ್ನ ಜೀವನದ ಫಲಿತಾಂಶವೇನು? ಆದ್ದರಿಂದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುತ್ತಾರೆ, ಹಾವು ನುಂಗುತ್ತಿದ್ದರೂ ಸಂಪೂರ್ಣ ತನ್ನನ್ನು ನೊಣಕ್ಕೆ ಚಾಚುವುದು ಕಪ್ಪೆ ನಾಲಿಗೆಯನ್ನು. ಅದರಂತೆ ಯಾವ ಲೋಭದಿಂದ ಮನುಷ್ಯನು ತೃಷ್ಣೆ ಬೆಳೆಸಿಕೊಳ್ಳುತ್ತಿರುವನು. ಅರ್ಥಾತ್ ಕಾಲದ ಒಂದು ಬಾಯೊಳಗೆ ಹೋಗ್ಲಿಕ್ಕತ್ತೀವಿ, ಆದರೂ ಎಷ್ಟೊಂದು ಲೋಭಪ ಅಂತ. ಅಯ್ಯೋ ಇದೆಲ್ಲ ಕೆಟ್ಟಿರುವುದು, ಎಲ್ಲ ತಿರುಮುರು ಈ ಮೃತ್ಯು ಲೋಕದ್ದು. ಅರ್ಜುನ ನೀನಿಲ್ಲಿ ಹುಟ್ಟಿ ಬಂದದ್ದು ಅಕಸ್ಮಾತ್ತಾಗಿ. ಅರ್ಥಾತ್ ಎಲ್ಲ ವ್ಯವಹಾರದಲ್ಲಿ ಎಲ್ಲವೂ ವಿರೋಧಾಭಾಸವಾಗಿರುತ್ತದೆ. ಫ್ರೆಂಚ್ ಕಾದಂಬರಿಕಾರರ ಕಾಲನು ಈ ವಿರೋಧಾಭಾಸವನ್ನು ವಿಶೇಷವಾಗಿ ತೋರಿಸಿರುತ್ತಾನೆ. ಥಾಮಸ್ ಹಾರ್ಲಿ ಎಂಬವನು ಈ ವಿರೋಧಾಭಾಸವನ್ನು ತೋರಿಸಿರುತ್ತಾನೆ. ನಮ್ಮಲ್ಲಿ ಹರಿನಾರಾಯಣ ಆಪ್ತೆ ಇದನ್ನು ಬಹಳ ಸುಂದರವಾಗಿ ತೋರಿಸಿರುತ್ತಾರೆ. ಅವರು ಬೇಗನೆ ತೀರಿಕೊಂಡರು, ಆದರೆ ಅವರಿಗೆ ಬಹಳ ಬರೆಯಲು ಆಗಲಿಲ್ಲ. ಅಷ್ಟು ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುತ್ತಾರೆ, ಅರ್ಜುನ ನೀನು ಇಲ್ಲಿ ಹುಟ್ಟಿ ಬಂದಿದ್ದರೂ ನಿನ್ನ ಕರ್ತೃತ್ವದಿಂದ ಹೊರಗೆ ಬಾ, ನೀನು ಇದರಿಂದ ಹೊರಗೆ ಬಾ, ಹಾಗೂ ಭಕ್ತಿ ಮಾರ್ಗಕ್ಕೆ ಕೊಡಗು. ನಾನು ಪ್ರಾರಂಭದಲ್ಲಿ ಅಂದಿರುವೆನು, ನಾವು ಈ ಉತ್ಸವ ಮಾಡುತ್ತೇವೆ, ಎಲ್ಲವೂ ಒಳ್ಳೆಯದಿರುತ್ತದೆ. ಮುಂದಿನ ಉತ್ಸವಕ್ಕೆ ನಾವು ಇರುತ್ತೇವೋ ಇಲ್ಲವೋ ಯಾರಿಗೆ ಗೊತ್ತು, ಎಂಥ ಪರಿಸ್ಥಿತಿ ಬರುವುದು ಯಾರಿಗೆ ಗೊತ್ತು. ಏ ಭಕ್ತಿಚಿಯೇ ವಾಟೇ ಲಾಗ. ಅವ್ಯಂಗವಾದ ಯಾವನನ್ನ ನಿಜಧಾಮವಿರುತ್ತದೆಯೋ ಅಲ್ಲಿ ನೀನು ಭಕ್ತಿಯಿಂದಲೇ ಬರುತ್ತೀಯ. ಹಾಗೂ ಮುಂದೆ ಯಾವ ಶ್ಲೋಕವಿರುತ್ತದೆಯೋ ಅದು ಪ್ರಸಿದ್ಧ ಶ್ಲೋಕವಿರುತ್ತದೆ. ಸಂಪೂರ್ಣ ಭಕ್ತಿಯ ಸಾರವೇ ಅದರಲ್ಲಿರುತ್ತದೆ. ಮನ್ಮನಾಭೋ ಮದ್ಭಕ್ತೋ ಮದ್ಯಾದಿ ಮಾಂ ನಮಸ್ಕುರು ಮಾಮೇ ವೈಶಿಷ್ಟ್ಯಯುಕ್ತೈವ ಮಾತ್ಮಾನಂ ಮತ್ಪರಾಯಣ ಅನ್ನುವಂಥ ಶ್ಲೋಕವನ್ನ ನಾವು ಚಿಂತನೆ ಮಾಡೋಣ. ಅಯ್ಯೋ ಇದೆಲ್ಲ ಕೆಟ್ಟಿರುವುದು, ಎಲ್ಲ ತಿರುವು ಈ ಮೃತ್ಯು ಲೋಕದ್ದು. ಅರ್ಜುನ ನೀನಿಲ್ಲಿ ಹುಟ್ಟಿ ಬಂದದ್ದು ಅಕಸ್ಮಾತ್ತಾಗಿ. ಆದರೂ ತ್ವರಿತ ಬರಬೇಕು, ಹೊರಗೆ ಹತ್ತಬೇಕು ಭಕ್ತಿಯ ಈ ದಾರಿಗೆ. ಇದರಿಂದ ನನ್ನ ನಿರ್ದೋಷ ಸ್ವರೂಪದೊಂದಿಗೆ ತಾದಾತ್ಮ್ಯ ಹೊಂದುವಿ ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜರು ಎಷ್ಟರೇ ನಮ್ಮನ್ನು ಸಾವಧಾನ ಮಾಡ್ತಾ ಇದ್ದಾರೆ. ನಾವು ಇಂಥ ಒಂದೇನು ಅಂದ್ರೆ ಅಶಾಶ್ವತವಾಗಿರ್ತಕ್ಕಂಥದ್ದು, ದುಃಖಮಯವಾಗಿರ್ತಕ್ಕಂಥ ಜಗತ್ತಿನಲ್ಲಿದ್ದೂ ಪ್ರಪಂಚದಲ್ಲಿದ್ದೂ ಕ್ಷಣ ಕ್ಷಣಕ್ಕೂ ನಮ್ಮ ಆಯುಷ್ಯ ಅನ್ನುವಂಥದ್ದು ಕ್ಷೀಣ ಆಗ್ತಾ ಇದೆ, ದೇಹ ಅನ್ನುವಂಥದ್ದು ಜೀರ್ಣ ಆಗ್ತಾ ಇದೆ. ಅರ್ಥಾತ್ ಏನು ಅಂದ್ರೆ ಎಲ್ಲಾ ದೃಷ್ಟಿಯಿಂದಲೂ ನಾವು ನಿರಾಶೆ ಆಗ್ತಾ ಇದ್ರೂ ನಾವೇನ್ ಮಾಡ್ಲಿಕ್ಕತ್ತೀವಿ ಅಂದ್ರೆ ಹುಚ್ಚರಂಗ ಮತ್ತೊಂದೇನು ಅಂದ್ರೆ ಉತ್ಸಾಹದಿಂದ ಧರ್ಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತೀವಿ. ಇಂಥ ಕೋಟಿಗಟ್ಟಲೆ ಜನರು ಬೇಕಾದಷ್ಟು ಪರಾಕ್ರಮಿಗಳಾಗಿ ದುಡ್ಡು ಸಂಪಾದಿಸಿ ಐಷಾರಾಮಗಳನ್ನು ಅನುಭವಿಸಿ ಕೊನೆಗೆ ಅರ್ಥಾತ್ ಏನಂದ್ರೆ ಹಾವಿನ ಬಾಯ ಕಪ್ಪಿ ಹೆಂಗ ನಿಧಾನವಾಗಿ ಒಳಗೆ ಹೋಗಬೇಕು ಹಂಗೆಲ್ಲರೂ ಇರೋದಲ್ಲ, ಮೃತ್ಯುವಿನ ಮುಖದಲ್ಲಿ ಹೋಗ್ತಕ್ಕಂಥ ಜ್ಞಾನೇಶ್ವರ ಮಹಾರಾಜರ ಚಂದೆ. ಅರ್ಥಾತ್ ಏನು ಅಂದ್ರೆ ನಮ್ಮ ವಯಸ್ಸಾಗ್ಯಾವ ಅಂತ ತಿಳ್ಕೊಂಡು ನಮ್ಗೆ ಅದರದ ಒಂದು ಅಭಿಮಾನ ಆಗ್ತದೆ. ಆಯುಷ್ಯ ಕಳೆದೀವಿ ಹೆಂಗ ಅನ್ನೋದ್ರ ಕಡೆಗೆ ನಮ್ಗೆ ಲಕ್ಷಣ ಇರಂಗಿಲ್ಲ. ಹೆಂಗ ನಾವು ಆಯುಷ್ಯವನ್ನು ವ್ಯರ್ಥ ಮಾಡಿಕೊಂಡೀವಿ ಅನ್ನೋದ್ರ ಕಡೆ ಲಕ್ಷ್ಯ ಇರಂಗಿಲ್ಲ. ಸಣ್ಣ ಮಕ್ಕಳು ಬೆಳಿಲಿಕ್ಕೆ ಹತ್ತು ಅಂದ್ರೆ ಬಹಳ ಅವರಿಗೆ ನಮ್ಗೆ ಭಾರಿ ಸಂತೋಷ ಆಗ್ತದೆ. 2 ವರ್ಷ ಆದ್ರೂ 3 ವರ್ಷ ಆದ್ರೂ ಹೋಗ್ತಾರೆ. ಒಟ್ಟು ಆಯುಷ್ಯವಾಗಿ ಇನ್ನು 3 ವರ್ಷ ಹೋದು ಅಂತ ನಮ್ಗೆ ಅನ್ಸಂಗಿಲ್ಲ. ಇಂಥ ಒಂದು ತಿರುಮುರುವಿನ ವ್ಯವಹಾರ. ಆದ್ರಿಂದ ಜ್ಞಾನೇಶ್ವರ ಮಹಾರಾಜರು ಏನಂತಾರಂದ್ರೆ ಮನ್ಮನಾಭವ ಮದ್ಭಕ್ತು ಮದ್ಯಾದಿ ಮಾಂ ನಮಸ್ಕುರು ಮಾಮೇ ವೈಶಿಷ್ಟ್ಯಯುಕ್ತೈವಂ ಆತ್ಮಾನ ಮತ್ಪರಾಯಣ. ನನ್ನಲ್ಲಿಯೇ ಮನಸ್ಸನ್ನು ಅರ್ಪಿಸು. ಮನ್ಮನಾಭವ, ನನ್ನಲ್ಲೇ ಮನಸ್ಸುಳ್ಳವನಾಗು, ನನ್ನ ಭಕ್ತನಾಗು. ಮದ್ಭಕ್ತ, ನನ್ನದೇ ಯಜನ ಮಾಡು. ಮದ್ಯಾದಿ, ನನ್ನನ್ನೇ ಕುರಿತು ಯಜನ ಮಾಡು ಅಂದ್ರೆ ಆರಾಧನೆ ಮಾಡು, ಉಪಾಸನೆ ಮಾಡು, ಭಜನೆ ಮಾಡು, ಪೂಜೆ ಮಾಡು. ಎಲ್ಲ ಕಡೆಗೂ ನನ್ನನ್ನೇ ನಮಸ್ಕರಿಸು.
ಎಲ್ಲಾ ಕಡೆಗೂ ನಾನು ಸರ್ವವ್ಯಾಪಿ ಇದ್ದೀನಿ ಅನ್ನುವಂಥ ಭಾವದಿಂದ ನನ್ನ ನಮಸ್ಕಾರ ಮಾಡು. ಈ ರೀತಿ ನನ್ನೊಂದಿಗೆ ತಾದಾತ್ಮ್ಯವಾಗುವುದಕ್ಕಾಗಿ ನನ್ನಲ್ಲಿ ಚಿತ್ರ ಇಡುವುದರಿಂದಾಗಿ ನನ್ನೆಡೆಗೆ ಬರುವಿ. ಈ ರೀತಿಯಾಗಿ ನೀನು ಮಾಡಿದ್ದಾಗ ನನ್ನ ಕಡೆಗೆ ಬರ್ತಿದ್ದಿ ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜನಿಗೆ ಹೇಳಬೇಕಾದ್ರು. ಅದನ್ನು ಕುರಿತು ನಾವು ನಾಳಿನ ಸತ್ಸಂಗದಲ್ಲಿ ಶ್ರವಣ ಮಾಡೋಣ. ಅರ್ಥಾತ್ ಏನು ಅಂದ್ರೆ, ಆದ್ದರಿಂದ ಜ್ಞಾನೇಶ್ವರಿಯ ಒಂದು ದಿವ್ಯವಾಗಿರ್ತಕ್ಕಂಥ ಚಿಂತನೆ ನಮಗೆ ಪ್ರಾಪ್ತವಾಯಿತು. ನಮ್ಮ ಭಾಗ್ಯ ನಿಜವಾಗಿ ಅಂಥ ಜ್ಞಾನೇಶ್ವರ ಮಹಾರಾಜರು ಆ ವಿಶ್ವಾತ್ಮಕನಾಗಿರ್ತಕ್ಕಂಥ ಪರಮಾತ್ಮನನ್ನ ಎಷ್ಟೊಂದು ಕಳಕಳಿಯಿಂದ ಲೋಕ ಕಲ್ಯಾಣದ ಭಾವನೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಎಲ್ಲರೂ ಮೆಲುಕು ಹಾಕೋಣ ಮತ್ತು ವಿಚಾರ ಮಾಡೋಣ. ಆದ್ದರಿಂದ ಈಗ ನಾವೆಲ್ಲರೂ ಕೂಡಿ ಈಗ ಈ ವಿಶ್ವಾತ್ಮಕ ದೇವನನ್ನು ಈ ವಾಕ್ಯಜ್ಞದಿಂದ ತೋರಿಸುವೆನು, ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದದ ದುಷ್ಟರ ಮುಗಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರದಲ್ಲಿ ಪ್ರೇಮ ಬೆಳೆಯಲಿ, ಜೀವಭಾವದಿಂದ ದೂರವಾಗಲಿ, ಪಾಪದಿಂದ ವಿಶ್ವ ಕಾಣಲಿ, ಸ್ವಧರ್ಮ ಭಾಸ್ಕರ ಪಡೆಯಲಿ, ಪ್ರಾಣಿ ಮಾತ್ರ ಬಯಸಿದ್ದಲ್ಲ ವರ್ಷಿಸುತ್ತ ಸಕಲ ಮಂಗಲ ಸಂತ ಸಮೂಹದಿಂದ ನಿಷ್ಠೆಯುಳ್ಳ ಭೂಮಂಡಲಕ್ಕೆ ಸದಾಕಾಲ ಭೆಟ್ಟಿಯಾಗಲಿ ಜನರಿಗೆ. ಸಕಲ ಕಲ್ಪತರುಗಳ ತೋಟವು ಚೈತನ್ಯ ಚಿಂತಾಮಣಿಯ ಗ್ರಾಮವು, ಮಾತನಾಡುವ ಸಮುದ್ರವು ಅಮೃತದ ಚಂದ್ರರಾಗಿದ್ದು ಅಲಾಂಛನ, ಸೂರ್ಯರಾಗಿದ್ದು ತಾಪಹೀನ, ಸದಾ ಸರ್ವರಿಗೂ ಸಜ್ಜನ ಸುಹೃದರಾಗಿರಲಿ. ಹೆಜ್ಜೆಯನ್ನು ಸರ್ವರು ಆಗಿ ಸ್ತುತಿಗಳು, ಸಂಪೂರ್ಣ ಮೂರು ಲೋಕಗಳು ಭಜಿಸಲಿ ಯಾವಾಗಲೂ ಆದಿ ಪುರುಷನನ್ನು. ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟ ವಿಜಯ ಅವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶನೆಂದನು ಪಡೆದುಕೋ ಪ್ರಸಾದದಾನವನ್ನು. ಈ ಬರದಿಂದ ಶ್ರೀ ಜ್ಞಾನದೇವನು ಸುಖಿಯ सद्गुरुनाथ महाराज की जय। जय जय रघुवीर समर्थ। समर्थ सद्गुरु श्री ಬ್ರಹ್ಮಚೈತನ್ಯ ಮಹಾರಾಜರ ಶರಣಾಗತಿಗಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸುವುದೇನೆಂದರೆ, ಮಹಾರಾಜರ ನಮ್ಮ ಎಲ್ಲರಿಗೂ ಆಯುಷ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ, सद्गुरुनाथ महाराज की जय। जय जय रघुवीर समर्थ। श्री राम समर्थ।